ಶ್ರೀರಾಮ್. ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯ ಮಹಾಮತಿಂ ವೇದ ವೇದಾಂತ ಸಾರಗ್ನಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು. ನಾವು ಗಾಢ ನಿದ್ರೆಯಲ್ಲಿರುವ ನಮ್ಮ ಎಲ್ಲರ ಸ್ವರೂಪ ಆಗಿರುವ ಆ ಪರಮಾತ್ಮನ ಆಶೀರ್ವಾದ ತಗೊಂಡು ನಮಗೆ ಇಲ್ಲಿ ಕಾಣಿಸ್ತಾ ಇರೋ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಆಶೀರ್ವಾದವನ್ನು ತಗೊಂಡು ಇವತ್ತು ಪರಮಾರ್ಥ ಚಿಂತಾಮಣಿಯಲ್ಲಿ 134ನೇ ಚಾಪ್ಟ್ರಿಂದ ಸ್ಟಡಿ ಗ್ರೂಪಿಗೆ ಶುರು ಮಾಡೋಣ. ಇವರುಗಳ ಆಶೀರ್ವಾದ ತಗೊಂಡು ಮಾಡೋಣ. ಓಕೆ. ಜೈ ಶ್ರೀರಾಮ್. ಓಕೆ. ಸರಿ. 134 ಪರಮಾರ್ಥವನ್ನು ತಪ್ಪಾಗಿ ತಿಳಿಯುವ ಅವಿದ್ಯೆಯು ಜನರಿಗೆ ಸ್ವಾಭಾವಿಕ. ಈಗ ಪರಮಾರ್ಥವನ್ನು ತಪ್ಪಾಗಿ ತಿಳಿಯೋದಿಕ್ಕೆ ಸಹಜ. ಹಿಂದೆ ಕೂಡ ಅದನ್ನು ಹೇಳಿದ್ರಲ್ವಾ? ಸರಿ, ಇಲ್ಲಿ ನೆಕ್ಸ್ಟ್ ನಿಮ್ಮ ಪ್ರಶ್ನೆ ಶುರುವಾಗುತ್ತೆ ನೋಡಿ. ಪರಮಾರ್ಥವನ್ನು ಅರಿಯದಿದ್ದ ಮಾತ್ರಕ್ಕೆ ಅದನ್ನು ತಪ್ಪಾಗಿ ತಿಳಿದುಕೊಳ್ಳುವುದಕ್ಕೆ ಕಾರಣವೇನು ಅಂತ ಇದಕ್ಕೆ ಮೊದಲು ಸ್ವಲ್ಪ ಲಕ್ಷ್ಮಿ ಅವರಿಗೆ ಸ್ವಲ್ಪ ಸಹಾಯ ಆಗೋದಕ್ಕೆ ಸ್ವಲ್ಪ ಬೇರೆ ಚಿಂತನೆ ಮಾಡೋಣ. ಈಗ ಹಾವು ಹಗ್ಗ, ಅಲ್ಲಿ ಇದನ್ನು ಯಾರಾದರೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ? ಹಗ್ಗನೇ ಇರೋದು ಅಲ್ಲಿ, ಆದ್ರೆ ನಮ್ಗೆ ಹಗ್ಗ ಅಂತ ಗೊತ್ತಿಲ್ಲ. ನಮ್ಗೆ ದೂರದಿಂದ ನಸುಗತ್ತಲೆ ಇದೆ ಅಲ್ಲಿ. ನಮ್ಗೆ ದೂರದಿಂದ ಇದ್ದೀವಿ ನಾವು. ಅಲ್ಲಿ ನಾವು ಹಾವು ಅಥವಾ ನೀರಿನ ಕೊಡಿ ಒಬ್ಬೊಬ್ರು ಒಂದೊಂಥರ ಅರ್ಥ ಮಾಡ್ಕೊಂಡಿರ್ತಾರೆ. ಹಾವೇ ಇಲ್ಲಿ ಮುಖ್ಯವಾಗಿ. ಹಾವು ಅಂದ್ರೆ ಭಯ, ನಮ್ಗೆ ಕಚ್ಬಿಡುತ್ತೆ, ಅದು ನಾನು ಸತ್ತೋಗ್ತೀನಿ, ಅದು ವಿಷ ಇರ್ತೈತೆ ಅಂತ ನಾವು ಭಯ ಬಿಡ್ತೀವಿ. ಅಲ್ಲಿ ಹಗ್ಗನ ನಾವು ನೋಡಿಲ್ದೆ ಇರೋದ್ರಿಂದ ಹಾವು ಅಂತ ತಪ್ಪಾಗಿ ತಿಳ್ಕೊಂಡಿರ್ತೀವಿ. ಆದ್ರೆ ಇರೋದಲ್ಲಿ ಹಗ್ಗನೇ, ಅದು ಕಾರಣ. ಅಲ್ಲಿ ನಾವು ಇರೋದು ಇದ್ದಂಗೆ ತಿಳ್ಕೊಂಡಿಲ್ಲ, ತಿಳ್ಕೊಂಡೇ ಇರೋದ್ರಿಂದ ತಪ್ಪಾಗಿ ತಿಳ್ಕೊಂಡಿದೀವಿ. ನಾವು ಹಗ್ಗ ಅಂತ ತಿಳ್ಕೊಂಡ್ಬಿಟ್ಟಿದೀವಿ, ಹಾವು ಅಂತ ತಿಳ್ಕೊಂಡಿದ್ದೀವಿ. ಸಾರಿ, ಹಾವು ಅಂತ ತಿಳ್ಕೊಂಡಿದೀವಿ. ಇಲ್ಲಿ ವ್ಯವಹಾರದಲ್ಲಿ ಇದು ಜನರಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರೋದು. ನಾವು ಇದ್ದದ್ದನ್ನು ತಿಳ್ಕೊಳ್ದೇ ಇದ್ದರೆ ನ್ಯಾಚುರಲಿ ಅದನ್ನು ಬೇರೆ ಅರ್ಥದನ್ನು ತಪ್ಪಾಗಿ ತಿಳ್ಕೊತೀವಿ. ಗೊತ್ತಾಯ್ತು ಅಷ್ಟೇ. ಇಲ್ಲಿ ನಮಗೆ ಬೇಕಾಗಿರೋದು ಅಲ್ಲಿ ಹಗ್ಗ ಅಂತ ಯಾಕೆ ತಿಳ್ಕೊಂಡಿಲ್ಲ ಪ್ರಶ್ನೆ. ನಮಗೆ ಗೊತ್ತು ರೀಸನ್ ಅದು, ಆದರೂ ಕೇಳ್ತಾ ಯಾಕೆ ನಸುಗತ್ತಲೆ ಸರಿಯಾಗಿರ್ಲಿಲ್ಲ, ಬೆಳಕು ಸರಿಯಾಗಿರ್ಲಿಲ್ಲ, ಮುಗಿದೋಯ್ತು. ಕತ್ಲೆ ಬೆಳಕು ಸಂಗಮ ಅಂತೀವಲ್ಲ, ಅದರಿಂದ ತಪ್ಪಾಗಿ ತಿಳ್ಕೊಂಡೆ. ಕರೆಕ್ಟು. ಈಗ ಅದು ಅಲ್ಲಿ ಹಗ್ಗ ಅಂತ ಗೊತ್ತಾಗದೆ ಇದ್ದಿದ್ರಿಂದ ನಾನು ಏನಂತ ತಿಳ್ಕೊಂಡೆ ಅದನ್ನು? ಹಾವು ಅಂತ ಅಷ್ಟೇ. ಹಾವು ಅಂತಲೋ, ನೀರಿನ ಕೋಡಿ, ನೆಲದ ಬೆರಕು, ಏನೋ ತಪ್ಪಾಗಿ ಯಾರೇನು ಒಬ್ಬೊಬ್ರಿಗೂ ಒಂದೊಂದು ಅವ್ರ ಮನಸ್ಸಿಗೆ ಏನು ಕಂಡ್ರೆ, ಅಂದರೆ ಅವ್ರ ಮನಸ್ಸಿಗೆ ಏನು ಆ ಸಮಯದಲ್ಲಿ ತೋಚುತ್ತೋ ಅದನ್ನು ತಿಳ್ಕೊತಾ ಬರ್ತಾರೆ. ಇದು ಸಹಜ. ಈಗ ನೆಕ್ಸ್ಟ್ ಪ್ರಶ್ನೆ. ಈಗ ಮಠ ಮಧ್ಯಾಹ್ನದಲ್ಲಿ ಹಗ್ಗ ಬಿದ್ದಿತ್ತು ಅಂತ ಇಟ್ಕೊಳ್ರಿ. ಯಾರಾದರೂ ತಪ್ಪು ತಿಳ್ಕೊತಾರ? ಲಕ್ಷ್ಮಿ ಅವರೇ, ನೀವೇನಾದರೂ ಹೇಳಕ್ಕೆ ಬರುತ್ತಾ? ಮಠ ಮಧ್ಯಾಹ್ನ ಹಗ್ಗ ಬಿದ್ದಿದೆ, ಅವಾಗ ತಪ್ಪು ತಿಳ್ಕೊಳ್ಳೋಕೆ ಸಾಧ್ಯ ಉಂಟಾ? ಕಲ್ಪನಾ ಹೇಳಿಮ್ಮ.
ಇಲ್ಲ ಸರ್, ಯಾಕೆ? ಅದು ನಮ್ಗೆ ಗೊತ್ತಾಗುತ್ತಲ್ಲ ಸರ್, ಏನ್ ಗೊತ್ತಾಗಲ್ಲ? ಅವೆಲ್ಲ ಬೆಳಕಿರುತ್ತಲ್ಲ ಸರ್. ಹಾ, ಇನ್ಯಾರಾದ್ರೂ ಸ್ವಲ್ಪ ಆ್ಯಡ್ ಮಾಡಿ ಅದಕ್ಕೆ. ಅಲ್ಲಿ ಚೆನ್ನಾಗಿ ಬೆಳಕಿರೋದ್ರಿಂದ ನಾವು ಹಾವು ಅಂತ ತಪ್ಪಾಗಿ ತಿಳ್ಕೊಳ್ಳುವಂತ ಪ್ರಮೇಯನೇ ಬರಲ್ಲ. ಆ ನಸುಗತ್ತಲೆ ಇದ್ದಾಗ ನಮ್ಗೆ ಅಲ್ಲ, ಹಾವು ಹೋಗ್ಲೇಬೇಡಿ. ಫಸ್ಟ್ ಎತ್ಕೊಂತಾನೆ ಸರಿಯಾಗಿ ಬೆಳಕಿದ್ರೆ ನಿಮ್ಗೆ ಅದು ಹಗ್ಗ ಅಂತ ತಪ್ಪು ಯಾರು ತಿಳ್ಕೊತಾರೆ? ಎಂಥ ದಡ್ಡನು ತಿಳ್ಕೊಳ್ಳಲ್ಲ. ಹಾವು ಅನ್ನೋದು ನೆಕ್ಸ್ಟು ಹಗ್ಗ ಅಂತ ತಿಳ್ಕೊಂಡ್ಮೇಲೆಲ್ಲ ಹಾವು ನೀರಿನ ಕೊಡಿ ಪ್ರಶ್ನೆನೇ ಇಲ್ಲ. ಇದ್ದದ್ದನ್ನು ಇದ್ದಾಗ ತಿಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇನ್ನೊಂದು ತಪ್ಪು ಮಾಡೋದಕ್ಕೆ ಚಾನ್ಸಸ್ ಇಲ್ಲ. ಇದು ನಮ್ಗೆಲ್ರಿಗೂ ಅನುಭವದಲ್ಲಿದೆ. ಇಲ್ಲಿ ಸೇರೆ ಇವಾಗ ದೃಷ್ಟಾಂತ ಆಯಿತು. ದ್ರಾಷ್ಟಾಂತಿಕದಲ್ಲಿ ಯಾರಾದರೂ ಹೇಳ್ತೀರಾ? ಆತ್ಮ ಅಂದರೆ ನಾನು ಆತ್ಮ ಮತ್ತು ನಾನು ಶರೀರ, ನಾನು ಇದಕ್ಕೆ ಹೋಲಿಸಿ ಹೇಳೋಕ್ಕಾದ್ರೆ ಹೇಳ್ರಿ. ಆತ್ಮ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಅನುಭವಕ್ಕೆ ಗೋಚರ ಆಗೋದು. ನಾವು ಕಣ್ಣಿಗೆ ಕಾಣಿಸೋದನ್ನ ಮಾತ್ರ ನಮ್ಗೆ ತಿಳ್ಕೊಳಕ್ಕಾಗುತ್ತೆ ನಾವು. ಆದ್ರಿಂದ ನಾವು ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಈ ಇಂದ್ರಿಯಗಳಿಂದ ಅರ್ತ್ಕೊಂಡ್ರೆ ಮಾತ್ರ ನಮ್ಗೆ ಅದು ಸತ್ಯ ಅಂತ ನಾವು ಮೊದ್ಲಿಂದನೂ ಅದು ನಮ್ಗೆ ತಪ್ಪು ತಿಳುವಳಿಕೆ ಯಾವಾಗ ಬಂತೋ ಗೊತ್ತಿಲ್ಲ, ಬಂದ್ಬಿಟ್ಟಿದೆ ಅದು. ಅದರಿಂದ ನಾವು ಶರೀರನೇ ನಾನು ಅಂತ ತಿಳ್ಕೊಂಬಿಟ್ಟಿದೀವಿ. ಆತ್ಮನ ಅನುಭವ ನಮ್ಗೆ ಇಲ್ದೇ ಇರೋದ್ರಿಂದ ನಾವು ಶರೀರನೇ ಸತ್ಯ ಅಂತ ಅನ್ಕೊಂಬಿಟ್ಟಿದೀವಿ. ಸರ್, ಅದಕ್ಕೆ ಯಾರಾದರೂ ಆ್ಯಡ್ ಮಾಡೋಂಗಿದ್ರೆ ಮಾಡಿ. ಇನ್ನೇನಾದ್ರು ಸೇರಿಸ್ತೀರಾ? ಗಾಢ ನಿದ್ರೆನಲ್ಲಿ ಆತ್ಮನಾಗೆ ಇರ್ತೀವಿ, ಅಲ್ಲಿ ತಪ್ಪು ತಿಳುವಳಿಕೆ ಇಲ್ಲ, ಆದ್ರೆ ತಿಳ್ಕೊಳಕ್ ಆಗೋದಿಲ್ಲ. ಅಲ್ಲಿ ಎಚ್ಚರ ಕನ್ಸಲ್ಲಿ ತಪ್ಪಾಗಿ ಜನಕ ಮಹಾರಾಜ, ಭಿಕ್ಷುಕ ಅಂತ ತಪ್ಪಾಗಿ ತಿಳ್ಕೊಂಡಿದೀವಿ. ಈಗ ಗಾಢ ನಿದ್ರೆಯಲ್ಲಿ ನಾವು ಆತ್ಮನಾಗಿರ್ತೀವಿ ಅಂತ ನಾವೆಲ್ಲ ವಿವರಿಸಿದ್ದೀವಿ. ಅಲ್ಲಿ ಯಾಕೆ ಇದ್ದದ್ದನ್ನು ಇದ್ದಾಗ ತಿಳ್ಕೊಂಡ್ಲಿಲ್ಲ? ಅಲ್ಲಿ ತಿಳ್ಕೊಬೋದಾಗಿತ್ತಲ್ಲ. ಆತ್ಮನಾಗಿದ್ದೀವಿ ಅಂತ ಹೇಳ್ತೀವಲ್ಲ ಎದ್ದ ಮೇಲೆ, ಅಲ್ಲಿ ಯಾಕೆ ತಿಳ್ಕೊಂಡ್ಲಿಲ್ಲ? ಪ್ರಶ್ನೆ. ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಲ್ಲ ತಿಳ್ಕೊಳ್ಳಕ್ಕೆ ನಮ್ಗೆ. ಬರೀ ಹೇಳಿ ಬರೀ ಅರಿವಿನ ಸ್ವರೂಪ ಆಗಿರ್ತೀವಿ. ನಮ್ಗೆ ಎಚ್ಚರ ಕನ್ಸಲ್ಲಿ ವೃತ್ತಿಗಳು ಮೂಡಿದ್ರೇನೆ ನಮ್ಗೆ ತಿಳ್ಕೊಳಕ್ ಆಗೋದು ಇಂದ್ರಿಯಗಳಿಂದ. ಅದರಿಂದ ನಾವು ಇಂದ್ರಿಯಗಳಿಂದ ನೋಡೋದೇ ಅಭ್ಯಾಸ ಆಗಿರ್ತೈತೆ. ಅಲ್ಲಿ ಇಂದ್ರಿಯಗಳಿಲ್ಲ, ಅದಕ್ಕೆ ತಿಳ್ಕೊಳಕ್ ಆಗ್ಲಿಲ್ಲ ಅಂತ ಹೇಳ್ಬಿಡ್ತೀವಿ. ಓಹೋ, ಹಾಗಾದ್ರೆ ಎಚ್ಚರದಲ್ಲಿ ಇಂದ್ರಿಯಗಳಿದೆಯಲ್ಲ, ತಿಳ್ಕೊಂಡ್ಬಿಡ್ತೀರಾ? ಆಗಲ್ಲ, ಇಂದ್ರಿಯಗಳಿಗೆ ಸಿಕ್ಕದಿಲ್ಲ ಆತ್ಮ ಸ್ವರೂಪ. ಯಾಕೆ? ನೇರಾದ ಅನುಭವಕ್ಕೆ ಮಾತ್ರ ಸಿಗ್ತಾನೆ ಅವನು. ಆ ನೇರಾದ ಅನುಭವ ನಮ್ಗೆ ಇಲ್ದೇ ಇರೋದ್ರಿಂದ ನಾವು ತಿಳ್ಕೊಳಕ್ಕಾಗಿಲ್ಲ. ಯಾಕೆ ತಿಳ್ಕೊಳಕ್ಕಾಗಲ್ಲ ಇಂದ್ರಿಯಗಳಿಂದ? ಹೇಗೆ ನೀವು ಹಗ್ಗವನ್ನ ಕಣ್ಣಿಂದ ನೋಡಿ ತಿಳ್ಕೊಂಡ್ಬಿಟ್ರೋ ಹಾಗೆ ಇಂದ್ರಿಯಗಳಿಂದ ಆತ್ಮನ ಯಾಕೆ ತಿಳ್ಕೊಳಕ್ಕಾಗಲಿಲ್ಲ? ವಸ್ತು ಅಲ್ಲ ಅವನು, ವಿಷಯ ಅಲ್ಲ ತಿಳ್ಕೊಳಕ್ಕೆ. ಅವನೇ ವಿಷಯಿ, ಅವನಿಂದನೇ ನಾವೆಲ್ಲ ತಿಳಿತಾ ಇರೋದು. ಆದ್ರೆ ಅವನ್ನ ತಿಳ್ಕೊಳಕ್ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಅದರಿಂದ ಆಗೋದಿಲ್ಲ ಅವನ್ನ ತಿಳ್ಕೊಳಕ್ಕೆ. ಇನ್ಯಾರಾದ್ರೂ ಪಾಯಿಂಟ್ ಆ್ಯಡ್ ಮಾಡ್ತೀರಾ? ಇನ್ಯಾರಾದ್ರೂ? ಆತ್ಮನು ತುಂಬ ಸೂಕ್ಷ್ಮವಾಗಿದ್ದಾನೆ. ಕಣ್ಣು ಕಾಣಿಸ್ತಾನೆ, ಅವನಿಗೆ ಆಕಾರ ಉಂಟಾ? ಈಗ ಇಂದ್ರಿಯಗಳಿಂದ ನೋಡ್ಬೇಕಾದ್ರೆ ಅವನಿಗೆ ಆಕಾರ, ಬಣ್ಣ, ರೂಪ ಇರಬೇಕು. ಇಲ್ಲ, ಹೋಗಿ ಅವನಿಗೇನೋ ಶಬ್ದ ಇದೆಯಾ ಕಿವಿಯಿಂದ ಕೇಳೋದಕ್ಕೆ? ಇಲ್ಲ, ಅವನಿಗೇನಾದ್ರೂ ವಾಸನೆ ಇದೆಯಾ ಮೂಗಿಂದ ನೋಡ್ಕೊಳ್ಳೋದಕ್ಕೆ? ಇಲ್ಲ, ಅವನೇನಾದ್ರೂ ರುಚಿಗೆ ಸಿಗ್ತಾನ ನಾಲ್ಗೆ ರುಚಿ ನೋಡೋದಕ್ಕೆ? ಅಥವಾ ಕೈಯಿಂದ ಮುಟ್ಟಿ ಚರ್ಮದ ಸ್ಪರ್ಶದಿಂದ ನೋಡ್ಕೊಳಕ್ ಬರುತ್ತಾ? ಇಲ್ಲ. ಯಾಕೆ? ಇವುಗಳಿಗೆಲ್ಲ ಸಿಗದೆ ಇರೋನವನು. ಹೋಗ್ಲಿ, ಇದಕ್ಕೆ ಸಿಗದೆ ಇದ್ದರೆ ಹೋಗಲಿ. ಮನಸ್ಸು ಸಂಕಲ್ಪ ವಿಕಲ್ಪಕ್ಕೆ ಸಿಕ್ಬಿಡ್ತಾನ ಅವನ ಮನಸ್ಸಿಗೆ? ಇಲ್ಲ. ಹೋಗ್ಲಿ, ಬುದ್ಧಿಗೆ ಡಿಸೈಡ್ ಮಾಡಿ ತಿಳ್ಕೊಂಬಿಡ್ಲಿ ನೋಡೋಣ, ತಿಳ್ಕೊಳಕ್ಕಾಗತ್ತಾ? ಆಗೋದಿಲ್ಲ. ಹೋಗ್ಲಿ, ಚಿತ್ತಕ್ಕೆ ನೆನೆಸ್ಕೊಂಡು ತಿಳ್ಕೊಂಬಿಡ್ಲಿ ನೋಡೋಣ, ಅದು ಆಗೋದಿಲ್ಲ. ಅಹಂಕಾರ ತಿಳ್ಕೊಳಕ್ಕಾಗತ್ತಾ? ಇಲ್ಲ. ಯಾಕೆ? ಅವನು ಅಪ್ರಮೇಯನು, ವಿಷಯವೇ ಅಲ್ಲ. ಪ್ರಮೇಯ ಅಂದರೆ ವಿಷಯ, ಆಬ್ಜೆಕ್ಟೇ ಅಲ್ಲ. ಆಬ್ಜೆಕ್ಟ್ ಅಲ್ಲದೆ ಇರೋನು ನೀವು ಹೇಗೆ ತಿಳ್ಕೊತೀರ ಇದನ್ನು? ಅದರಿಂದ ಅವನ್ನ ತಿಳ್ಕೊಳ್ಳೋಕೆ ಬರೋದಿಲ್ಲ. ಅವನಿಲ್ಲ ಅಂತಲ್ಲ. ಹಾಗಾದರೆ ಒಂದು ಕೆಲಸ ಮಾಡಿ, ಇಲ್ಲ ಅಂತ ಅಂದ್ಬಿಡಿ ಅವನ್ನ. ಪ್ರಶ್ನೆ, ಇಲ್ಲ ಅಂತ ಅಂದ್ಬಿಡಿ. ಯಾಕೆ? ತಿಳ್ಕೊಳಕ್ ಬರದೇ ಇರೋದ್ರಿಂದ ಅವನಿಲ್ಲ ಅಂತ ಅಂದ್ಬಿಡಿ.
ಅವನಿದಾನೆ ಇಲ್ಲ ಅಂತ ಹೇಳ್ಬೇಕಾದ್ರೂ ಅವನ ಆಧಾರದಿಂದಾನೇ ನಾವ್ ಹೇಳ್ಬೇಕು. ಹಂಗೆ ಅವನ್ ಇಲ್ದಿರ ನಾವ್ ಏನು ಮಿಸ್ಕಕ್ ಹೇಳಕ್ಕಾಗೋದಿಲ್ಲ. ಅವನ ಚೈತನ್ಯದಿಂದನೇ ಇದು ಇಲ್ಲ, ಇದೆ, ತೋರುತ್ತೆ, ತೋರಲ್ಲ, ಜ್ಞಾನ ಆಯ್ತು, ಅಜ್ಞಾನ ಆಯ್ತು ಅಂತ ಹೇಳ್ಬೇಕಾದ್ರೂ ಅವನೇ ಇರೋದಲ್ಲಿ ಹಿಂದೆಗಡೆ ಆಧಾರ. ಹಗ್ಗನೇ ಆಧಾರ, ಹಾವಿಗೆ ಹಂಗೆ ಆತ್ಮನೇ ಆಧಾರ ಎಲ್ಲದಕ್ಕೂ. ಅದಕ್ಕೋಸ್ಕರ ಇದು ಈ ಬುದ್ಧಿಸಮ್ನವರು ಅದಕ್ಕೆ ಸಿಗದಿಲ್ಲ ಅಂತ ಹೇಳಿ ಅವನು ಇಲ್ಲ, ಶೂನ್ಯ ಅಂತ ಮಾಡಿಬಿಟ್ರು. ಬಿಡಿ, ಅದು ಆಯ್ತು. ಇವಾಗ ನಮ್ಗೆ ಇವಾಗ ಅಲ್ಲಿವರೆಗೂ ಹೋಗೋದು ಬೇಡ, ನಮಗೆ ಬೇಕಾಗಿರೋದು ಇಷ್ಟೇ. ಸೊ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸಾಂಪಲ್ನಲ್ಲಿ ಹಗ್ಗ ಅಂತ ತಿಳ್ಕೊಳ್ದೇ ಇದ್ರೆ ತಪ್ಪಾಗಿ ತಿಳ್ಕೊಳ್ಳೋದು ಎಲ್ಲ ಕಾರಣ ಗೊತ್ತಾಯಿತು. ಈಗ ಆತ್ಮನ್ನೂ ಕೂಡ ಗಾಢ ನಿದ್ರೆಯಲ್ಲಿ ನಾವು ಆತ್ಮನಾಗಿದ್ರು ತಿಳ್ಕೊಳಕ್ಕಾಗಲಿಲ್ಲ ಅಂತ ಅಂದರು. ಅದಕ್ಕೋಸ್ಕರ ಯಾಕೆ ಈ ಪಾಯಿಂಟ್ನ ಎತ್ತಿದ್ದಾರೆ ಪ್ರಶ್ನೆ. ಈ ಪಾಯಿಂಟ್ನ ಯಾಕೆ ಎತ್ಕೊಂಡು ಇಷ್ಟೊಂದು ಚಿಂತನೆ ಮಾಡ್ತಾ ಇದ್ದಾರೆ? ಯಾಕೆ? ಈಗ ಅದಲ್ಲ ನನ್ನ ಪ್ರಶ್ನೆ ಕೇಳಿ. ಈಗ ಗಾಢ ನಿದ್ರೆಯಲ್ಲಿ ಆತ್ಮನಾಗಿದ್ರು ತಿಳ್ಕೊಂಡ್ಲಿಲ್ಲ, ಅದಕ್ಕೋಸ್ಕರ ಯಾಕೆ ಅಲ್ಲಿ ಇಂದ್ರಿಯಗಳಿಲ್ಲ ನಾವು ಹೇಳ್ಬಿಟ್ವಿ. ಹಾಗಾದ್ರೆ ಈಗ ನಸುಗತ್ತಲೆ ಇದ್ದದ್ರಿಂದ ನಾನು ತಿಳ್ಕೊಂಡ್ಲಿಲ್ಲ ಹಗ್ಗವನ್ನ. ಹಾಗಾದ್ರೆ ಗಾಢ ನಿದ್ರೆಯಲ್ಲಿ ನಾವು ತಿಳ್ಕೊಳ್ದೇ ಇರೋದಕ್ಕೋಸ್ಕರ ಅದನ್ನ ಅವಿದ್ಯೆ ಅಂತ ಕರೆದ್ರು. ಈಗ ಆ ಅವಿದ್ಯೆಗೆ ಇನ್ನೊಂದು ಕಾರಣ ಉಂಟಾ ಅಂತ ಪ್ರಶ್ನೆಗೋಸ್ಕರ ಇಷ್ಟೆಲ್ಲ ಚಿಂತನೆ ಮಾಡ್ತಾ ಇರೋದಿಲ್ಲಿ. ಆ ಅವಿದ್ಯೆ ತಿಳ್ಕೊಳ್ದೇ ಇರೋದಕ್ಕೆ ಅದಕ್ಕೆ ಹಿಂದೆಗಡೆ ಇನ್ನೊಂದು ಕಾರಣ ಉಂಟಾ ಅಂತ ಪ್ರಶ್ನೆ. ಅದಕ್ಕೋಸ್ಕರ ತಿಳ್ಕೊಂಡಿಲ್ಲ ಅಷ್ಟೇ. ಅದಕ್ಕೋಸ್ಕರ ಈಗ ಬೇರೆಯವರು ಏನ್ ಮಾಡಿದ್ರು, ಅದಕ್ಕೊಂದು ಕಾರಣ ಏನದು ಇದೆ ಅಂತ, ಅವಿದ್ಯೆ, ಮೂಲಾವಿದ್ಯೆ ಅಂತ. ಮೂಲಾವಿದ್ಯೆ ಅಂತಂದ್ರು. ಈಗ ಅದಕ್ಕೊಂದು ಮೂಲಾವಿದ್ಯೆ, ಗಾಢ ನಿದ್ರೆಯಲ್ಲಿ ತಿಳ್ಕೊಂಡ್ಲಿಲ್ವಲ್ಲ, ಕಾರಣ ಏನು ಅಂದ್ರೆ ಅವಿದ್ಯೆ, ಅದಕ್ಕೆ ಹಿಂದೆಗಡೆ ಇನ್ನೊಂದು ಮೂಲಾವಿದ್ಯೆ ಅಂತ ಹೇಳಿದ್ರು. ಈಗ ನಮ್ಮ ಆತ್ಮನ್ ತಿಳ್ಕೊಳ್ಳೋದಕ್ಕೆ ಮೂಲಾವಿದ್ಯೆ ಅಂತ ಹೇಳಿದ್ರು. ಈಗ ಹಗ್ಗವನ್ನು ತಿಳ್ಕೊಳ್ಳದೆ ಇದ್ದಿದ್ದಕ್ಕೆ ಯಾವುದು? ಅಲ್ಲೇನಾದ್ರೂ ಹೇಳ್ತಾರ? ಹಗ್ಗವನ್ನ ತಿಳ್ಕೊಳ್ಳದೆ ಇರೋದಕ್ಕೆ ಬೆಳಕಿರ್ಲಿಲ್ಲ ಅಷ್ಟೇ. ಇದು ನಿಮಗೆ ಗೊತ್ತಿಲ್ಲ. ಹಗ್ಗವನ್ನು ತಿಳ್ಕೊಳ್ಳದೆ ಇರೋದಕ್ಕೆ ಅವರು ಯಾರೋ ಪಂಚಪಾದಿಕ ಭಾಮತಿಕಾರು ಹೇಳಿ ಅದ್ರ ಮೇಲೆ ಒಂದು ಇದು ಮುಸುಕು ಮುಚ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ, ಟವಲ್ ಹಾಕಿದೆ ಅಂತ. ಅವ್ರು ಹಗ್ಗದ ಮೇಲೆ ಏನು ಹೇಳಲ್ಲ, ನಾನು ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಹೇಳಿದ್ದು. ಅವರು ಆತ್ಮನಿಗೆ ಒಂದು ಮುಸುಕಾಗೋಗಿದೆ, ಅದರಿಂದ ತಿಳ್ಕೊಳಕ್ ಆಗ್ತಾ ಇಲ್ಲ ಅಂತ. ಅದಲ್ಲ ನಮ್ಮ ಪ್ರಶ್ನೆ. ಈಗ ಆತ್ಮನ್ ತಿಳ್ಕೊಳ್ದೇ ಇರೋದಕ್ಕೆ ಅದಕ್ಕೊಂದು ಕಾರಣ ಮೂಲಾವಿದ್ಯೆ ಅಂತ ಹೇಗೆ ಹೇಳಿದ್ರು, ಹಾಗೆ ಹಗ್ಗವನ್ನು ತಿಳ್ಕೊಳ್ದೇ ಇರೋದಕ್ಕೂ ಒಂದು ಕಾರಣವನ್ನು ಹೇಳ್ತಾರೆ ಅವರು. ಈಗ ಹಾವನ್ನ ನಿಜವಾಗ್ಲೂ ಹುಟ್ಟಿಸ್ತಾರವರು, ಅದಕ್ಕೆ ಗುಗ್ರಿ ಕಾಳು ಅಂತಾರೆ. ಬರ್ತ್ಡೇ ಕೇಕ್ ಕಟ್ ಮಾಡ್ತಾರವರು, ಎಲ್ಲ ಮಾಡ್ತಾರವರು. ಯಾಕೆ? ಹಾವು ಹುಟ್ಬಿಟ್ಟಿದೆ ಸ್ವಾಮಿ ಅಂತ ಅನ್ಕೊಂಡು. ಅದಕ್ಕೋಸ್ಕರ ಅದಕ್ಕೆ ತುಲಾವಿದ್ಯೆ, ಅವಿದ್ಯೆ ಅಂತಾರೆ. ನೀವು ಇದ್ದದ್ದನ್ನಿದ್ದಾಗ ಹಗ್ಗ ಅಂತ ತಿಳ್ಕೊಂಡ್ಲಿಲ್ವಲ್ಲ, ಅದಕ್ಕೊಂದು ಕಾರಣ ಏನು ಅಂತಂದ್ರೆ ಕತ್ಲೆ ಅಂತನಲ್ಲ ಅವರು. ನೀವು ಹೇಳ್ರಿ ಕತ್ಲೆ ಅಂತ, ಆದರೂ ಆ ಕತ್ಲೆಗೆ ಹಿಂದೆಗಡೆ ಸ್ಥೂಲ ಅವಿದ್ಯೆ ಇತ್ತು, ಅದಕ್ಕೆ ನೀವು ಹಗ್ಗ ಅಂತ ತಿಳ್ಕೊಂಡ್ಲಿ. ಏನೇನೋ ಹೇಳ್ತಾರೆ ಅವರು. ಇಷ್ಟೆಲ್ಲ ಬೇಕಾ? ನಾವು ಅಷ್ಟೆಲ್ಲ ಯೋಚನೆ ಮಾಡ್ತೀವಿ ಅಲ್ಲಿ, ಸಾಕಿಷ್ಟು. ಮುಂದಕ್ಕೆ ಹೋಗೋಣ. ನಮ್ಮ ಪ್ರಶ್ನೆ ಅದಲ್ಲ, ಇಲ್ಲಿ ತಿಳ್ಕೊಂಡಿದ್ದಾಯ್ತು. ಈಗ ಎಂಬ ಪ್ರಶ್ನೆ ಈಗ ವಿಮರ್ಶೆಗೆ ತೆಗೆದುಕೊಳ್ಳೋಣ. ಎಷ್ಟೋ ವಿಷಯಗಳನ್ನು ನಾನು ಓದ್ತೀನಿ, ಅದರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿದ್ರು ಆ ಪ್ರಶ್ನೆ ಕೇಳ್ತೀನಿ, ನೀವು ಕೇಳ್ಕೋಬೇಕು. ಎಷ್ಟೋ ವಿಷಯಗಳನ್ನು ನಾವು ಅರಿಯೋದಿಲ್ಲ, ಆದರೂ ಅದನ್ನು ನಾವು ತಪ್ಪಾಗಿ ತಿಳಿದುಕೊಂಡಿರುವುದಿಲ್ಲ. ಅದೇನೋ ನನಗೆ ತಿಳಿಯದು ಅಂತ ಹೇಳ್ತಾ ಇರ್ತೀವಿ. ಹೀಗಿರುವಲ್ಲಿ ಬರೀ ಅರಿವನ್ನು ತಿಳಿಯದಿದ್ದ ಮಾತ್ರದಿಂದ ಅದರಲ್ಲಿ ಅರಿವು ವಿಷಯಗಳ ಇಷ್ಟು ಮಾತ್ರ ಹೇಳಿ. ಈಗ ವ್ಯವಹಾರದಲ್ಲೂ ಕೂಡ ನಾವು ಯಾವತ್ತಾದ್ರೂ ಈ ಥರ ಪ್ರಶ್ನೆ ಕೇಳ್ಕೊತೀವ? ಈಗ
ಯಾರಾದರೂ ಇಷ್ಟು ವಿಚಾರ ಡೀಟೇಲಾಗಿ ಮಾಡೋಕ್ಕೆ ಹೋಗ್ತೀವ? ಸ್ವಾಮಿ ಹಗ್ಗ ಅಂತ ಯಾಕೆ ತಿಳ್ಕೊಡ್ಲಿಲ್ಲ ಅಂತಂಗೆ ಯಾರು ಕೇಳ್ಕೊತಾ ಕೂತ್ಕೊಂತೀವ? ಯಾರೂ ಮಾಡೋದಿಲ್ಲ. ಈ ಥರದ್ದು ಬೇಕಾದಷ್ಟು ಆಗ್ತಾ ಇರುತ್ತೆ ವ್ಯವಹಾರದಲ್ಲಿ. ಅದನ್ನು ಹೇಳ್ತಾ ಇದ್ದಾರೆ. ಹಾವು ಹಗ್ಗ, ಮತ್ತು ಬೆಳ್ಳಿ ಕಪ್ಪೆಚಿಪ್ಪು, ಮನುಷ್ಯ ಮರ, ಮಳೆಗಾಡು ನೀರು, ಅದರ ಜೊತೆಗೆ ನಿಜವಾದ ಕಲಾಬತ್ತು, ಕೋಟಾ ಕಲಾಬತ್ತು, ನಿಜವಾದ ನೋಟು, ಕೋಟಾ ನೋಟು ಅಲ್ವಾ? ಎಷ್ಟಿದೆ ನೋಡ್ರಿ. ಚಿನ್ನ ಮತ್ತು ಉಮಾ ಗೋಲ್ಡ್, ಹೀಗೆಲ್ಲ ಬೇಕಾದಷ್ಟಿದೆ. ಅಷ್ಟೆಲ್ಲ ಯಾತಕ್ಕೆ ಅಲ್ಲಿ ನಡ್ಕೊಂಬರ್ತಾ ಇರ್ತಾರೆ. ಅಲ್ಲಿ ಯಾರೋ 12 ಗಂಟೆನೇ. ಈಗ ನೋಡ್ರಿ, ಬೆಳ್ಳಿ ಅಂತ ನೀವು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಕತ್ಲೆನೇ ಆಗಬೇಕೇನೋ. 12 ಗಂಟೆಯಲ್ಲಿ ಅದನ್ನು ಬೆಳ್ಳಿ ಅಂತ ತಿಳ್ಕೊಂಡ್ರಿ, ಅಲ್ಲಿ ಯಾವ ಕತ್ಲೆ ಇದೆ? ನಸುಗತ್ತಲೆ ಎಲ್ಲಿದೆ ಅಲ್ಲಿ? ಆದರೂ ತಪ್ಪು ತಿಳ್ಕೊಂಡ್ರಲ್ಲ, ಹೆಂಗೆ ಬೇಕಾದರೂ ಹಾಕ್ಬೋದು. ಈಗ ನೋಡ್ರಿ, ಆ ಕಡೆಯಿಂದ ಯಾರು ನಡ್ಕೊಂಬರ್ತಾ ಇರ್ತಾರೆ. ಬಾವು ಮೈದೆಂದರೆ ಯಾವಾಗ ಬರೋಣ ಆದ್ರಿ ಈ ಕಡೆ ಅಂತಾರವ್ರು. ಇವರು ಈ ಕಡೆಯಿಂದ ಅವರು ಹೀಗೆ ನೋಡಿಬಿಟ್ಟಿದ್ದೆ, ತಾವು ಯಾರೂ ನನಗೆ ಗುರ್ಸಿಗ್ಲಿಲ್ಲ ಅಂತಾರವರು. ಆವಾಗ ಅವ್ರ ಹತ್ರ ಬಂದಿರ್ತಾರಲ್ಲ, ಅಷ್ಟರಲ್ಲಿ ಸಾರಿ ಸರ್, ನಮ್ಮ ಭಾವ ಅಂತ ಅಂದ್ಕೊಂಡೆ. ಈಗ ನೋಡ್ರಿ ಹೆಂಗಿದೆ. ಈ ಥರ ಬೇಕಾದಷ್ಟು ಆಗ್ತಾ ಇರುತ್ತೆ. ನಾವಿಲ್ಲಿ ರೀಸನ್ ಕೇಳ್ತಾ ಕೂತ್ಕೊಂತೀವೇನೋ ಅಂತ ಪ್ರಶ್ನೆ ಅಷ್ಟೇ, ಕೇಳೋದಿಲ್ಲ. ಯಾರು ಕೇಳಬೇಕಾಗಿಲ್ಲ. ಅರೆ ಯಾಕೆ ತಪ್ಪು ತಿಳ್ಕೊಂಡೆ? ಅಲ್ಲಿ ಏನೋ ಒಂದು ರಿಸಂಬಲೆನ್ಸ್ ಇರುತ್ತೆ. ಯಾಕೆ ನಾನು ಬಾಮೈದ ಅಂತ ತಿಳ್ಕೊಂಡೆ? ಯಾರನ್ನೋ ಬೇರೆಯವ್ರನ್ನ, ಅವ್ರು ನಡೆಯೋ ರೀತಿನೋ, ಅವ್ರು ಹಾಕ್ಕೊಂಡಿದ್ದ ಬಟ್ಟೆನೋ, ಅವ್ರು ಪಂಚೆಗಿಂಚೆ ಹಾಕ್ಕೊಂಡು ಅದನ್ನು ಮೇಲೆ ಕಟ್ಕೊಂಡಿದ್ರು, ಅಥವಾ ಟೋಪಿ ಗಿಪಿ ಹಾಕಿ ಏನೋ ಒಂದು ರಿಸಂಬಲೆನ್ಸ್ ಇದ್ದರೂ ಸಾಕು, ನಾವು ತಪ್ಪಾಗಿ ತಿಳ್ಕೊತೀವಿ. ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆದರೆ ಇಲ್ಲಿ ಆತ್ಮನನ್ನು, ಇಲ್ಲಿರೋದು ಶರೀರ, ನಾನು ಶರೀರ ಅಂತ ತಿಳ್ಕೊಳ್ಳಲ್ಲ, ಆತ್ಮ ಅಂತ ಆತ್ಮ ಅಂತ ತಿಳ್ಕೊಳ್ಳಲ್ಲ, ಶರೀರ ಅಂತ ತಪ್ಪಾಗಿ ತಿಳ್ಕೊತೀನಿ. ಯಾವುದಿಲ್ಲ ರಿಸಂಬಲೆನ್ಸ್? ಪ್ರಶ್ನೆ ಯಾವುದಿಲ್ಲ ರಿಸಂಬಲೆನ್ಸ್? ಆ ಥರ ಹಗ್ಗಕ್ಕೆ ಹಾಗೆ ಹೊಂದಾಣಿಕೆ ಇದೆ. ಆತ್ಮನಿಗೆ ಇಲ್ಲಿ ಇದಕ್ಕೆ ಯಾವುದು ಹೊಂದಾಣಿಕೆ? ಈ ಕಾಮನ್ ಆಗಿರಬೇಕು. ಯಾವುದದು? ಯಾರಾದರೂ ಯಾರಾದರೂ ಬೇಗ? ಗೊತ್ತಾಗ್ಲಿಲ್ಲ ಸರ್. ಅರೆ ಕಷ್ಟ ಇದೆಯಾ ಇದು? ಅಯ್ಯೋ, ಕಾಮನ್ ಆಗಿರೋದು ಯಾವುದು? ನಾನು ಜೀವಪ್ಪ. ಯಾರಪ್ಪ ನೀವು? ನಾನಿದ್ದೀನಿ ಸ್ವಾಮಿ. ಹೇಗಿದೆ ನೋಡ್ರಿ, ಗಾಢ ನಿದ್ರೆಯಲ್ಲಿ ಯಾರಿರೋದು ನಾನೇ ಸ್ವಾಮಿ, ಎಚ್ಚರದಲ್ಲಿ ಯಾರಿರೋದು ನಾನೇ, ಕನಸಿನಲ್ಲಿ ಯಾರಿರೋದು ನಾನೇ. ಈ ನಾನು ಅನ್ನೋದು ಕಾಮನ್ ಆಗಿದೆಯೋ ಇಲ್ವೋ? ಸರ್ ಇದೆ ಸರ್. ಅಷ್ಟೇ. ಈ ನಾನು ಅಂತ ಇವನು ಈ ಶರೀರವನ್ನು ಹಿಡ್ಕೊಂಡ್ಬಿಡ್ತಾನೆ. ವಿಚಾರ ಮಾಡಬೇಕೋ ಬೇಡವೋ? ಅದು ಅಷ್ಟೇ, ಇನ್ನೇನಿಲ್ಲ. ಈಗ ಕಂಡಿದ್ದೆಲ್ಲ ಸತ್ಯ ಹೇಗಿರುತ್ತೆ? ಎದುರುಗಡೆ ಸೂರ್ಯ ಚಪಾತಿ ಗಾತ್ರ, ತಟ್ಟೆ ಗಾತ್ರ ಇರ್ತಾನೆ, ಕರೆಕ್ಟಾ? ವಿಚಾರ ಮಾಡಿದಾಗ ಅಯ್ಯೋ ಎಷ್ಟು ಹೆಚ್ಚು ಕಡಿಮೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಈ ಶರೀರವನ್ನು ಪ್ರತಿಯೊಬ್ಬರು ನಾನು ಅನ್ಕೊಂತೀನಿ. ಯಾರನ್ನೇ ಕೇಳ್ರಿ, ನಿನ್ನೆ ಎಲ್ಲ ಡಿಸ್ಕಷನ್ಸ್ ಆಯ್ತಲ್ಲ, ನಾನು ಅನ್ಕೊಂತಾರೆ. ಆತ್ಮನಲ್ಲಿ ನಾನು ಅನ್ಕೊಂತಾರೆ. ಹಾಗೆ ಸೊ ಈ ವ್ಯತ್ಯಾಸ ಸಹಜವಾಗಿದೆ. ಇಲ್ಲಿ ನಾವು ವಿಚಾರ ಮಾಡಿದ್ರೆ ಇದಕ್ಕೂ ಅದಕ್ಕೂ ಅಜಗಜಾಂತರ. ಅವನೊಂದು ಪ್ರಶ್ನೆ ಕೇಳ್ತಾನೆ, ಅಲ್ಲ ರೀ, ಏನು ಕಂಪ್ಯಾರಿಸನ್ ಇದೆ ಅಂತ ನೀವು ನಾನು ಅಂತ ಕರಿತೀರಾ? ಈಗ ಆತ್ಮ ನೋಡಿದ್ರೆ ಚೈತನ್ಯ ಸ್ವರೂಪ, ಆನಂದ ಸ್ವರೂಪ ಆತ್ಮ. ಈ ನಾನು ಅನ್ನೋದು ನೋಡಿದ್ರೆ ಅನಾತ್ಮ, ದುಃಖಾಲಯ, ಎಲ್ಲ ವಿರುದ್ಧವಾಗಿದೆ. ಅದು ಹೇಗೆ ಮಾಡ್ಕೊತೀರಾ ಅಂತ ಒಂದು ಪ್ರಶ್ನೆ. ಎರಡನೇದು, ಅದು ಸಬ್ಜೆಕ್ಟ್, ಈ ನಾನು ಆಬ್ಜೆಕ್ಟ್, ಮತ್ತು ಇವೆರಡಕ್ಕೂ ಹೆಂಗೆ ಮಾಡ್ಕೊತೀರ ಅಂತ ಇದು ಬಿಡ್ರಿ. ಹಾಗೆ ಬೇಕಾದಷ್ಟು ಅವನು ಪ್ರಶ್ನೆ ಕೇಳ್ತಾರೆ. ಇದಕ್ಕೇನು ಉತ್ತರ ಕೊಡ್ತೀರ? ಇದು ಸ್ವಲ್ಪ ಡಿವಿಯೇಷನ್ ಆಗ್ತಾ ಇದೆ, ಆದರೂ ಈ ಸಂದರ್ಭದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಏನು ಉತ್ತರ ಕೊಡ್ತೀರ ಇದಕ್ಕೆ? ಈಗ ಹಗ್ಗ ಹಾವೇ ತಗೊಳ್ರಿ. ಹಗ್ಗ ಹೇಗಿದೆ? ರಿಸಂಬಲೆನ್ಸ್ ಇದೆ ಹಗ್ಗಕ್ಕೂ ಹಾವು. ಅವನೇನು ಹೇಳೋದು ಗೊತ್ತಾ? ಸ್ವಾಮಿ ಹಗ್ಗ ಏನು?
ಆಬ್ಜೆಕ್ಟ್. ಹಾವೇನು? ಆಬ್ಜೆಕ್ಟ್. ಎರಡಕ್ಕೂ ಒಂದು ರಿಸಂಬಲೆನ್ಸ್ ಇದೆ. ಹಗ್ಗವೂ ಸ್ವಲ್ಪ ಹೆಚ್ಚು ಕಡಿಮೆ ಹಾವಿದ್ದಂಗಿದೆ. ಕತ್ಲೆ ಇರೋದ್ರಿಂದ ಕಲ್ಲರ್ಗೆಲ್ಲರು ಗೊತ್ತಾಗಲಿಲ್ಲ. ಮತ್ತು ಗಾಳಿ ಬರ್ತಾ ಇದ್ದರಿಂದ ಹಗ್ಗ ಹೀಗೆ ಅಲ್ಲಾಡ್ತಾ ಇದೆ. ಆದ್ದರಿಂದ ನಾನು ತಪ್ಪಾಗಿ ಮಾಡಿಕೊಂಡೆ. ಎರಡೂ ಆಬ್ಜೆಕ್ಟ್ಸ್. ಆದರೆ ಇಲ್ಲಿ ಆತ್ಮ ಬಂದಿದ್ದೆ ಸಬ್ಜೆಕ್ಟು, ಈ ನಾನು ಬಂದಿದ್ದೆ ಆಬ್ಜೆಕ್ಟು. ಆಬ್ಜೆಕ್ಟ್ ಸಬ್ಜೆಕ್ಟ್ ಹೇಗೆ ತಪ್ಪು ಮಾಡ್ಕೊತೀರಾ ಅಂತ ಪ್ರಶ್ನೆ ಕೇಳ್ತೇನೆ. ಅದಕ್ಕೇನು ಉತ್ತರ ಕೊಡ್ತೀರಿ ನೀವು? ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ. ಇದು ಬೇರೆ ಕಡೆ ಎಲ್ಲ ಬಂದಿರುತ್ತಿದ್ದು. ಪೂರ್ವ ಪಕ್ಷಿ ಪ್ರಶ್ನೆ ಹಾಕ್ತಾನೆ ಅವ್ರನ್ನ. ಅದಕ್ಕೋಸ್ಕರ ಅಲ್ಲಿ ಇದು ಕಾಣೋದಿಲ್ಲ ಆತ್ಮ. ಈ ಶರೀರ ನಮ್ಗೆಲ್ಲರಿಗೂ ಚೈತನ್ಯ ಅಲ್ಲಿಂದನೇ ಬರ್ತಾ ಇದೆ ನಮ್ಗೆ ಜೀವಕ್ಕೆ. ಆದ್ರೆ ನಮ್ಗೆ ಆ ಚೈತನ್ಯನ ಗುರ್ತಿಸೋ ಶಕ್ತಿ ಇಲ್ಲ. ಇದೇ ಶರೀರನೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ಹಾಗಲ್ಲ. ಓಕೆ, ಈಗ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ, ಅವರು ಪೂರ್ವ ಪಕ್ಷಿಗೆ ಆನ್ಸರ್ ಕೊಡ್ತಾರೆ ಶಂಕರಾಚಾರ್ಯರು. ಏನು ಕಾಣಲೇಬೇಕು ಅಂತೇನಿಲ್ಲ. ಆತ್ಮ ಕಾಣೋದಿಲ್ಲ, ಈ ಶರೀರ ಕಾಣುತ್ತೆ. ನಾನು ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಶರೀರ. ಹೌದು, ನಾನು ಶರೀರ ಇದ್ದೀನಿ, ಗೊತ್ತಾಗುತ್ತೆ. ಅದಕ್ಕೆ ಅವ್ರು ಏನು ಆನ್ಸರ್ ಕೊಡ್ತಾರೆ ಅಂದರೆ, ಈಗ ಆಕಾಶ ಕಣ್ಣು ಕಾಣುತ್ತಾ? ಕಾಣೋದಿಲ್ಲ. ಆದರೆ ತಪ್ಪಾಗಿ ಏನು ತಿಳ್ಕೊತಾರೆ, ಇವಾಗ ಆಕಾಶ ಯಾವುದು ಅಂದರೆ ಮಕ್ಕಳು ಕರ್ಕೊಂಡೋಗಿ ಮೇಲ್ಗಡೆ ತೋರಿಸ್ತಾರೆ. ಅದು ಆಕಾಶನ ಅಲ್ಲ. ಅದಕ್ಕೆ ಆಕಾರ ಇದೆಯಾ? ಇಲ್ಲ. ಮತ್ತು ಅದಕ್ಕೆ ರೂಪ ಇದೆಯಾ? ಇಲ್ಲ. ಬಣ್ಣ ಇದೆಯಾ? ಇಲ್ಲ. ಮತ್ತು ತಪ್ಪಾಗಿ ಯಾಕೆ ತಿಳ್ಕೊತಾರೆ? ಯಾರನ್ನ ಕೇಳಿದ್ರು ಅಲ್ಲಿ ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ಟು ಮೇಲ್ಗಡೆದ ಆಕಾಶ ನೋಡು ಅಂತಾರೆ, ಕಣ್ಣಿಂದ ತೋರಿಸ್ತಾರೆ. ನೀಲಿ ಬಣ್ಣ ಇದೆಯಾ ಆಕಾಶಕ್ಕೆ? ಆಕಾಶ ಕೊಪ್ಪರಿಗೆ ಶೇಪ್ನಲ್ಲಿದೆಯಾ? ಇಲ್ಲ. ಆದ್ದರಿಂದ ಅದಕ್ಕೋಸ್ಕರ ಈ ಎಕ್ಸಾಂಪಲ್ ಕೊಟ್ಟು ಹೀಗೆ ಇರಬೇಕು ಅಂತೇನಿಲ್ಲ. ನಮಗೆ ಕಣ್ಣು ಕಾಣಿಸ್ದೇ ಇದ್ದರೂ ಕಾಣಿಸೋದಿಲ್ಲ, ಬಟ್ ಅಟ್ಲೀಸ್ಟ್ ಅದಕ್ಕೊಂದು ಶಬ್ದದ ಗುಣ ಆದರೂ ಇದೆ. ಅದನ್ನು ನಾವು ಹೇಗೆ ಕೊಪ್ಪರಿಗೆ ಇವೆಲ್ಲ ತಿಳ್ಕೊತೀವೋ ಹಾಗೆ ಆತ್ಮನಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯ ಇರುತ್ತಪ್ಪ ಅಂತ ಹೇಳ್ತಾನೆ. ಬಟ್ ನಾವು ತುಂಬ ಡಿವಿಯೇಟ್ ಬೇರೆ ಕಡೆಗೆ ಹೋಗ್ತಾ ಇದ್ದೀವಿ. ಬೇಡ, ಇಲ್ಲಿಗೆ ಬರೋಣ ಇವಾಗ. ಆದ್ದರಿಂದ ಹೀಗಿರುವಲ್ಲಿ ಬರೀ ಅರಿವನ್ನು ತಿಳಿಯದಿದ್ದ ಮಾತ್ರದಿಂದ ಅದರಲ್ಲಿ ಅರಿವು ವಿಷಯಗಳ ವಿಭಾಗದ ಪ್ರಪಂಚವನ್ನು ನಾವು ಕಾಣುವುದಕ್ಕೇನು ಕಾರಣ? ಈಗ ಬರೀ ಅರಿವನ್ನು ತಿಳಿಯಿಲ್ಲ. ಇಲ್ಲಿ ಫಸ್ಟ್ ಎತ್ಕೊಂತಾನೆ ಬೇರೆ ಕಡೆ ಮಾಡಿದ್ದೇನು ಅಂದರೆ, ಬರೀ ಅರಿವನ್ನು ತಿಳ್ಕೊಂಡ್ಲಿಲ್ಲ, ಅದಕ್ಕೋಸ್ಕರ ಯಾಕೆ ತಿಳ್ಕೊಂಡ್ಲಿಲ್ಲ ಅಂತ ಒಂದು ಪ್ರಶ್ನೆ ಹಾಕಿ ಅದರ ಹಿಂದೆಗಡೆ ಅದಕ್ಕೊಂದು ಕಾರಣ ಇದೆ ಅಂತ ಮೂಲ ವಿದ್ಯೆ ಹೇಳಿದರು. ಇಲ್ಲಿ ಬರೀ ಅರಿವು ತಿಳ್ಕೊಳ್ಳದೆ ಇರೋದರಿಂದ ಎಚ್ಚರದಲ್ಲದನ್ನು ತಪ್ಪಾಗಿ ತಿಳಿದಿದ್ದ ಮಾತ್ರದಲ್ಲಿ ಅದನ್ನು ಎಚ್ಚರದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟು ಮತ್ತು ಈ ವಿಷಯ ಇವುಗಳೆಲ್ಲ ಇದೆಯಲ್ಲ, ಹೀಗೆ ತಿಳ್ಕೊಳ್ಳೋದಕ್ಕೆ ಕಾರಣ ಏನು ಅಂತಾರೆ. ಅಂದರೆ ಇಲ್ಲಿ ವಿಶೇಷವಾದ ಜ್ಞಾನ, ಇಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ಸ್ ಇದೆ, ತ್ರಿಪುಟಿ ಇದೆ, ಎಲ್ಲ ಇದೆ, ಪ್ರಪಂಚ ಇದೆ, ಅವಸ್ಥೆಗಳಿದೆ. ನೋಡಿ, ಅದನ್ನೇ ಹೇಳ್ತಾ ಇರೋದು. ತಿಳಿದಿದ್ದ ಮಾತ್ರದಿಂದ ಅಲ್ಲಿ ಅರಿವು ವಿಷಯಗಳ ವಿಭಾಗದ ಪ್ರಪಂಚವನ್ನು ನಾವು ಕಾಣುವುದಕ್ಕೇನು ಕಾರಣ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಂಬುದೇ ಪ್ರಶ್ನೆಯ ಅಭಿಪ್ರಾಯ. ಯಾಕೆ ಕಾಣ್ತಾ ಇದ್ದೀವಿ ಹಂಗೆ? ಆತ್ಮನ್ ತಿಳ್ಕೊಂಡ್ಲಿಲ್ಲ, ಆದರೆ ಶರೀರವನ್ನು ನಾನು ಅಂತಂದರೆ ಜೊತೆಗೆ ಅದೊಂದೇ ಅಲ್ಲ, ಮಿಕ್ಕಿರೋದು ಅವಸ್ಥೆ ಒಳಗಡೆ ಅರ್ಧ ಡಜನ್ ಇವೆಲ್ಲ ತಿಳ್ಕೊತಾ ಇದ್ದೀವಲ್ಲ, ಏನು ಕಾರಣ ಅಂತ. ಪರಮಾರ್ಥನ ತಿಳ್ಕೊಂಡಿಲ್ಲ, ಅದಕ್ಕೆ ತಪ್ಪಾಗಿ ತಿಳ್ಕೊಂಡಿರೋದಷ್ಟೇ. ಅದು ಸ್ವಾಭಾವಿಕವಾಗಿದೆ, ಅದು ಕಾರಣ. ಈ ಪ್ರಶ್ನೆಗೆ ಹಿಂದಿನ ಜುಳುಕಿನಲ್ಲೇ ಉತ್ತರವನ್ನು ಹೇಳಿದಂತಾಗಿದೆ. ಏಕೆಂದರೆ ಪರಮಾರ್ಥವನ್ನು ಅರಿಯದಿರುವುದೆಂಬ ಅವಿದ್ಯೆಯಂತೆ ತಪ್ಪಾಗಿ ತಿಳಿದಿರುವುದೆಂಬ ಜನರಿಗೆ ಸ್ವಾಭಾವಿಕವಾಗಿರುತ್ತೆ. ಆದ್ದರಿಂದ ಯಾಕೆ ತಿಳ್ಕೊಂಡ್ಲಿಲ್ಲ ಅಂತಂದರೆ, ಇಲ್ಲಿ ಎಚ್ಚರದಲ್ಲಿ ನಾವು ಇಂದ್ರಿಯಗಳನ್ನ ಉಪಯೋಗಿಸಿ ಅಂತಃಕರಣವಾದ ಈ ಇಂದ್ರಿಯಾನುಭವ ವೇದನಾನುಭವದಿಂದ ನೋಡ್ತೀವಿ. ನಮಗಿದು ಸತ್ಯವಾಗಿರುತ್ತೆ. ಯಾವುದಿರಲ್ವೋ ಅದು ಸತ್ಯವಾಗಿ ಕಾಣುತ್ತೆ. ನಮ್ಗೆ ಆತ್ಮ ಕಾಣೋದೇ ಇಲ್ಲ. ಯಾಕೆ? ನಮ್ಗೆ ಗೊತ್ತಿರೋ ಅನುಭವ ಇದೆ. ನಾನಾಗಿದ್ದರೂ ಅದನ್ನು ನಾನು ಗುರ್ಸಕ್ಕೆ ಬರಲ್ಲ. ಯಾಕೆ ಅಂತಂದರೆ ನಾನು ಇವುಗಳನ್ನ ಉಪಯೋಗಿಸಿ ನೋಡೋಕ್ಕೆ ಹೋಗ್ತೀನಿ.
ಪ್ರಪಂಚವನ್ನು ಹೇಗೆ ನೋಡ್ತೀನೋ, ಅವಸ್ಥೆಗಳನ್ನ, ಅವಸ್ಥೆ ಒಳಗಡೆ ಇರೋ ವಿಭಾಗಗಳು ಆ ಅರ್ಧ ಡಜನ್ನು, ಮತ್ತು ಇವುಗಳನ್ನೆಲ್ಲ ನಾನು ಇಂದ್ರಿಯಾನುಭವ, ವೇದನಾನುಭವ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ಇದರಿಂದಲೇ ನಾನು ಆತ್ಮನ್ನು ನೋಡೋದಕ್ಕೆ ಹೋಗ್ತೀನಿ, ಅದು ಸಿಗೋದಿಲ್ಲ ಅಷ್ಟೇ. ಈ ಪ್ರಶ್ನೆಗೆ ಅದು ಉತ್ತರ ಕೊಟ್ಟಿದ್ದಾರೆ, ಅದಾಗಿದೆ. ಏಕೆಂದರೆ ಪರಮಾರ್ಥವನ್ನು ಅರಿಯದೇ ಇರುವುದೆಂಬ ಅವಿದ್ಯೆಯಂತೆ ತಪ್ಪಾಗಿ ತಿಳಿದಿರುವುದೆಂಬುದು ಜನರಿಗೆ ಸ್ವಾಭಾವಿಕವಾಗಿದೆ. ಹೇಗೆ ನಾವು ದೃಷ್ಟಾಂತದಲ್ಲಿ ಸ್ವಾಭಾವಿಕ ಅಂತ ಹೇಳ್ಬಿಡ್ತೀವಿ. ಅಯ್ಯೋ ಹಗ್ಗ ನೀ ಯಾಕ್ರಿ ಹಾವು ತಿಳ್ಕೊಳ್ಳೋದು, ಅಯ್ಯೋ ಅದು ಸ್ವಾಭಾವಿಕ ರೀ, ಅಯ್ಯೋ ಏನು ಮಾಡೋಕ್ಕಾಗ ಕತ್ಲೆ ಏನೋ ಒಂದು ಹೇಳ್ಬಿಡ್ತೀವಿ ಅಲ್ಲಿ. ಇಲ್ಲೂ ಹಾಗೆ ಸ್ವಾಭಾವಿಕ, ಅದಕ್ಕೋಸ್ಕರ ಇದಕ್ಕೆ ಯಾವ ಕಾರಣವನ್ನು ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ನೋಡ್ರಿ, ಇಷ್ಟೆಲ್ಲ ಚೆನ್ನಾಗಿ ಗೊತ್ತಿದ್ರು ಅವರು ಪಂಚಪಾದಿಕ ಭಾಮತಿಕಾರರು ಅದಕ್ಕೆ ಮೂಲಾವಿದ್ಯೆ ಇದೆ ಅಂತ ಹೇಳಿ, ಹಗ್ಗ ಹಾವಿಗೆ ಸ್ಥೂಲಾವಿದ್ಯೆ ಇದೆ ಅಂತ ಹೇಳಿಕೊಂಡು ಇಷ್ಟೆಲ್ಲ ರಾಮಾಯಣ ಅಂದರೆ ಇವ್ರ ಪ್ರಕಾರ ಹೋಗ್ಬಿಟ್ರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಈಗ ಅವ್ರು ಹೇಳ್ತಾರೆ, ಅದು 1 ಗಂಟೆ ಪಾಠ ಮಾಡ್ತಾರೆ ಸ್ಥೂಲ ವಿದ್ಯೆ ಅಂತ ತಗೊಂಡು. ಈಗ ಹಾವು ಹುಟ್ಟಿಸಿದ್ದಾರೆ ಅವರು, ಹಾವಿಗೆ ಇದು ಗುಗ್ರಿ ಕಾಳು ಹಂಚಬೇಕು, ಕೇಕ್ ಕಟ್ ಮಾಡಬೇಕು, ಅದು ಯಾಕೆ ಹುಟ್ಟಿತು, ಹೆಂಗೆ ಇವೆಲ್ಲ ಹೇಳ್ತಾರೆ. ತಲೆ ಇಬ್ಬರು ಅವರು ನಾವಿಬ್ಬರು ಕಾಫಿ ಕುಡ್ಕೊಂಡು ಕೂತ್ಕೋಬೇಕು, ಹೇಳೋರು ಕೇಳೋರು, ಇದು ತಲೆಗೆ ಹೋಗೋದಿಲ್ಲ. ಶಂಕರಾಚಾರ್ಯದು ಸ್ಟ್ರೈಟ್ ಫಾರ್ವರ್ಡ್, ಸಿಂಪಲ್ ಆ್ಯಂಡ್ ವೆರಿ ವೆರಿ ಸಿಂಪಲ್, ಅನುಭವದಲ್ಲಿರೋಷ್ಟು ಮಾತ್ರ ಹೇಳ್ತಾರೆ. ಈಗ ಆ ಮೂಲಾವಿದ್ಯೆ ಯಾರಿಗ ಅನುಭವದಲ್ಲಿದೆ, ಸ್ಥೂಲಾವಿದ್ಯೆ ಯಾರಿಗ ಅನುಭವದಲ್ಲಿದೆ ಇಲ್ಲ. ಇಷ್ಟೇ ನಾವು ತಿಳ್ಕೊಬೇಕಾಗಿರೋದು, ಇಷ್ಟೇ. ಈಗ ಕಣ್ಣಿದ್ರಲ್ಲಿ ತಿಳ್ಕೊಂಡ್ಲಿಲ್ಲ, ಎಚ್ಚರ ಕನಸನ್ನು ತಪ್ಪಾಗಿ ತಿಳ್ಕೊಂಡಿದ್ದೇನೆ, ಮುಗಿದು ಹೋಯ್ತು. ಕಾರಣ ಯಾವನು ಕೇಳೋಕ್ಕೂ ಹೋಗೋದಿಲ್ಲ. ತಿಳ್ಕೊಂಡಿದ್ದೀವೋ ಇಲ್ವೋ ಅನುಭವ ಇದೆ, ಇನ್ನು ಕಾರಣ ಕಟ್ಕೊಂಡು ನನಗೇನಾಗಬೇಕು, ಆಗಿದೆಯೋ ಇಲ್ವೋ ನೋಡ್ರಿ ಎಷ್ಟು ಚೆನ್ನಾಗಿದೆ. ಕಾರಣ ನಿದ್ರಲ್ಲಿ ನೀನು ಆತ್ಮನಾಗಿರ್ತೀಯ, ನೀನೇ ಕೇಳಿದ್ರೆ ಎಷ್ಟೊಂದು ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀಯ. ಇದೆಯೋ ಇಲ್ವೋ, ಇದ್ದೆ. ಹೇಗಿದ್ದೆ, ಆನಂದವಾಗಿದ್ದೆ. ಅಲ್ಲಿ ಸಾವಿನ ಭಯ ಇತ್ತ, ಹುಟ್ಟಿದ್ದೀನಿ ಅನಿಸುತ್ತಾ, ಕನಸು ಹಿಂಸು ಅನ್ಸುತ್ತಾ, ಎಲ್ಲ ಒಪ್ಕೊತಾನೆ. ಆದರೆ ಇದು ವಿಚಾರ ಮಾಡಿದಾಗ ಕರೆಕ್ಟ್ ಆತ್ಮನಾಗಿದ್ದೆ ಅಂತ ಗೊತ್ತಾಗುತ್ತೆ. ಮತ್ತೆ ಕನಸು ಎಚ್ಚರದಲ್ಲಿ ಯಾಕೆ ತಪ್ಪು ತಿಳ್ಕೊಂಡೆ ಅಂತ ಕೇಳಿದ್ರೆ ಕೇಳಬೇಕಾಗಿಲ್ಲ. ಇದು ಗೊತ್ತಿಲ್ಲದೆ ಇರೋದ್ರಿಂದ ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ ಅಂತ ತಿಳ್ಕೊತಾನೆ ಅಷ್ಟೇ. ಇದು ಇಷ್ಟು ಸಾಕು. ಆದ್ದರಿಂದ ಕಾರ್ಯ ಕಾರಣ ಇವುಗಳಿಗೆಲ್ಲ ಹೇಳಕ್ಕೆ ಬರಲ್ಲ. ಅದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ, ನಾನು ಒಂದು ಸಾರಿ ಓದ್ತೀನಿ, ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಸಾಕು. ಓಕೆ. ಹಾಲು ದ್ರವ್ಯ ವಸ್ತುವಾದ್ದರಿಂದ ತಾನಿರುವ ಪಾತ್ರೆಯ ಆಕಾರವನ್ನು ತಳೆಯುತ್ತದೆ ಎಂಬಲ್ಲಿ ದ್ರವ್ಯ ವಸ್ತುವಾದದ್ದು ಮೊದಲು, ಅದಕ್ಕೆ ತಾನಿರುವ ಪಾತ್ರೆಯ ಆಕಾರವನ್ನು ತಳೆಯುವ ಸ್ವಭಾವವು ಬಂದದ್ದು ಆಮೇಲೆ ಅಂತ ಕಾರ್ಯಕಾರಣ ಭಾವ ಹೇಳಕ್ ಬರುತ್ತಾ? ಇದು ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಮಾಡಿ. ಹಂಗೆ ಹೇಳಕ್ಕಾಗಲ್ಲ ಸರ್. ಹಾಲು ಅದಿರೋದೇ ಲಿಕ್ವಿಡ್ ಫಾರಮ್, ಅದು ಆ ಪಾತ್ರೆ ಆಕಾರನೇ ತಗೊಳ್ಳೋದು, ಅದು ಹಂಗೆ ನಿಲ್ಲಕ್ ಬರೋದಿಲ್ಲ. ಅದಕ್ಕೆ ವಸ್ತು ಅದು ಗುಣನೇ, ಅದು ಪಾತ್ರೆ ಆಕಾರನೇ ತಗೊಳ್ಳೋದು. ಅದು ಮೊದ್ಲು ದ್ರವ ವಸ್ತು ಆಯ್ತು, ಆಮೇಲೆ ಪಾತ್ರೆ ಆಕಾರ ತಗೊಳುತ್ತೆ ಅಂತ ಹೇಳಕ್ ಆಗೋದಿಲ್ಲ ಅದು ಅಲ್ವಾ? ಎಷ್ಟು ನಮಗೆ ಸುಲಭವಾಗಿ ಅರ್ಥ ಆಗ್ತಾ ಇದೆ. ಈಗ ಆ ದ್ರವ್ಯ, ನೀರಾಗ್ಲಿ ಹಾಲಾಗ್ಲಿ ಎನಿ ಲಿಕ್ವಿಡ್, ನಮಗೆ ಕಾಲೇಜ್ನಲ್ಲಿ ಒಂದು ಎಕ್ಸ್ಪರಿಮೆಂಟ್ ಕಂಡಕ್ಟ್ ಮಾಡ್ತಾ ಇದ್ವಿ, ನಿಮಗೆ ಗೊತ್ತೋ ಏನೋ ಗೊತ್ತಿಲ್ಲ ನನಗೆ. ಒಂದು ಗ್ಲಾಸಿಂದು ಒಂದು ಇನ್ಸ್ಟ್ರೂಮೆಂಟ್ ಇರ್ತಾ ಇತ್ತು, ಒಂದು ಪ್ಲ್ಯಾಟ್ಫಾರಮ್ಮು, ಅದರ ಮೇಲೆ ಈ ಗ್ಲಾಸಿಂದು ಮೊದಲು ಒಂದು ಸ್ಟ್ರೈಟ್ ಆಗಿರುತ್ತೆ, ಇನ್ನೊಂದು ಹೀಗಿರುತ್ತೆ, ಇನ್ನೊಂದು ಯು ಶೇಪ್ನಲ್ಲಿರುತ್ತೆ, ಇನ್ನೊಂದು ವಿ ಶೇಪ್ನಲ್ಲಿರುತ್ತೆ. ಹೀಗೆಲ್ಲ ಮಾಡಿಬಿಟ್ಟು ನೀರು ಹಾಕಿದ್ರೆ ಅದು ಯಾವ ಆಕಾರ ಇರುತ್ತೆ. ಇವಾಗ ಸ್ಟ್ರೈಟ್ ಆಗಿರೋದ್ರಲ್ಲಿ ನೀರು ಸ್ಟ್ರೈಟಾಗಿ ಕಾಣುತ್ತೆ ಅಲ್ಲಿ, ಆದರೆ ಲೆವೆಲ್ ಮಾತ್ರ ಒಂದೇ ಇರುತ್ತೆ ನೋಡ್ರಿ. ಅದು ಎರಡನೇದು ಯೂಟ್ಯೂಬ್ ಹಾಕಿದ ತಕ್ಷಣ ನೀರು ಆ ಯೂಟ್ಯೂಬ್ ಆಕಾರ ತಗೊಂಡ್ಬಿಡುತ್ತೆ. ಮತ್ತು ಇನ್ನೊಂದು ಇರುತ್ತೆ, ವಿ ಶೇಪ್ನಲ್ಲಿ ಗ್ಲಾಸ್ನಲ್ಲಿ ಮಾಡಿರ್ತಾರೆ, ಒಳಗಡೆ ನೀರು ಹಾಕ್ಬೋದು. ಒಂದು ಕಡೆ ಹಾಕಿಬಿಟ್ರೆ ಸಾಕು, ಸಮವಾಗಿ ನೀರು ನಿಂತ್ಕೊಳ್ಳುತ್ತೆ, ಅದರಲ್ಲಿ ವಿ ಶೇಪ್ನಲ್ಲಿ ನೀರಿರುತ್ತೆ. ಈಗ ನೀರಿಗೆ ನಿಜವಾಗ್ಲೂ ಸ್ಟ್ರೈಟ್ ಆಗಿರೋದು, ಯು ಶೇಪು, ವಿ ಶೇಪು, ವಕ್ರವಾಗಿರೋದು ಇದೆಯಾ? ಇಲ್ಲ. ಇದು
ಫಾಲ್ಸ್ ಅಪಿಯರೆನ್ಸ್ ನಮಗೆಲ್ಲ ಗೊತ್ತು. ನೀರಿಗೆ ಯಾವ ಆ ಪಾತ್ರೆಯಲ್ಲಿ ಹಾಕಿದ್ರೆ ಆ ಆಕಾರ ತೋರ್ಕೊಳ್ಳುತ್ತೆ. ಈಗ ನೀರು ಆ ಕಾರಣ, ಆಮೇಲೆ ಆ ಪಾತ್ರೆಗೆ ಹಾಕಿದ ಮೇಲೆ ಅದರ ಶೇಪ್ ತಡೆಯುತ್ತಲ್ಲ, ಅದು ಕಾರ್ಯ. ಹೇಳ್ತೀರಾ? ಹೇಳಕ್ಕಾಗತ್ತಾ ಅಂತ ಕೇಳ್ತೀವಿ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ಇಲ್ಲಿ ಕಾರ್ಯಕಾರಣ ಭಾವ ಯಾರಾದ್ರೂ ಹೇಳ್ತಾರ? ನೀರು ಮೊದಲೇ ಅದಕ್ಕೆ ಕಾರಣ. ನೀವು ಯಾವ ಪಾತ್ರೆಗೆ ಹಾಕಿದ್ರೆ ಆ ಪಾತ್ರೆ ಆಕಾರ ತಗೊಳ್ಳೋದ್ರಿಂದ ಅದು ಕಾರ್ಯ ಅಂತ ಹೇಳಿ. ಸೊ ಕಾರ್ಯಕಾರಣ ಭಾವವನ್ನು ಹೇಳಕ್ ಬರುತ್ತಾ ಅಲ್ಲಿ? ಹೇಳಂಗಿಲ್ಲ ಅಲ್ವಾ? ಹಾಗೆಯೇ ಇಲ್ಲೂ ಕೂಡ ಕಾರ್ಯಕಾರಣ ಭಾವವನ್ನು ನಾವು ಹೇಳೋ ಹಾಗಿಲ್ಲ. ಮತ್ತಿನ್ನೂ ಒಂದು, ಈ ಕಾರ್ಯ ಕಾರಣ ಎಲ್ಲಿ ಹೇಳ್ತೀವಿ? ಪ್ರಶ್ನೆ. ಎಲ್ಲಿ ಹೇಳ್ತೀವಿ ಕಾರ್ಯಕಾರಣ? ಎಚ್ಚರದ ಪ್ರಪಂಚ, ಕನಸಿನ ಪ್ರಪಂಚ, ಎರಡರಲ್ಲಿ. ಅಂದ್ರೆ ದೃಶ್ಯ ಪ್ರಪಂಚದಲ್ಲಿ. ದೃಶ್ಯ ಪ್ರಪಂಚ. ಕರೆಕ್ಟ್. ದೃಶ್ಯ ಪ್ರಪಂಚದಲ್ಲಿ ಕಾರ್ಯಕಾರಣ ಭಾವ ಹೇಳ್ತೀವಿ. ಹಾಗಂದ್ರೆ ಇನ್ನು ಸ್ವಲ್ಪ, ಹಾಗಾದ್ರೆ ಅದಕ್ಕೆ ಏನೇನು ಇರಬೇಕು? ದೃಶ್ಯ ಪ್ರಪಂಚದಲ್ಲಿ ಏನೇನಿದ್ರೆ ಕಾರ್ಯಕಾರಣ ಭಾವ ಹೊಂದುತ್ತೆ? ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ, ಕಾಲ ಎಲ್ಲ ಇರಬೇಕು. ಅಲ್ಲಿಗೆ ದ್ವೈತದಲ್ಲಿ ಮತ್ತೆ ಒಂದಕ್ಕಿಂತ ಜಾಸ್ತಿ ಇದ್ರೆ ಅಲ್ಲಿ ಕಾರ್ಯಕಾರಣ ಹೇಳ್ಬೋದು ಅಲ್ವಾ? ಕಾರ್ಯಕಾರಣಕ್ಕೆ ಯಾವುದಾದ್ರೂ ಎಕ್ಸಾಂಪಲ್ಸ್ ಕೊಡಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಲಕ್ಷ್ಮಿ ಅಂತ ಅವ್ರಿಗೆ. ನಮ್ಮ ತಂದೆ ತಾಯಿ ಕಾರ್ಯ, ನಾನು ಕಾರಣ, ಹುಟ್ಟಿರೋದು ಕಾರಣ. ಕಾರಣ ತಂದೆ ತಾಯಿ, ನಾವು ಕಾರ್ಯ. ವೃಕ್ಷ ಬೀಜ, ಬೀಜ ಕಾರಣ, ವೃಕ್ಷ ಕಾರ್ಯ. ಮೊಟ್ಟೆಯಿಂದ ಮರಿ ಬರುತ್ತೆ, ಅದು ಕಾರ್ಯ, ಮೊಟ್ಟೆ ಕಾರಣ. ಹಾ, ಹೀಗೆ ನೋಡ್ರಿ, ಏನ್ ಬೇಕಂತ ತಗೊಳ್ರಿ. ಕಾರ್ಯ ಕಾರಣ. ಚಿನ್ನ ಕಾರಣ, ಒಡವೆ ಕಾರ್ಯ, ಮಣ್ಣು ಕಾರಣ, ಮಡಕೆ ಕುಡಿಕೆ ಕಾರ್ಯ. ನೀವು ಏನ್ ತಗೊಂಡ್ರು ಇದೇ ಬರುತ್ತೆ. ಯಾಕೆ? ಎರಡು ಇರ್ಬೇಕಲ್ಲಿ ಅಲ್ವಾ? ಚಿನ್ನ, ಒಡವೆ, ಹಾಗೆ ಪ್ರತಿಯೊಂದಕ್ಕೂ ಹಾಗೇ ಇರಬೇಕು. ಅಲ್ಲಿ ದ್ವೈತದಲ್ಲಿ, ದೃಶ್ಯ ಪ್ರಪಂಚದಲ್ಲಿ ಕಾರ್ಯಕಾರಣ ಭಾವವನ್ನು ಹೇಳ್ಬೋದು. ಈಗ ಆತ್ಮನಿರೋದು ಯಾವನೋ ಕಾಲ ದೇಶ ಕಾರ್ಯಕಾರಣ ಭಾವವನ್ನು ಮೀರಿರ್ತಾನೆ. ಆದ್ದರಿಂದ ಅವನಿಗೆ ಹೆಂಗೆ ಹೊಂದಿಸ್ತೀರ? ಅವನು ಹೊಂದಿಸಕ್ಕಾಗುತ್ತಾ? ಇವಾಗ ಅಲ್ಲಿಗೆ ಹೇಳಕ್ ಬರುತ್ತಾ ನಿಮಗೆ? ಅದು ಕಾರ್ಯ, ಇದು ಕಾರಣ ಅಂತ ಹೇಳಕ್ ಬರುತ್ತಾ? ಹೇಳಕ್ ಬರೋದಿಲ್ಲ. ಅಷ್ಟೇ ಬೇಕಾಗಿರೋದು ಅಂತ ಹೇಳ್ತಾರೆ, ಅಷ್ಟೇ. ಅದೇ ರೀತಿ ಈಗ ಈ ಕಾರ್ಯಕಾರಣ ಭಾವವನ್ನ ಆತ್ಮನಿಗೆ ಹೇಗೆ ಹೇಳ್ತೀರಾ? ಹೇಳಕ್ಕಾಗಲ್ಲ ಅಂತ ಆಯ್ತು. ಮತ್ತು ನನಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಹೇಗೆ ಹೇಳ್ತೀರಾ? ಈ ಕಾರ್ಯಕಾರಣ ಭಾವ ಆತ್ಮನ ಹತ್ರ ಇಲ್ಲ. ಗಾಢನಿದ್ರೆನಲ್ಲಿ ತಿಳ್ಕೊಳ್ಳಿಲ್ಲ, ಅಲ್ಲಿ ಕಾರಣ ಇತ್ತು. ಎಚ್ಚರ ಕನ್ಸಲ್ಲಿ ತಪ್ಪಾಗಿ ತಿಳ್ಕೊಂಡ್ವಿ, ಅದು ಕಾರ್ಯ ಅಂತ ಅಧ್ಯಾರೋಪ ಮಾಡಿ ನಮ್ಗೆ ತತ್ವ ತೀರ್ಸಕ್ಕೋಸ್ಕರ ಅಧ್ಯಾರೋಪ ಮಾಡುತ್ತೆ ಶಾಸ್ತ್ರ. ಕರೆಕ್ಟು. ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಆತ್ಮನಿಗೆ ಕಾರ್ಯಕಾರಣ ಭಾವ ಇಲ್ಲ ಅಂತಿದ್ದಕ್ಕೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ತಂದೆ ಬೆಳಗ್ತಾ ಇದ್ದಾನೆ. ಈಗ ಸೂರ್ಯನ ಕೆಳಗಡೆ ತಂದೆ, ಬೀಜ, ಕೋಳಿ ಮೊಟ್ಟೆ ಕಾರ್ಯ ಬೆಳಗ್ತಾ ಇದ್ದಾನೆ. ಈಗ ಇದರಿಂದ ತಂದೆಯಿಂದ, ತಂದೆ ತಾಯಿಗಳಿಂದ ಮಕ್ಕಳು ಹೋಗ್ತಾರೆ. ಇವ್ರನ್ನ ನೀವು ಕಾರಣ ಅಂತೀರ, ಅವ್ರನ್ನ ಕಾರ್ಯ ಅಂತೀರ. ಈಗ ಮಕ್ಕಳನ್ನೂ ಕೂಡ ಅದೇ ಸೂರ್ಯ ತಾನೇ ಬೆಳಗ್ತಾ ಇರೋದು. ಹಾಗೆ ಕೋಳಿ ಮೊಟ್ಟೆನ, ಕೋಳಿನ ಸೂರ್ಯನೇ ಬೆಳಗ್ತಾ ಇರೋದು. ನಿಮ್ಗೆ ಅಲ್ಲಿ ಕಾರಣ ಕಾರ್ಯ ಯಾವುದರಿಂದ ಗೊತ್ತಾಗ್ತಾ ಇದೆ? ಸೂರ್ಯನಿಂದ. ಹಾಗೆ ಇನ್ಯಾವುದು? ಕೋಳಿ ಮೊಟ್ಟೆ ಆಯ್ತಲ್ಲ. ಇನ್ನು ಚಿನ್ನ, ಒಡವೆಗಳು, ಮಣ್ಣು, ಮಡಕೆ ಕೊಡಿಕೆ ಎಲ್ಲವನ್ನೂ ಕೂಡ ಸೂರ್ಯನ ಬೆಳಕಿನಿಂದಲೇ ಬೆಳಗ್ತಾ ಇದ್ದಾನೆ. ಈಗ ಸೂರ್ಯನ ಕಾರ್ಯಕಾರಣ ಏನಾದರೂ ಹೊಂದುತ್ತೀರಾ? ಇಲ್ಲ. ಅವನು ಇವೆಲ್ಲದಕ್ಕಿಂತ ಬೇರೆಯಾಗಿರ್ತಾನೆ, ಆದರೆ ಎರಡನ್ನೂ ಬೆಳಗ್ತಾ ಇದ್ದಾನೆ, ಅವನೇ ಬೆಳಗ್ತಾ ಇರೋದು. ಹಾಗೆಯೇ ನಮ್ಮ ಆತ್ಮನು
ಕಾರ್ಯವನ್ನು ಕಾರಣವನ್ನು ಬಿಡುತ್ತಾ ಇರೋದ್ರಿಂದ ಅವನಿಗೆ ಕಾರ್ಯಕಾರಣ ಅನ್ನೋದು ಹೊಂದೋದಿಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಆದರೆ ಅವರು ಅದನ್ನು ತಪ್ಪಾಗಿ ತಿಳಿದುಕೊಳ್ಳು. ಇವೆರಡೂ ಅವಿದ್ಯೆಗಳು ಜನರಿಗೆ ಸ್ವಾಭಾವಿಕವಾಗಿ ಬಂದಿರುತ್ತದೆ ಹೊರತು ಎರಡೂ ಅವಿದ್ಯೆಗಳು. ಯಾವುದೆರಡು ಅವಿದ್ಯೆಗಳು ಸ್ವಾಭಾವಿಕವಾಗಿ ಬಂದಿರುತ್ತೆ? ಯಾವುದೆರಡು? ಗ್ರಹಣ, ಅನ್ಯತಾಗ್ರಹಣ. ತಿಳ್ಕೊಳ್ದೇ ಇರೋದು, ತಪ್ಪಾಗಿ ತಿಳ್ಕೊಳ್ಳೋದು. ಎರಡೇ ಹೇಳ್ಬೋದಾ? ಇನ್ನೂ ಒಂದು ಸೇರಿಸ್ಕೋಬೋದಾ? ಸಂಶಯ. ಯಾರಾದ್ರೂ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ, ಸಂಶಯ ಬರುತ್ತೆ. ಮೂರು ಸೇರಿಸ್ಕೋಬಹುದು. ಇಲ್ಲಿ ಶಂಕರಾಚಾರ್ಯ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಯಾರಿಗಾದ್ರು? ಶಂಕರಾಚಾರ್ಯರು ತಿಳ್ಕೊಳ್ದೇ ಇರೋದೇ ಮುಖ್ಯವಾಗಿ. ನಾವು ಇದ್ದಂಗೆ ತಿಳ್ಕೊಂಡೇ ಇರೋದೇ ಅಷ್ಟೇ. ಅದರಿಂದನೇ ಬೇರೆ ಇವೆರಡೂ ಬರೋದಕ್ಕೆ ಅದೇ ಕಾರಣ ಅಂತ, ಅದೇ ಮುಖ್ಯ. ಇಲ್ಲಿ ಶಂಕರಾಚಾರ್ಯರು ಕೈ ಬಿಟ್ಟು ತೋರಿಸಿ ಅವಿದ್ಯೆ ಅಂತಂದ್ರೆ ಮೂರಕ್ಕೆ ಸಂಬಂಧ, ಮೂರು ಬಿಟ್ಟು ನಾಲ್ಕನೇದಿಲ್ಲ. ಆದ್ದರಿಂದ ಇದ್ದದ್ದನ್ನಿದ್ದಾಗ ತಿಳ್ಕೊಂಡ್ಬಿಟ್ಟಿದ್ರೆ ಮಿಕ್ಕಿರೋದು ಎರಡಕ್ಕೆ ಸಾಧ್ಯನೇ ಇಲ್ಲ. ನೀವು 12 ಗಂಟೆಯಲ್ಲಿ ಹಗ್ಗ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದು ಮತ್ತು ಆ ಕಡೆಯಿಂದ ಬಂದ ಸಂಶಯ ಅವೆರಡೂ ಇರೋದೇ ಇಲ್ಲ. ಹಾಗೆ ಜ್ಞಾನವಾದಾಗಲೂ ಕೂಡ ನಿಮಗೆ ಒಂದು ಸಾರಿ ಜ್ಞಾನ ಆಗಿದ ತಕ್ಷಣ ಸ್ವಾಮಿ ಈ ಜ್ಞಾನ ಆಯಿತು, ಆ ಅಗ್ರಹಣವನ್ನು ಕಳಿತು, ಇನ್ನೊಂದು ಸ್ವಲ್ಪ ಜ್ಞಾನ ಆಗಬೇಕು, ಆಮೇಲೆ ಅನ್ಯತಾಗ್ರಹಣವನ್ನು ಕಳೆಯುತ್ತೆ, ಹಾಗೇ ಇನ್ನು ಸ್ವಲ್ಪ ಜ್ಞಾನ ಆಗಬೇಕು, ಆಮೇಲೆ ಸಂಶಯ ಅಜ್ಞಾನವನ್ನು ಕಳೆಯುತ್ತೆ. ಹೇಳ್ಬೋದಾ? ಕಲ್ಪನಾ ಹೇಳ್ಬೋದಮ್ಮ ಹಿಂಗೆ? ಕಲ್ಪನಾ ಇಲ್ಲ ಸರ್, ಹಂಗೆ ಯಾಕೆ ಹೇಳಕ್ಕಾಗಲ್ಲಮ್ಮ? ಆತ್ಮನಲ್ಲಿ ಏನು ಇರಲ್ಲ ಸರ್. ಹಾ ಅಲ್ಲ, ಇಲ್ಲಿ ಯಾಕೆ ಹೇಳಕ್ ಬರೋಲ್ಲ? ಕರೆಕ್ಟ್, ಆತ್ಮನಲ್ಲಿ ಇಲ್ಲ, ಯಾಕೆ ಹೇಳಕ್ ಬರೋಲ್ಲ? ಇಲ್ಲಿ ಇದ್ದಂಗೆ ತಿಳ್ಕೊಂಬಿಟ್ಮೇಲೆ ಅನ್ಯತಾಗ್ರಹಣ, ಸಂಶಯ ಎರಡೂ ಇಲ್ವೇ ಇಲ್ಲ. ಅಷ್ಟೇ. ಈಗ ನೀವು ಹಗ್ಗ ಅಂತ ತಿಳ್ಕೊಂಡ್ಬಿಟ್ರಿ ಅಂತ ತಿಳ್ಕೊಳ್ರಿ, ಯಾರಾದ್ರೂ ನನ್ನ ಹಾವಾಗಂತ ತಿಳ್ಕೊತಾರ? ಅಥವಾ ಸಂಶಯ ಅಂತ ಪ್ರಶ್ನೆ ಅಲ್ಲಿ ಬರುತ್ತಾ? ಹಗ್ಗ ಅಂತ ತಿಳ್ಕೊಂಡ್ಬಿಟ್ಮೇಲೆ ಹಾವು ಅಂತ ಯಾವನೂ ತಿಳ್ಕೊಳ್ಳಲ್ಲ, ಅಲ್ಲಿ ಇನ್ನೊಂದು ಸಂಶಯ ಅಂತ ಕ್ವಶನ್ನೂ ಬರಲ್ಲ, ಎರಡೂ ಬರೋದಿಲ್ಲ. ಹಾಗೆ ನಾವು ಆತ್ಮ ತಿಳ್ಕೊಂಡ್ಬಿಟ್ರೆ ಎಚ್ಚರ ಕನಸುಗಳೆಲ್ಲ ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದು. ನಾನು ಜನಕ ಮಹಾರಾಜ ಅಥವಾ ಭಿಕ್ಷುಕ ಅಂತ ಆಗಲಿ, ಅಥವಾ ಶಾಸ್ತ್ರದಲ್ಲಿ ಅಪ್ಪ ನೀನು ದೇವರಾಗಿದ್ಯಾ ಕಣೋ, ಈ ಶರೀರ ಅಲ್ಲ ಅಂತನೋ ಆ ಪ್ರಶ್ನೆನೇ ಬರೋದಿಲ್ಲ. ಇದ್ದದ್ದನ್ನಿಂದ ತಿಳ್ಕೊಂಡ್ಬಿಟ್ರೆ ಅಷ್ಟೇ. ಆದ್ದರಿಂದ ಇದು ನಾವು ಹೀಗೆ ಅರ್ಥ ಮಾಡ್ಕೊತಾ ಇರಬೇಕು. ದೃಷ್ಟಾಂತ ದ್ರಾಷ್ಟಾಂತಕ್ಕೆ ಹೋಲಿಸ್ಕೊತಾ ಹೋಗಬೇಕು. ಆದ್ದರಿಂದ ಇಲ್ಲಿ ಆತ್ಮನಿಗೆ ಹೋಲಿಸಿದಾಗ ಇದು ಕಾರಣ, ಇದು ಕಾರ್ಯ, ಹಂಗೇನು ಹೇಳಕ್ಕೆ ಬರೋದಿಲ್ಲ ಅಂತಾರೆ. ಅಷ್ಟ ಆಯ್ತಾ? ಈಗ ಇಲ್ಲಿ ಇನ್ನೂ ಒಂದು ಅದೇ ರೀತಿ ನೈಮಿತ್ಯ, ನೈಮಿತ್ತಿಕ ಇವು ಕೂಡ ಎಲ್ಲಿರುತ್ತೆ? ನೈಮಿತ್ತಿಕ, ನೈಮಿತ್ಯ ಇವೆಲ್ಲ ಎಲ್ಲಿರುತ್ತೆ? ನಿಮಿತ್ತ, ನೈಮಿತ್ತಿಕ ಎಲ್ಲಿರುತ್ತೆ ಇವೆಲ್ಲ? ಅದು ಅಥವಾ ದ್ವೈತ ಪ್ರಪಂಚದಲ್ಲಿ, ದ್ವೈತದಲ್ಲಿ ಇರುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ, ಎಲ್ಲ ದ್ವೈತ ಪ್ರಪಂಚದಲ್ಲಿರುತ್ತೆ. ಇದಕ್ಕೆ ಒಂದಕ್ಕಿಂತ ಜಾಸ್ತಿ ಇರಬೇಕು. ಕಾರ್ಯ ಕಾರಣ, ಆಮೇಲೆ ವ್ಯಕ್ತ ಅವ್ಯಕ್ತ, ಆಮೇಲೆ ಅಕ್ಷರ ಅಕ್ಷರ, ಇದೆಲ್ಲ ಅದೇ ಥರನೇ ಸೇರಿಕೊಳ್ಳುತ್ತೆ. ವ್ಯಾಕೃತ ಅವ್ಯಾಕೃತ ಎಲ್ಲನೂ ಒಂದೇ. ವ್ಯಾಕೃತ ಅವ್ಯಾಕೃತ ಎಲ್ಲ ಅದೇ ಥರ. ಅಭಿಧಾನ ಅಭಿಧೇಯ, ಹೀಗೆ ನಿಮ್ಗೆ ಅರ್ಥ ಆಗದೆ ಇದ್ರೆ ಕೇಳ್ರಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಅಭಿಧಾನ ಅಭಿಧೇಯ ಸುಲಭವಾಗಿ ಅರ್ಥ ಆಗಲ್ಲ ನಿಮ್ಗೆಲ್ರಿಗೂ, ಇರಲಿ. ಇಲ್ಲಿ ನಾಮ ರೂಪ, ಅಭಿಧೇಯ ಬಂದಿದ್ದೆ ರೂಪ, ಅಭಿಧಾನ ಬಂದಿದ್ದೆ ನಾಮ. ನಾಮ ರೂಪ ಹೀಗೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇದು ಅರ್ಥ ಆಗಬೇಕು ಅಂತಂದರೆ ಯಾರಾದರೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರುತ್ತಾ? ನಾಮರೂಪ, ಅಭಿಧಾನ ಅಭಿಧೇಯ ಪರಮಾತ್ಮನ ಅಲ್ಲ, ಎರಡನ್ನೂ ಪರಮಾತ್ಮನೇ ಬೆಳಗ್ತಾ ಇರ್ತಾನೆ ಅನ್ನೋದಕ್ಕೆ ಕಾರ್ಯಕಾರಣ ಮತ್ತು ಕಾರ್ಯಕರಣ ಕಾರ್ಯಕಾರಣ
ವ್ಯತ್ಯಾಸ ಏನಾದ್ರು ಗೊತ್ತಾ ನಿಮಗೆ? ಕಾರ್ಯ ಕಾರಣ. ಕಾರಣ ಅಂದ್ರೆ ಏನು, ಕಾರ್ಯ ಕರಣ ಅಂತಂದ್ರೆ ಏನು? ಕಲ್ಪನಾ ಕರಣ ಕಲ್ಪನಾ ನೀವೇನಾದ್ರೂ ಹೇಳ್ತೀರಮ್ಮ? ಸರ್, ಕಾರಣ ಅಂದ್ರೆ ರೀಸನ್, ಆಯ್ತು. ಕರಣ ಅಂದ್ರೆ ಒಂದು ಇದು ಐಟಮ್. ಅಲ್ಲ, ಈಗ ನೀವು ಕಾರ್ಯ ಕಾರಣಕ್ಕೆ ಹೇಳ್ತಾ ಇದ್ದೀರಲ್ವಾ? ಹೌದು. ಕರೆಕ್ಟು. ಕಾರ್ಯ ಕರಣ ಅಂದ್ರೆ ಏನು? ಅದೇ ಯಾವ್ದಾದ್ರು ಒಂದು ವಸ್ತು ಏನಾದ್ರೂ ಕೆಲಸ ಮಾಡಿದ್ರೆ ಅದಕ್ಕೆ ಹೇಳ್ತೀವಲ್ಲ ಸರ್, ಅದಕ್ಕೆ ಕರಣ ಅಂತ. ಕಾರ್ಯ ಕಾರಣ. ಇನ್ಯಾರಾದ್ರೂ ಆ್ಯಡ್ ಮಾಡಿ ಅದನ್ನ. ವಸಂತ ಹೇಳಿ. ಇಂದ್ರಿಯಗಳು ಸರ್, ಇಂದ್ರಿಯಗಳು, ಕರಣಗಳು. ಇಲ್ಲಿ ಇನ್ಸ್ಟ್ರೂಮೆಂಟ್ಸ್. ಹೌದು. ಇಲ್ಲಿ ಕೇಳೋದಿಕ್ಕೆ ಒಂದೇ ಥರ ಇದೆ, ಹುಷಾರಾಗಿ ತಿಳ್ಕೋಬೇಕು. ಕಾರ್ಯ ಕಾರಣ. ಕಾರಣ ಅಂತಂದರೆ ಕೋಳಿ ಮೊಟ್ಟೆ, ಕಾರ್ಯ ಅಂತಂದರೆ ಕೋಳಿ. ತಂದೆ ತಾಯಿಗಳು ಕಾರಣ, ಮಕ್ಕಳು ಕಾರ್ಯ. ಇದು ಈಗ ನಾನು ಕೇಳೋದು ಇದು ಕಾರ್ಯ ಕಾರಣ. ಈಗ ಇನ್ನೊಂದು ಕಾರ್ಯ ಕರಣ. ಇಲ್ಲಿ ಕಾರ್ಯ ಕರಣ. ಕಾರ್ಯಗಳು ಅಂತಂದರೆ ಈ ದೇಹ, ಕಾಯವಾಚ ಮನಸ, ಇದರಲ್ಲಿ ಕಾರ್ಯ ಕರಣ ಅಂತೀವಿ. ಕಾಯ ಅಂತಂದರೆ ಕಾಯ ವಾಚ ಮನಸ. ಈ ಕಾಯ ಅಂತಂದರೆ ಶರೀರ, ವಾಚ ಮನಸ ಇನ್ಸ್ಟ್ರೂಮೆಂಟ್ಸ್. ಹೇಗಿದೆ ನೋಡ್ರಿ, ಕಾರ್ಯ ಕರಣ. ಫಲ ಅಷ್ಟೇ, ಇದು ಅಷ್ಟೇ. ಶರೀರ ಯಾತ್ರಿಂದ ಬಂದಿದೆ? ಕರ್ಮದ ಫಲ. ಅದಕ್ಕೆ ಅದು ಕರ್ಮ ಅನ್ನೋದು ಬೀಜ, ಇದು ಫಲ. ಈಗ ಇಲ್ಲಿಂದ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದೆ, ಕಾರ್ಯ ಕರಣ ಅಂತ ಇದ್ದೀನಿ. ಈಗ ಕರ್ಮದ ಥಿಯರಿ ಪ್ರಕಾರ ಪ್ರಾರಬ್ಧ ಕರ್ಮ ಕಾರಣ. ನಾನು ಮಾಡಿದ್ದ ಹಿಂದೆ ಪಾಪ ಪುಣ್ಯಕ್ಕೋಸ್ಕರ ಈ ಶರೀರ ಬಂದಿದೆ. ಈ ಶರೀರ ಏನು? ಕಾರ್ಯ. ಅದಕ್ಕೋಸ್ಕರ ಕಾರ್ಯ ಕರಣ. ಕರಣ ಅಂತಂದರೆ ಇನ್ಸ್ಟ್ರೂಮೆಂಟ್ಸ್. ಅರ್ಥ ಆಗಿರಬೇಕು ಅಂದ್ಕೊತೀನಿ. ಅರ್ಥ ಆಗದಿದ್ದರೆ ಕೇಳಿ, ಹೀಗೆ ಅರ್ಥ ಮಾಡ್ಕೊತಾ ಇರಬೇಕು. ಆದ್ದರಿಂದ ಒಟ್ಟಿನಲ್ಲಿ ಇವು ಎಲ್ಲವನ್ನೂ ಆತ್ಮ ಬೆಳಗ್ತಾ ಇರ್ತಾನೆ. ನೀವೇನು ಬೇಕಾದರೂ ಹೇಳ್ರಿ. ಇದೊಂದು ಇವಾಗ ಇಂಪಾರ್ಟೆಂಟು, ಇದು ನಮ್ಮ ಸಾಧನೆಗೂ ಹೆಲ್ಪ್ ಆಗುತ್ತೆ. ಈಗ ಅಭಿಧಾನ ಅಭಿಧೇಯ, ಇಲ್ಲಿ ಈ ಸಂಸ್ಕೃತ ವರ್ಡ್ ಬಿಟ್ಬಿಡ್ರಿ, ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗೋದಕ್ಕೆ ನಾಮ ರೂಪ ಇವು ಎರಡೂ ಆತ್ಮನಲ್ಲ. ಇದು ಅಭಿಧಾನ ಅಭಿಧೇಯವನ್ನು ಆತ್ಮನು ಮೀರಿರ್ತಾನೆ ಅಂತ ಅರ್ಥ. ಇದು ಸ್ವಲ್ಪ ಡಿವೇಟ್ ಆಗ್ತಾ ಇದೆ, ಬಟ್ ಆಯಾ ಸಂದರ್ಭದಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಬೇರೆ ಕಡೆ ಓದ್ದಾಗಿ ಹೆಲ್ಪ್ ಆಗುತ್ತೆ. ಸ್ವಲ್ಪ ಕನೆಕ್ಷನ್ ಇದೆ ಅಂತ ನಾನು ಹೇಳ್ತಾ ಇರೋದು. ಇದಕ್ಕೆ ಯಾರು ಹೇಳ್ತೀರಾ? ಕಲ್ಪನಾ ನೀವೇನಾದರೂ ಹೇಳ್ತೀರಮ್ಮ? ಓಕೆ, ವಸಂತ ಅವ್ರು ನೀವು? ಅದೇ ಸರ್, ಈ ಪ್ರಪಂಚ ಎಲ್ಲ ನಾಮ ರೂಪಗಳು ಅಷ್ಟೇ ಇರೋದು. ಎಲ್ಲಾ ವಸ್ತು ಇದೆ, ಒಂದು ಅದಕ್ಕೆ ಹೆಸರಿರುತ್ತೆ, ಅದಕ್ಕೊಂದು ರೂಪ ಇರ್ತೈತೆ. ಈಗ ರಾಮ ಅಂದ್ರೆ ಅದು ಅವನ ಹೆಸರು ನಾಮ. ಅವನಿಗೊಂದು ರೂಪ ಇತ್ತು, ಅವನ ಅವತಾರ ಎತ್ತಿ ಬಂದಿದ್ದ, ಅವನಿಗೊಂದು ರೂಪ ಎಲ್ಲ ಕೊಟ್ಟಿದ್ವಿ, ಅದು ನಾಮ ರೂಪ. ಈ ಪ್ರಪಂಚನೂ ಅಷ್ಟೇ, ಎಲ್ಲ ನಾಮ ರೂಪ. ಕರೆಕ್ಟು. ಪರಮಾತ್ಮನ ಈ ನಾಮರೂಪಗಳಲ್ಲಿ ಯಾವುದು? ಎಲ್ಲ ಮೀರಿರೋನು, ನಾಮ ರೂಪಗಳನ್ನು ಮೀರಿರೋನು. ಅದು ಲಕ್ಷ್ಮಿ ಅವ್ರಿಗೆ ಅರ್ಥ ಆಗ್ಬೇಕು. ಹೇಗೆ ಅರ್ಥ ಮಾಡಿಸ್ತೀರಾ? ಹೇಗೆ ಅರ್ಥ ಮಾಡಿಸ್ತೀರ? ಲಕ್ಷ್ಮಿ ಅವ್ರಿಗೆ ಅರ್ಥ ಆಗ್ಬೇಕಿತ್ತು ಪಾಪ. ಓಕೆ, ಈಗ ನಾನು ರಾಮ ರಾಮ ಅಂತ ಜಪ ಮಾಡಿ ಅಂತ ಹೇಳ್ತೀನಿ, ಮಾಡ್ತೀನಿ. ನನಗೆ ರಾಮನ ಪ್ರತ್ಯಕ್ಷ ಆಗತ್ತೆ. ಈಗ ರಾಮ ಅಂತ ಅನ್ನೋದು ಹೆಸರು ಏನದು? ಹೆಸರು ರಾಮ, ಹೆಸರು. ವಾಲ್ಮೀಕಿ ರಾಮ ಅಂತ ಹೆಸರು ಕೊಡ್ತಾರೆ. ಅವನ ಆಕಾರ ಏನು? ರೂಪ. ಅವನ ಗುಣಗಳೇನು ಗೊತ್ತು? ಏಕಪತ್ನಿ ವ್ರತ, ಪಿತೃವಾಕ್ಯ ಪರಿಪಾಲಕ, ಮಾತೃವಾಕ್ಯ ಪರಿಪಾಲಕ, ಧರ್ಮಿಷ್ಠ, ಆಮೇಲೆ ಕ್ಷಮಾಗುಣಿ, ಮತ್ತು ಮರ್ಯಾದಾ ಪುರುಷೋತ್ತಮ, ದಯಾ, ಎಲ್ಲ ಇದೆ ಅವನ ಹತ್ರ ಅಂತ ಹೇಳ್ತೀವಿ. ಇದು ನಾಮರೂಪ ಕ್ರಿಯೆ ಅಂದರೆ ಗುಣಗಳು. ಇಷ್ಟು ನಾನು ಹೇಳ್ತಾ ಇರ್ತೀನಿ. ಈಗ
ನನಗೆ ರಾಮನ ಪ್ರತ್ಯಕ್ಷ ಆಗುತ್ತೆ ಅಂತ ಇಟ್ಕೊಳ್ರಿ. ಎಚ್ಚರದಲ್ಲಿ ಆಗೋಕ್ಕೆ ಮೊದಲು ಕನಸಿನಲ್ಲಿ ಅವನು ಕಾಣ್ತಾನೆ, ಆಮೇಲೆ ನನಗೆ ಎಚ್ಚರದಲ್ಲಿ ದರ್ಶನ ಕೊಡ್ತಾನೆ ಅಂತ ಇಟ್ಕೊಳ್ರಿ. ಅವನ ಜೊತೆಲಿ ನಾನು ಮಾತಾಡ್ಬೋದು, ಪಗಡೆಕಾಯಿ ಆಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಈಗ ಎಚ್ಚರದಲ್ಲಿ ಅವನು ನನ್ನ ಹತ್ರ ಆಟ ಆಡ್ತಾನೆ, ಕಾಣಿಸ್ತಾನೆ, ಎಲ್ಲ ಮಾಡ್ತಾನೆ. ಕನಸಿನಲ್ಲೂ ಹಂಗೆ ಇರ್ತಾನೆ, ಎಲ್ಲ ಇರ್ತಾನೆ. ಇದು ನೀವು ಚೆನ್ನಾಗಿ ಅರ್ಥ ಆಗಬೇಕು ಲಕ್ಷ್ಮಿ ಅವರಿಗೆ. ಅಂದರೆ ರಾಮಕೃಷ್ಣ ಪರಮಹಂಸರಿಗೆ ಕಾಳಿ ಪ್ರತ್ಯಕ್ಷ ಆಯಿತು. ಅವ್ರ ಮೂರೊತ್ತು ಕಾಳಿ ಜೊತೆನಲ್ಲಿ ಮಾತಾಡ್ತಾ ಇದ್ರು. ಅವ್ರನ್ನ ಈ ವೇದಾಂತದಲ್ಲಿ ತಿಳ್ಕೊಂಡಿದ್ದವ್ರು ಯಾರೋ ಪ್ರಶ್ನೆ ಕೇಳಿದ್ರು, ಅಲ್ಲ ಸ್ವಾಮಿ, ಅವ್ರು ಕಾಳಿನೇ ದೇವರು ಅಂತ ಅಂದ್ಕೊಂಡಿದ್ರು, ಕರೆಕ್ಟ್? ಈಗ ಅವ್ರನ್ನ ಕೇಳಿದ್ರಂತೆ, ಅಲ್ಲ ಸ್ವಾಮಿ, ಎಚ್ಚರದಲ್ಲಿ ನಿಮ್ಗೆ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಕಾಳಿ ಇದ್ದೇ ಇರುತ್ತಾ ಅಂತ. ಹೌದಪ್ಪ, ನನ್ನ ಜೊತೆನಲ್ಲಿ ಯಾವಾಗಲೂ ಕಾಳಿ ಇರ್ತಾಳೆ, ನಾನು ಮಾತಾಡ್ತಾ ಇರ್ತೀನಿ, ಅವಳು ನಾನು ಮಾತಾಡ್ತಾ ಇರ್ತಾಳೆ, ಆಟ ಆಡ್ತೀವಿ, ಎಲ್ಲ ಮಾಡ್ತೀವಿ ಅಂತ. ಸರಿ ಸ್ವಾಮಿ, ನೀವು ಕನಸ್ಗೆ ಹೋದಾಗ ನಿಮ್ಮ ಕಾಳಿ ಅಲ್ಲೂ ಇರ್ತಾಳ? ಅಯ್ಯೋ, ಯಾವಾಗಲೂ ಇರ್ತಾಳೆ ಸ್ವಾಮಿ, ಎಷ್ಟು ಕನಸು ಬೀಳಲಿ ಅಲ್ಲೆಲ್ಲ ಇರ್ತಾಳೆ ಅಂತ ಅಂದ್ರಂತೆ. ಸರಿ, ನೀವು ನಿದ್ದೆಗೆ ಹೋದಾಗ ನಿಮ್ಮ ಕಾಳಿ ಇರ್ತಾಳ ಅಂತ ಪ್ರಶ್ನೆ ಕೇಳ್ತಾರೆ. ನಿದ್ರೆಯಲ್ಲಿ ಇರಲ್ವೇ? ಕಾಳಿ ಬರಲ್ಲ, ಇರಲ್ಲ? ಹೇಗೆ ಗೊತ್ತಾಯ್ತು ನಿಮ್ಗೆ? ಹೆಂಗೋ ಗೊತ್ತಾಯ್ತು? ಅದನ್ನು ಅರಿವು ಅಂತ ಕರಿತೀವಿ ನಾವು, ಜ್ಞಾನ ಅಂತ ಕರಿತೀವಿ, ಬೆಳಕು ಅಂತ ಕರಿತೀವಿ, ಜ್ಯೋತಿ ಅಂತ ಕರಿತೀವಿ. ಬೆಳಕಿದ್ರೆ ತಾನೆ ನಿನ್ಗೆ ವಸ್ತು ಕಾಣೋದು. ಕಾಣ್ತೋ ಇಲ್ವೋ ನಿನಗಲ್ಲ, ಅದಿಲ್ಲ ಅಂತ. ನಾನು ಇದ್ದೇನ ಗೊತ್ತಾಯ್ತೋ ಇಲ್ವೋ? ಆದ್ದರಿಂದ ಇಲ್ಲಿ ಪರಮಾತ್ಮನು, ನಾವು ಹೇಳೋ ಪರಮಾತ್ಮ ಬೇರೆದಲ್ಲ. ಇಲ್ಲಿ ನಮ್ಮ ಆತ್ಮ ಅಭಿಧಾನ, ಅಭಿಧೇಯ ಅಥವಾ ನಾಮರೂಪ ಕ್ರಿಯೆ ಇವುಗಳನ್ನ ಮೀರಿರ್ತಾನೆ. ಅಥವಾ ಈ ತಾರ್ಕಿಕರು ಹೇಳೋ ಹಾಗೆ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಭಾವ, ಅಭಾವ ಮೀರಿರ್ತಾನೆ. ಅಥವಾ ದ್ವಂದ್ವಗಳು, ಆಗಮಾಪಾಯಿಗಳಂಥದ್ದು, ಸುಖ, ದುಃಖ, ಶೋಕ, ಮೋಹ, ರಾಗ, ದ್ವೇಷ, ಲಾಭ, ನಷ್ಟ, ಕಾರ್ಯಕಾರಣ, ಕಾರ್ಯಕಾರಣ, ಆಮೇಲೆ ಈ ಭಾವ, ಅಭಾವ, ಮತ್ತು ಇದೇ ರೀತಿ ನಿಮಿತ್ತ, ನೈಮಿತ್ತಿಕ, ಆಮೇಲೆ ಇವು ಎಲ್ಲವನ್ನೂ ಮೀರಿರ್ತಾನೆ ಪರಮಾತ್ಮ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈಗ ಜನರು ಎಚ್ಚರದ ದೃಷ್ಟಿಯಿಂದಲೇ ವಿಷಯ ವಿಚಾರವನ್ನು ಮಾಡ್ತಾ ಇರ್ತಾರೆ. ಅವರ ದೃಷ್ಟಿಗೆ ಪರಮಾರ್ಥವು ಇರುವಂತೆ ಎಂದಿಗೂ ತೋರೋದಿಲ್ಲ. ಪ್ರಶ್ನೆ, ಜನರು ಎಚ್ಚರದ ದೃಷ್ಟಿಯಿಂದಲೇ ವಿಷಯ ವಿಚಾರವನ್ನು ಮಾಡ್ತಾ ಇರ್ತಾರೆ. ಅವರ ದೃಷ್ಟಿಗೆ ಪರಮಾರ್ಥವು ಇರುವಂತೆ ಎಂದಿಗೂ ತೋರೋದಿಲ್ಲ. ಯಾಕೆ? ಪ್ರಶ್ನೆ. ಹೇಳಿದ್ದೀವಿ ಮತ್ತದು ಇಲ್ಲಿ ಕೇಳಿರೋದ್ರಿಂದ ಇನ್ನೊಂದ್ಸಲ. ಯಾಕೆ? ನಮ್ಗೆ ಎಚ್ಚರ ಕನಸುಗಳಲ್ಲಿ ನನ್ನ ನಿಜವಾದ ಸ್ವರೂಪನ ನೋಡೋಕೆ ಬರಲ್ಲ. ಯಾಕೆ? ಇಂದ್ರಿಯಗಳು, ಮನಸ್ಸು ನಾನು ಅಂದ್ಕೊಂಡಿದ್ದೀನಿ, ಶರೀರ ನಾನು ಅಂದ್ಕೊಂಡಿದ್ದೀನಿ, ತಪ್ಪು ತಿಳುವಳಿಕೆ ಆಗಿದೆ, ಗೊತ್ತಿಲ್ಲ ನಮ್ಗೆ ಆತ್ಮಸ್ವರೂಪ. ಅದಲ್ಲ, ದೃಶ್ಯ ಪ್ರಪಂಚದಲ್ಲಿ ನೀವು ಜ್ಞಾನ ಮಾಡ್ಕೊಳ್ಳೋಕೆ ಏನು ಉಪಯೋಗಿಸ್ತೀರಾ? ಇಂದ್ರಿಯಗಳು, ಆಮೇಲೆ ಮನಸ್ಸು, ಬುದ್ಧಿ, ಅಂತಃಕರಣ ಎಲ್ಲ. ಎರಡು ಅನುಭವಗಳನ್ನ ಉಪಯೋಗಿಸ್ತೀರ. ಏನು ಎರಡು ಅನುಭವ? ಇಂದ್ರಿಯ ಪ್ರಮಾಣ, ಆಮೇಲೆ ಕಲ್ಪನಾ ಗೊತ್ತಿದ್ರೆ ಹೇಳಿ. ಪ್ರಮಾಣ, ವೇದನಾ ಅನುಭವ, ವೇದನಾ ಅಲ್ವಾ? ಯಾವುದಕ್ಕೆ ಇಂದ್ರಿಯಗಳಿಂದ ತಿಳ್ಕೊಳಕ್ ಬರುತ್ತೋ, ಯಾವುದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಗೆ ಇರುತ್ತೋ ಅವುಗಳನ್ನ ಇಂದ್ರಿಯಗಳಿಂದ, ಕರ್ಣಗಳಿಂದ ತಿಳ್ಕೊಂಡ್ಬಿಡ್ತೀರಾ. ಈಗ ನಿಮ್ಮ ಸುಖ, ದುಃಖ, ಶೋಕ, ಮೋಹ, ರಾಗ, ದ್ವೇಷ, ಲಾಭ, ನಷ್ಟ, ಮತ್ತೆ ಭಯ, ಮತ್ತೆ ಆಶ್ಚರ್ಯ, ಸಂತೋಷ ಯಾವುದರಿಂದ ತಿಳ್ಕೊಂತೀರಿ ಸ್ವಾಮಿ? ಅದಕ್ಕೆ ಆಕಾರ ಇದೆಯಾ? ಅದಕ್ಕೆ ಬಣ್ಣ ಇದೆಯಾ? ಅದಕ್ಕೆ ಗಂಧ ಇದೆಯಾ? ಮುಟ್ಟಕ್ಕಾಗತ್ತ ಅದನ್ನು? ಅದಕ್ಕೆ 5 ಇಂದ್ರಿಯಗಳಿಗೆ ಸಿಗುತ್ತಾ? ಅದು ಸಿಗೋದಿಲ್ಲ. ಮತ್ತೆ ಯಾತ್ರಿಂದ ತಿಳ್ಕೊಂತೀರ ಕಲ್ಪನಾ? ಯಾತ್ರಿಂದ ತಿಳ್ಕೊಂತೀರಮ್ಮ ಇವುಗಳನ್ನ? ವೇದನಾ ಅನುಭವ. ವೇದನ ಮನಸ್ಸಿಂದ ತಿಳ್ಕೊಳ್ಳೋದು.
ಈಗ ಸುಖ ದುಃಖ ನಿಮಗೆ ಮನಸ್ಸು ಗೊತ್ತಾಗುತ್ತೋ ಆತ್ಮನಿಗೆ ಗೊತ್ತಾಗ್ಬೇಕಾ? ಮನಸ್ಸಿಗೆ ಗೊತ್ತಾಗುತ್ತೆ. ಈಗ ಭಯ ಆಯ್ತು, ಆಶ್ಚರ್ಯ ಆಯ್ತು, ಯಾತ್ರಿಂದ ತಿಳ್ಕೊಂತೀರಾ? ಮನಸ್ಸಿಗೆ. ಅಂದ್ರೆ ನಾವು ಈ ದೃಶ್ಯ ಪ್ರಪಂಚದಲ್ಲಿ ಅಥವಾ ವ್ಯವಹಾರದಲ್ಲಿ ನಮಗೆ ಜ್ಞಾನ ಆಗೋದಕ್ಕೆ ಇವೆರಡು ಅನುಭವಗಳು ಸಾಕು. ಇಂದ್ರಿಯ ಅನುಭವ, ವೇದನಾ ಅನುಭವ. ಅದನ್ನೇ ಅವ್ರು ಕೇಳ್ತಾ ಇರೋದು. ಈಗ ಇನ್ನೊಂದ್ಸರಿ ಓದ್ತೀನಿ, ನಿಮಗೆ ಸ್ಪಷ್ಟವಾದ ಅರ್ಥ ಆಗುತ್ತೆ. ಜನರು ಎಚ್ಚರದ ದೃಷ್ಟಿಯಿಂದಲೇ ವಿಷಯ ವಿಚಾರವನ್ನ ಮಾಡ್ತಾ ಇರ್ತಾರೆ. ವಿಷಯ ಅಂತಂದ್ರೆ ಇಲ್ಲಿ ಎಲ್ಲ ಅವರ ಎದುರುಗಡೆ ಇರೋದೆಲ್ಲ ಅವರ ದೃಷ್ಟಿಗೆ ಪರಮಾರ್ಥವು ಇರುವಂತೆ ಎಂದಿಗೂ ತೋರೋದಿಲ್ಲ. ಯಾಕೆ ಅಂತ ಅವ್ರಿಗೆ ಈ ಎರಡು ಅನುಭವ ಬಿಟ್ಟರೆ ಮೂರನೇ ಅನುಭವ ಗೊತ್ತಿಲ್ಲ. ಬಟ್ ಇದೆ, ಬಟ್ ಅವ್ರಿಗೆ ಅದು ಶಾಸ್ತ್ರ ತೋರಿಸೋವರೆಗೂ ಗೊತ್ತಿಲ್ಲ. ಅವ್ರಿಗೆ ಇದೇ ಅನುಭವ, ಯಾರು ಕೊಡೋದಲ್ಲ, ಈಸ್ಕೊಳ್ಳೋದಲ್ಲ. ಆದ್ರಿಂದ ಅದು ನೀವು ಕಲ್ಪನೆ ಹೇಳಿದಿರಲ್ಲ, ನೇರಾದ ಅನುಭವ. ಆ ನೇರಾದ ಅನುಭವದಿಂದಲೇ ನಾವು ಪರಮಾತ್ಮನ ನೋಡಕ್ ಬರೋದು. ಎಷ್ಟೋ ಜನ ಗುರುಗಳು ಈ ನೇರಾದ ಅನುಭವ ತೋರಿಸ್ತೇನೆ ಪರಮಾತ್ಮನ ಅದು ಹ್ಯಾಕ್ ತೋರಿಸ್ತಾರೋ ದೇವರಿಗೆ ಗೊತ್ತಾಗಬೇಕಪ್ಪ. ಈಗ ನೇರಾದ ಅನುಭವನ ಯಾರಾದ್ರೂ ಕೊಡ್ಬೇಕಮ್ಮ ಕಲ್ಪನಾ? ಮೊದಲೇ ಇದೆಯಾ ಎಲ್ರಿಗೂ? ಅದು ಮೊದಲೇ ಇರುತ್ತೆ ಸರ್. ಕರೆಕ್ಟು. ಅದಿದ್ರೆ ಮತ್ತೆ ಯಾರು ತಿಳಿಸ್ಕೊಡೋರು? ಅದನ್ನ ತಿಳಿಸ್ಕೊಡೋರು ಯಾರು? ಅದನ್ನ ಮೊದಲೇ ಇದೆ, ಅದಿದ್ಮೇಲೆ ನನಗೆ ಇದೆ ಅಂತಾದ್ರೂ ಯಾರಾದ್ರೂ ಒಬ್ರು ಹೇಳ್ಬೇಕು ತಾನೆ, ತೋರಿಸ್ಕೊಡ್ಬೇಕು ತಾನೆ. ಯಾರು? ಗುರು, ಶಾಸ್ತ್ರ. ಕರೆಕ್ಟ್. ಗುರುಗೆ ಎಲ್ಲಿಂದ ಬರುತ್ತೆ? ಶಾಸ್ತ್ರ. ಗುರುಗೆ ಅವ್ರ ಗುರುವಿಂದ ಬರುತ್ತೆ. ಅವ್ರ ಗುರುಗೆ ಎಲ್ಲಿಂದ ಬರುತ್ತೆ? ಕೊನೆ ಫೈನಲ್ ಶಾಸ್ತ್ರದಿಂದ ಬರಬೇಕು. ಅದಕ್ಕೆ ಶಾಸ್ತ್ರ ಯೋನಿತ್ವಾತ್, ಶಾಸ್ತ್ರದಿಂದಲೇ ಬರಬೇಕು. ಅದಕ್ಕೆ ಶಾಸ್ತ್ರವನ್ನ ಅಂತ್ಯ ಪ್ರಮಾಣ ಅಂತಾರೆ. ಬರೀ ಇದೊಂದೇ ಅಲ್ಲ, ನಿಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೂ ಶಾಸ್ತ್ರವೇ ಪ್ರಮಾಣ. ಎಷ್ಟು ಚೆನ್ನಾಗಿದೆ ನೋಡಿ. ಕರ್ಮಕಾಂಡ, ಉಪಾಸನ ಕಾಂಡ, ನಂಬಿಕೆ, ಶ್ರದ್ಧೆ, ಭಕ್ತಿ ಇರಬೇಕು. ಅದರಿಂದಲೇ ನೀವು ತಿಳ್ಕೊ. ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಅದು ನಂಬ್ಕೋಬೇಕಷ್ಟೇ. ಸ್ವರ್ಗ, ನರ್ಕ, ಪಾಪ, ಪುಣ್ಯ, ಪುನರ್ಜನ್ಮ, ಅದು ಇದು, ಮತ್ತೆ ಉಪಾಸನೆಗೆ ಹೋದ್ರೆ ನೀವು ಬ್ರಹ್ಮಲೋಕಕ್ಕೆ ಹೋಗ್ತೀರ, ಎಲ್ಲ ನಂಬ್ಕೋಬೇಕು ಶಾಸ್ತ್ರದಲ್ಲಿ ಹೇಳ್ದಂಗೆ. ಈಗ ಬರೀ ಇವೆರಡೇ ಇಟ್ಕೊಂಡ್ರೆ ಬೇರೆ ಧರ್ಮಕ್ಕೂ ನಮ್ಮ ಧರ್ಮಕ್ಕೂ ವ್ಯತ್ಯಾಸ ಇರೋಲ್ಲ. ಹಾಗಾದ್ರೆ ನಿಮ್ಮ ಧರ್ಮದ ಅಂದರೆ ಸನಾತನ ವೈದಿಕ ಧರ್ಮದ ಹೆಚ್ಚುಗಾರಿಕೆ ಏನು ಅಂತಂದರೆ ನೇರಾದ ಅನುಭವ ಒಂದು ತೋರಿಸ್ಕೊಡುತ್ತೆ. ಯಾರು? ಗುರು. ಅದು ಗೊತ್ತಿದ್ರೆ ಆ ಗುರು ಯಾರು? ಎಲ್ಗೂ ಬರುತ್ತೆ ಗುರುಗೆ? ಶಾಸ್ತ್ರದಿಂದ. ದುರಾದೃಷ್ಟಕ್ಕೆ ಅದು ಎಲ್ರಿಗೂ ಗೊತ್ತೂ ಇರೋದಿಲ್ಲ. ಮತ್ತು ಏನು ತೋರಿಸ್ತಾರೋ ನನಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಶಂಕರಾಚಾರ್ಯರು ಇವೆರಡನ್ನೂ ಶ್ರದ್ಧೆ, ನಂಬಿಕೆ, ಭಕ್ತಿಯಿಂದ ನಂಬ್ಕೋಬೇಕು. ಕರ್ಮಕಾಂಡ, ಉಪಾಸನಾ ಕಾಂಡ. ಬಟ್ ಜ್ಞಾನಕಾಂಡವೂ ಕೂಡ ಹಾಗೆ ನಂಬಿಕೆ, ಶ್ರದ್ಧೆ, ಭಕ್ತಿ ಬೇಕು. ಆದರೆ ಅದರ ಜೊತೆಗೆ ಏನು ಅನುಭವ ಮತ್ತು ಯುಕ್ತಿ, ತರ್ಕ, ಅನುಭವ ಗಮ್ಯವಾದ ತರ್ಕದಿಂದ ಕಾಣ್ಬೋದು. ಅದನ್ನು ನಿಮ್ಗೆ ಯಾರು ಹೇಳ್ಕೊಡ್ತಾರೆ? ಗುರು. ಮತ್ತು ಅದು ಎಲ್ಲಿಂದ ಬರುತ್ತೆ ಅವ್ರಿಗೆ? ಶಾಸ್ತ್ರದಿಂದ. ಈಗ ನೋಡ್ರಿ, ಈ ಶಾಸ್ತ್ರದ ಅನುಭವದಿಂದ ಶಂಕರಾಚಾರ್ಯ ಯಾರನ್ನೂ ಬಿಡಲ್ಲ. ನಮ್ದು ಜ್ಞಾನಕಾಂಡ, ನಿಮ್ದು ಕರ್ಮಕಾಂಡ, ಉಪಾಸನ ಕಾಂಡ, ಸಾಯಿರೋ, ನಿಮ್ಗೇನು, ನಿಮ್ಗೆ ಅದಕ್ಕೆ ಬೆಲೆ ಇಲ್ಲ ಅಂತ ಅವ್ರು ಅನ್ಲಿಲ್ಲ. ಪಾಪ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅವರು ವೇದಗಳೆಲ್ಲ ಒಂದೇ ಬಂದಿರೋದ್ರಿಂದ ವೇದಗಳು ಇವೆರಡೂ ಯಾವ್ದು ತಿಳಿಸ್ಕೊಡೋದು? ವೇದ. ಇದು ವೇದವೇ ತಿಳಿಸಿ ಈಗಲೇ ಇಲ್ಲೇ ಅನುಭವಕ್ಕೆ ಬರೋದು ಆಗಿರೋದ್ರಿಂದ ಮುಕ್ತರಾಗಿರೋರು ಇದ್ದಾರೋ ಇಲ್ವಾ? ಬಾಯಿ ಮಾತಲ್ಲ. ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಬುದ್ಧ, ಯೇಸು ಕ್ರಿಸ್ತ ಇಂಥವರೆಲ್ಲ ಇದ್ದಾರೆ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಭಗವತ್ಪಾದರು, ಇವರು ಇರೋದ್ರಿಂದ ಇಲ್ಲಿ ಕಂಡುಕೊಂಡಿರೋರು ಇದ್ದಾರಲ್ಲ. ನಾನು ಕಂಡುಕೊಂಡಿದ್ದೀನಿ ಅಂತ ಹೇಳ್ತಾರಲ್ಲ, ಇನ್ನೇನು ಬೇಕು ನಿಮ್ಗೆ? ನಿಮಗೂ ತೋರಿಸ್ತಾರಲ್ಲ, ಮತ್ತಿನ್ನೇನು ಬೇಕು? ನಾನು ಹೇಗೆ ಸ್ಪಷ್ಟವಾಗಿ ನೋಡಿರ್ತಾ ಇದ್ದೀನೋ ಈಗಲೂ ನಿಮ್ಗೆ ತೋರಿಸ್ತೀನಿ ಅಂತ ವಿವೇಕಾನಂದರು ಹೇಳ್ತಾರಲ್ಲ. ಎದೆ ಮುಟ್ಕೊಂಡು ಹೇಳೋರು ಯಾರಿದ್ದಾರೆ ಈ ಥರ? ಅದರಿಂದ ಇದರಿಂದ ಅದಕ್ಕೆ ಬೆಲೆ ಬಂದ್ಬಿಡುತ್ತೋ ಹೇಗಿದೆ? ಈಗ ಅದನ್ನು ನಂಬ್ಕೊಂಡ್ರು ಡೆಫಿನೆಟ್ 100%. ಯಾಕೆ? ಒಂದೇ ವೇದ ಇದನ್ನು ಹೇಳಿರೋದ್ರಿಂದ. ಇಲ್ಲಿ ಇಂಪಾರ್ಟೆಂಟ್ ಇಷ್ಟ ಆಯಿತು, ಮುಂದಕ್ಕೆ ಹೋಗೋಣ. ಇವಾಗ ಹೇಗೆ ಅರ್ಥ ಮಾಡ್ಕೋಬೇಕು ನೋಡ್ರಿ, ಹೀಗೆ ಅರ್ಥ ಮಾಡ್ಕೋಬೇಕು ನೀವು. ಅದಕ್ಕೋಸ್ಕರ ನಿಮ್ಮದು ಸನಾತನ ವೈದಿಕ ಧರ್ಮಕ್ಕೆ ಹೆಚ್ಚಿನ ಬೆಲೆ. ಇನ್ನೂ ಒಂದು ಯಾರಾದರೂ ಹೇಳ್ತಿರೋ ಪಾಯಿಂಟು?
ಈ ಸನಾತನ ವೈದಿಕ ಧರ್ಮಕ್ಕೆ ಹೆಚ್ಚಿನ ಬೆಲೆ ಬರಬೇಕಾದ್ರೆ ಶಂಕರಾಚಾರ್ಯರು ಹೀಗೆ ತೋರಿಸ್ತಾರೆ. ಯಾರಾದರೂ ಹೇಳ್ತೀರಾ ಒಂದು ಪಾಯಿಂಟು? ಇನ್ನೊಂದು ಪಾಯಿಂಟ್ ಇದೆ ಈ ಸಂದರ್ಭಕ್ಕೆ ಮೆಲ್ಕಾಕ್ಬೇಕಿಂಗೆ. ಯಾರಾದರೂ? ಅಧ್ಯಾರೋಪ ಅಪವಾದನ ಸರ್? ಅಲ್ಲ ಸಾರ್ವತ್ರಿಕ ಪೂರ್ಣ ಅನುಭವ ಅಲ್ಲ, ಇಲ್ಲಿ ಹೊಂದುವಂಗೆ ತಿಳಿಸ್ಕೊಡ್ಬೇಕು. ಸುರೇಶ, ನಿನಗೆ ಜ್ಞಾಪಕ ಇರುತ್ತೆ ಇದ್ರೆ ಹೇಳೋ. ಓಕೆ, ಹೇಗೆ ತಗೊಂಡ್ಬರ್ತಾರೆ ಶಂಕರಾಚಾರ್ಯ ನೋಡ್ರಿ. ಧರ್ಮದ ಕೊಡ್ಡುತನ ಅಲ್ಲ ಇದು. ಕಾಕಮ್ಮನ ಕತೆ, ಭೂಮನ ಕತೆ, ಸೇಟ್ ಕತೆ, ಕಳ್ಳನ ಕತೆ ಅಲ್ಲ ಅಂತ ತೋರಿಸ್ತಾರೆ ಶಂಕರಾಚಾರ್ಯ. ಅದು ಗ್ರೇಟ್ನೆಸ್ ಆಫ್ ಶಂಕರಾಚಾರ್ಯ. ವಿವೇಕಾನಂದರು ಯಾವಾಗಲೂ ಒಂದು ಗ್ರೇಟ್ ಶಂಕರ ಅಂತ ಇದ್ರಂತೆ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಇವರೇನು ಶಂಕರನ ಅಷ್ಟೊಂದು ಗ್ರೇಟ್ ಶಂಕರ ಅದೇನಂಥದ್ದು ಅಂತ ಅವ್ರಿಗೆ ಗೊತ್ತಿಲ್ಲ ಅವಾಗ. ಆಮೇಲೆ ಭಾಷೆಗಳನ್ನೆಲ್ಲ ಓದಿ ಆಮೇಲೆ ಅವ್ರಿಗೆ ಗೊತ್ತಾಯಿತು ಅಂತ ಇಟ್ಕೊಂಡ್ರೆ ದಿಸ್ ಈಸ್ ಶಂಕರಾಚಾರ್ಯ. ಅದಕ್ಕೆ ಅವರಿಗೆ ಪ್ರಪಂಚದ ಗುರು, ಲೋಕಗುರು, ಅದಕ್ಕಿನ್ನೇನಂತಾರೆ ಜಗದ್ಗುರು, ಅದಕ್ಕಿನ್ನೂ ಒಂದೇನೋ ಹೆಸರು ಹೇಳ್ತಾರೆ, ಆದಿಗುರು. ಆದಿಗುರುಗಳಿಗೆ ಆದಿ ಅಂಥವರು ಎಲ್ಲರೂ ಆಗಲ್ಲ. ಈಗ ಹೇಳ್ಕೊತಾರೆ ಆದಿಗುರುಗಳು ಅಂತ, ಈಗೆಲ್ಲ ಜಗದ್ಗುರು ಅಂತ ಹೇಳ್ಕೊತಾರೆ. ಆಗಿರ್ಬೇಕಲ್ಲ, ಅವರೇ ಮುಕ್ತರಾಗಿಲ್ಲ, ಇನ್ನೇನು ಜಗತ್ತಿಗೆ ದಾರಿ ತೋರಿಸ್ತಾರೋ ಗೊತ್ತಾಗೋದಿಲ್ಲ. ಇಲ್ಲಿ ನೋಡ್ರಿ, ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾರಿಗಾದ್ರೂ ಇವಾಗ ಪಾಯಿಂಟ್ ಸಿಕ್ತಾ? ಸಾಧನ ಚತುಷ್ಟಯ ಏನದು? ಆಯ್ತು, ಸಾಧನ ಚತುಷ್ಟಯ ಏನದು? ನಿತ್ಯ ವಸ್ತು ವಿವೇಕ. ಅದು ಸರಿ. ಇದಕ್ಕೆ ಕನೆಕ್ಷನ್ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಯಾಕೆ ಕೇಳಕ್ ಬಂದ್ವಿ ಅದನ್ನ? ಯಾಕೆ ಕೇಳ್ತಾ ಇದ್ದೀನಿ? ಅದಾದ್ಮೇಲೆ ಇದು ಆತ್ಮಸ್ವರೂಪ ತಿಳ್ಕೊಳಕ್ಕೆ ಯೋಗ್ಯತೆ ಬರುತ್ತೆ ಅಂತ. ಕರೆಕ್ಟು. ಈಗ ನಾನು ಹೇಳೋದಕ್ಕೂ ಅಲ್ಲಿದು ಇಲ್ಲಿ ತಗೊಂಬಂದು ಹೇಳಿದಕ್ಕೂ ವ್ಯತ್ಯಾಸ ಏನ್ ಹಜಗಜ ಅಂತ ಇದೆಯಲ್ಲ, ಏನ್ ಪಾಯಿಂಟ್ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಿಂದೆ ಹೇಳಿರ್ತೀನಿ, ಹೇಳದೆ ಇದ್ರೆ ಕೇಳಕ್ ಹೋಗಲ್ಲ. ಇಲ್ಲಿ ಆ ಸೂತ್ರ ಭಾಷೆಯಲ್ಲಿ ಅವನು ಪೂರ್ವ ಪಕ್ಷಿ ಪ್ರಶ್ನೆ ಕೇಳ್ತಾನೆ, ಅಥಾತೋ ಬ್ರಹ್ಮ ಜಿಜ್ಞಾಸ, ಅದು ಆದ ನಂತರ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ. ಅದಕ್ಕೆ ಅವನು ಪೂರ್ವ ಪಕ್ಷಿ ಕೇಳ್ತಾನೆ, ಕರೆಕ್ಟ್ ಸ್ವಾಮಿ, ಗೊತ್ತಾಯ್ತು ನನಗೆ, ಕರ್ಮಕಾಂಡ ಆಗಿರಬೇಕು, ಆಮೇಲೆ ಅವನಿಗೆ ಧರ್ಮ ಜಿಜ್ಞಾಸೆ ಮಾಡೋದಕ್ಕೆ ಯೋಗ್ಯತೆ ಬರುತ್ತೆ, ಕ್ವಾಲಿಫಿಕೇಶನ್ ಅಂತಾನೆ. ಆವಾಗ ಶಂಕರಾಚಾರ್ಯರು ಅಲ್ಲ ಅಂತಾರೆ, ಓಹೋ ಉಪಾಸನೆ ಆಗಿರಬೇಕು, ಆಮೇಲೆ ಅವನಿಗೆ ಈ ಜ್ಞಾನವನ್ನು ಮಾಡ್ಕೊಳ್ಳೋಕೆ ಬರುತ್ತೆ ಅಂತಾರೆ. ಅಲ್ಲ ಅಂತಾರೆ. ಈಗ ಬೈ ಚಾನ್ಸ್ ಅವೆರಡೇ ಆಗ್ಬಿಟ್ರೆ ನಿಮ್ಮ ಧರ್ಮವನ್ನು ಬೇರೆ ಧರ್ಮದವ್ರು ಯಾಕೆ ಕೇಳ್ತಾರೆ? ನಿಮ್ಮದು ಒಂದು ವೈಯಕ್ತಿಕ ಧರ್ಮ ಆಗೋಯ್ತು. ಸ್ವಾಮಿ, ನಮ್ಮ ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ನಿಮ್ಮದು ಒಂದು ಧರ್ಮ, ನಿಮ್ದೇನು ಹೆಚ್ಚುಗಾರಿಕೆ ಇದೆ ಸ್ವಾಮಿ ಅಂತ ತಗೊಂಡ್ಬರ್ತಾರೆ ಅವರು. ಹೇಗಿದೆ ನೋಡ್ರಿ ಪಾಯಿಂಟ್. ಅದಕ್ಕೆ ಶಂಕರಾಚಾರ್ಯನ್ ಹೇಳ್ತಾರೆ ಅಂದರೆ ಅಲ್ಲ ಮತ್ತೇನು, ನಿತ್ಯ ಅನಿತ್ಯ ವಸ್ತು ವಿವೇಕ, ಇಹ ಪರಲೋಕ, ಇಹ ಮೂರ್ತ ಫಲಭೋಗ ವಿರಾಗ, ಆಮೇಲೆ ಷಟ್ ಸಂಪತ್ತಿ, ಮುಮುಕ್ಷತ್ವ. ಯಾವನಿಗಿದ್ರೆ ಅವನ್ ಅಧಿಕಾರಿ. ಈಗ ಇಲ್ಲಿ ಯಾವ ಶಾಸ್ತ್ರ ಬಂತಪ್ಪ? ಇಲ್ಲಿ ಹಿಂದೂ ಧರ್ಮ ಎಲ್ಲಿ ಬಂತು? ಕ್ರಿಶ್ಚಿಯನ್ ಧರ್ಮ ಎಲ್ಲಿ ಬಂತು? ಮುಸ್ಲಿಂ ಧರ್ಮ ಎಲ್ಲಿ ಬಂತು? ಯಮ ನಿಯಮಗಳು ಯಾವ ಧರ್ಮಕ್ಕೂ ಕಟ್ಟಿಟ್ಟ ಬುದ್ಧಿ ಅಲ್ಲ. ಇದು ಯಾವ ದೇಶದಲ್ಲಾಗಲಿ, ಯಾವ ಲೋಕದಲ್ಲಾಗಲಿ, ಯಾವ ಜನಾಂಗದಕ್ಕಾಗಲಿ ಯಾವಾಗ ಬೇಕಾದರೂ ಪಾಲನೆ ಮಾಡ್ಬೋದು. ಇದು ಯೂನಿವರ್ಸಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಹೇಗಿದೆ ನೋಡ್ರಿ, ಹೇಗಿದೆ ಈಗ ಹೇಳ್ರಿ. ಇದೇನಾದರೂ ನಾವೇನಾದರೂ ಇಲ್ಲ ಕರ್ಮಕಾಂಡ ಉಪಾಸನ ಕಾಂಡ ಆದಮೇಲೆ ಜ್ಞಾನ, ಹಂಗೆ ಆಗೋದು ಇಲ್ಲ ಅಂತ ಇಟ್ಕೊಳ್ರಿ, ಬೇಕಾಗೋದು ಇಲ್ಲ. ಅದಕ್ಕೆ ಬೇಕಾಗಿರೋದು ವೇದಗಳು ಎಷ್ಟು ಬ್ರಾಡ್ ಆಗಿದೆ, ಯಾವ ಅರ್ಥದಲ್ಲಿ ವೇದಗಳನ್ನ ಮನುಷ್ಯನಿಗೆ ಯಾವನೇ ಆಗಿರಲಿ, ಮನುಷ್ಯನಿಗೆ ಮಾತ್ರ ಮಾಡಿದ್ದಾರೆ. ಇದು ಪ್ರಶ್ನೆ ಕೇಳ್ತಾ ಇದೆ. ವೇದಗಳು ಮನುಷ್ಯನ ಮಾತ್ರನಾ? ಯಾರಿಗೆ? ಎಲ್ರು ಅಂದ್ರೆ ಪ್ರಾಣಿಗಳು ಎಲ್ಲ ಪ್ರಾಣಿಗಳಿಗ ಅದಕ್ಕೆ ಗೊತ್ತಿರೋದಿಲ್ಲ. ಅಲ್ಲೂ ಆತ್ಮನೇ ಇರೋದು. ಆದ್ರೆ ದೇವತೆಗಳಿಗೆ ಎಲ್ಲ, ದೇವತೆಗಳಿಗೆ, ರಾಕ್ಷಸರಿಗೆ, ಮನುಷ್ಯರಿಗೆ, ಮತ್ತೆ ಗಂಧರ್ವರಿಗೆ, ಯಾರು ಪ್ರಪಂಚದಲ್ಲಿ ಹುಟ್ಟಿರೋರಿಗೆಲ್ಲ, ಪ್ರಾಣಿಗಳಿಗೆ, ಗಿಡಗಳಿಗೆ, ಮರಗಳಿಗೆ, ಕಲ್ಲುಗಳಿಗೆ ಆಗಲ್ಲ. ಅಷ್ಟು ಬಿಟ್ಟರೆ ಯಾಕೆ? ವಿವೇಕ ಇಲ್ಲ.
ಇರೋದರಲ್ಲಿ ಮನುಷ್ಯನಿಗೆ ಬೆಸ್ಟ್. ಆದ್ದರಿಂದ ಇಲ್ಲಿ ಹೆಂಗಸರಿಗೆ, ಗಂಡಸರಿಗೆ, ಚಿಕ್ಕವರಿಗೆ, ದೊಡ್ಡವರಿಗೆ, ರಾಕ್ಷಸರಿಗೆ, ದೇವತೆಗಳಿಗೆ ಮಾಡಿದಾರ. ನೋ ಪಾರ್ಟಿಷನ್ಸ್. ಮನುಷ್ಯ ಅಂತ ಆಗಿರ್ಲಿ, ಅವನು ಎರಡು ಕಾಲ ಮನುಷ್ಯ ಯಾವನ್ ಬೇಕಾದ್ರೂ ಇರಲಿ, ಅವನಿಗೆ ಯೋಗ್ಯತೆ ಇತ್ತು ಅಂತಂದ್ರೆ ಆತ್ಮ ತಿಳ್ಕೊಬಿಡ್ತಾನೆ. ಹೇಗಿದೆ ಇಲ್ಲಿ ಯಾವ ಧರ್ಮ ಬರುತ್ತಪ್ಪ? ಹಿಂದೂ ಧರ್ಮ ಹೇಳ್ರಿ ನೋಡೋಣ, ಇದು ಕ್ರಿಶ್ಚಿಯನ್ ಧರ್ಮ, ಇದು ಮುಸ್ಲಿಂ ಧರ್ಮ ಹೇಳ್ರಿ. ಈಗ ನಮ್ಮ ವೇದಾಂತದಲ್ಲಿ ಈ ರೀತಿ ತಗೊಂಡೋಗ್ತಾರೆ. ಬಾ, ಇದನ್ನ ನಾವು ನೆನೆಸ್ಕೊಂಡ್ರೆ ಏನು ಅನ್ಬೇಕು? ನಮ್ಮ ಮೈ ಜುಮ್ ಅನ್ಬೇಕು, ಕೂದಲು ನಿಂತ್ಕೋಬೇಕು. ಇದು ನಮ್ಮ ಸನಾತನ ವೈದಿಕ ಧರ್ಮ. ಇದನ್ನ ವಿವೇಕಾನಂದರು ಅಮೇರಿಕಾದಲ್ಲಿ ಎತ್ತಿಟ್ಟಿದ್ದು. ಹೀಗೆ ಅವ್ರು ಈ ಪಾಯಿಂಟ್ ಏನು ಹೇಳಲಿಲ್ಲ, ಇರಲಿ, ಏನಾದರೂ ಇರಲಿ. ಯಾಕೆ ನಾವಿಲ್ಲಿ ಈ ಥರ ವಿಚಾರ ಮಾಡಬೇಕು ಅಂತಂದರೆ, ನಮ್ಮ ಸನಾತನ ವೈದಿಕ ಧರ್ಮ ಇದು ಯಾರೋ ಹಿಂದೂ ಧರ್ಮ ಅಲ್ಲ. ಬರೀ ಹಿಂದೂಗಳಿಗೆ ಮಾತ್ರ ಮಾಡಿರೋದು ಅಲ್ಲ, ಇದು ತಪ್ಪು. ಮನುಷ್ಯ ಅಂತ ಅವನು ಎಲ್ಲಿ ಬೇಕಾದರೂ ಇರಲಿ. ಸತ್ಯಯುಗದಲ್ಲಿ ಇದೇ ರೂಲ್ಸ್, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ, ಮತ್ತೆ ಎಷ್ಟು ಸಾರಿ ಬೇಕಾದರೂ ಇದು ಮಹಾಪ್ರಳಯ ಆಗಿ ಮತ್ತೆ ಹುಟ್ಟಿ ಏನು ಬೇಕಾದರೂ ಆಗಲಿ, ಇದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಹೇಗಿದೆ? ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್. ಇದು ಇಲ್ಲಿ ಎಲ್ಲೆಲ್ಲೋ ಸ್ವಲ್ಪ ಡಿಬೇಟ್ ಆಗ್ತಾ ಇದೆ, ಬಟ್ ಆದರೂ ಇಂಪಾರ್ಟೆಂಟ್ ಪಾಯಿಂಟ್ಗಳಿರೋದ್ರಿಂದ, ಆದ್ದರಿಂದ ಇಲ್ಲಿ ನಾವು ತಿಳ್ಕೊಳ್ಳದೆ ಇರೋದ ಕಾರಣ ಸ್ವಾಮಿಗಳು ಹೇಳ್ತಾರೆ ನೋಡ್ರಿ, ಅವರಿಗೆ ಅದರಲ್ಲಿ ಇಲ್ಲದ ವಿಭಾಗ ಭೇದ ಇರುವಂತೆ ತೋರ್ತಾ ಇರುತ್ತೆ. ದೃಶ್ಯ ಪ್ರಪಂಚದಲ್ಲಿ ಬೇಕಾದಷ್ಟು ಅರ್ಧ ಡಜನ್ನು ಮತ್ತೆ ಭಾಗ ವಿಭಾಗಗಳು, ಸಬ್ಜೆಕ್ಟ್ ಆಬ್ಜೆಕ್ಟ್ಗಳು, ಮತ್ತೆ ಕಾಲ ದೇಶ ಕಾರ್ಯಕಾರಣ ಭಾವ, ಮತ್ತು ಅವಸ್ಥೆಗಳು, 3 ಅವಸ್ಥೆಗಳು ಒಳಗಡೆ ಅರ್ಧ ಡಜನ್ನು, ಒಂದೊಂದರಲ್ಲೂ ಬೇಕಾದಷ್ಟು, ಮತ್ತು ಇವೆಲ್ಲ, ಮತ್ತು ತ್ರಿಪುಟಿ ಎಲ್ಲ ಬೇಕಾದಷ್ಟಿರುತ್ತೆ. ಆದ್ದರಿಂದ ಆದರೆ ಅದೇ ಅಂತಃಕರಣದಲ್ಲಿ ಮತ್ತೊಂದು ಸ್ವಭಾವವಿದೆ. ಯಾವುದದು ಇನ್ನೊಂದು ಸ್ವಭಾವ? ಅದೇನೆಂದರೆ 3 ಅವಸ್ಥೆಗಳ ಅನುಭವವನ್ನು ಅನುಸರಿಸುವ ಪೂರ್ಣಾನುಭವದ ದೃಷ್ಟಿಯಿಂದ ನೋಡಿದರೆ ಪರಮಾರ್ಥವು ತಾನು ಇದ್ದಂತೆ ಸಚ್ಚಿದ್ರೂಪವಾಗಿ ಅದಕ್ಕೆ ತಿಳಿದು ಬರುತ್ತದೆ. ಯಾವುದಮ್ಮ ಕಲ್ಪನಾ ಇದು? 3ನೇದು ಹೇಳ್ತಾ ಇರೋದು. ಸರಿ, ಈಗ ಏನು ಹೇಳಕ್ ಬರ್ತಾ ಇದ್ದಾರೆ ಇಲ್ಲಿ ವಸಂತ ಅವರೇ? ಈಗ ನಾನು ಹೇಳಿದ್ರಲ್ಲಿ ಸಾರ್ವತ್ರಿಕ ಪೂರ್ಣ ಅನುಭವದ ದೃಷ್ಟಿ, ಕನಸು ಅದನ್ನ 3 ಅವಸ್ಥೆನೂ ಅದರಲ್ಲಿ ಇರೋ ಅನುಭವನ ಅನುಸರಿಸಿ ನಾವು ನೋಡಿದ್ರೆ ಆ ಪರಮಾರ್ಥ ಸ್ವರೂಪ ಗೊತ್ತಾಗುತ್ತೆ ಅಂತ. ನೇರಾದ ಅನುಭವ. ಅಲ್ಲಿಗೆ ಈ 3 ಅನುಭವಗಳು ಯಾವುದು ಹೇಳಿ ವಸಂತ ಅವರೇ? 3 ಅನುಭವಗಳು ಕನಸು ಅದಲ್ಲ, ಈಗ ನಾವು ಮಾತಾಡ್ತಾ ಇರೋದೇ ಅನುಭವದ ವಿಚಾರ. ಇಂದ್ರಿಯ ಅನುಭವ, ವೇದನಾನುಭವ, ನೇರಾದ ಅನುಭವ, ಈ ಮೂರು ಎಲ್ರಿಗೂ ಇದೆ. ಯಾರು ಕೊಡೋದಲ್ಲ, ಇಸ್ಕೊಳ್ಳೋದು. ದೇವತೆಗಳಿಗೆ, ರಾಕ್ಷಸರಿಗೆ, ಮಕ್ಕಳಿಗೆ, ದೊಡ್ಡವರಿಗೆ, ಹೆಂಗಸರಿಗೆ, ಗಂಡಸರಿಗೆ ಎಲ್ರಿಗೂ ಇದೆ. ಶಾಸ್ತ್ರ ತೋರಿಸ್ಕೊಡ್ಬೇಕಷ್ಟೆ. ಶಾಸ್ತ್ರ ತೋರಿಸುತ್ತೆ ಅಂದ್ರೆ ನಾವೇ ಓದ್ಕೊಂಡ್ಬಿಟ್ರೆ ಅರ್ಥ ಆಗ್ಬಿಡುತ್ತಾ? ಗುರುಮುಖೇನ. ಅದಕ್ಕೋಸ್ಕರ ಇದಕ್ಕೆ ಗುರು, ಅದಕ್ಕೆ ನಾವು ನೆನೆಸ್ಕೊಳ್ಳುವಾಗ ದೇವರು ಮತ್ತು ಗುರು ಇಬ್ಬರನ್ನೂ ನೆನೆಸ್ಕೋಬೇಕು. ಈಗ ನಿಮಗೆ ಈ ಕಡೆ ದೇವರು ಮತ್ತು ಗುರು ಇಬ್ಬರು ಒಂದೇ ಸಾರಿ ಪ್ರತ್ಯಕ್ಷ ಆಗ್ತಾರೆ ಅಂತ ಇಟ್ಕೊಳ್ರಿ. ಯಾರು ಫಸ್ಟ್ ನೀವು ನಮಸ್ಕಾರ ಮಾಡ್ತೀರಾ? ಗುರು ಫಸ್ಟ್ ಮಾಡಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅದಕ್ಕೋಸ್ಕರ ಗುರು ನಮಸ್ಕಾರ ಮಾಡಬೇಕು. ಅಲ್ಲಿಗೆ ಗುರು ಎಷ್ಟು ದೊಡ್ಡವನು. ಅದಕ್ಕೆ ಗುರು ಅಂತಂದ್ರೆ ಏನು ಅಂತಂದ್ರೆ ಭಾರವಾಗಿರೋದು ಅಂತ ಅರ್ಥ ಗುರು ಅಂತಂದ್ರೆ. ಅಲ್ಲಿಗೆ ನಮ್ಮ 3 ಅನುಭವಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ಅನ್ಲೆಸ್ ಶಾಸ್ತ್ರ ತೋರಿಸೋವರೆಗೂ, ಅಂದ್ರೆ ಗುರುಗಳ ಮುಖಾಂತರ ನಮಗೆ ಗೊತ್ತಾಗೋದಿಲ್ಲ. ಇದು ಈ ನೇರಾದ ಅನುಭವದಿಂದ ನಾವು ನೋಡಿದ ತಕ್ಷಣ ಅವಿದ್ಯೆಯು ಬಾಧಿತವಾಗಿಬಿಡುತ್ತೆ. ಅವಿದ್ಯೆ ಇಲ್ಲಿ ಬಾಧಿತವಾಗುತ್ತೆ ಅಂತ ಹೇಳ್ತಾರಲ್ಲ, ಇಲ್ಲಿ ಏನಾದರೂ ತಿಳ್ಕೊಳ್ಳೋದು ಬಾಧಿತ ಅಂದ್ರೆ ಏನು, ಅದ್ರ ಜೊತೆಗೆ ಇನ್ನು ಯಾವ ತಿಳ್ಕೊಂಡ್ರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಲಕ್ಷ್ಮಿ ಅವ್ರಿಗೆ ಅರ್ಥ ಆಗ್ಬೇಕು. ಲಯ ನಾಶ ಬಾಧಿತ
ಹಾ ಲಯ ಅಂದ್ರೆ ನಿದ್ದೆನಲ್ಲಿ ನಾವು ಲಯ ಆಗ್ತೀವಿ, ಮತ್ತೆ ಎದ್ದ ತಕ್ಷಣ ಪ್ರಪಂಚ ಎಲ್ಲ ಹಂಗೆ ತೋರುತ್ತೆ, ಅದು ಲಯ. ಬಾಧಿತ ಅಂದ್ರೆ ಈ ಎಂದೆಂದಿಗೂ ಇರ್ಲಿಲ್ಲ, ಮೊದ್ಲು ಇರ್ಲಿಲ್ಲ ಹಾವು, ಇವಾಗೂ ಇಲ್ಲ, ಮುಂದೇನೂ ಇಲ್ಲ, ಅದು ಬಾಧಿತವಾಯ್ತು ಅಂತ. ನಾನ್ ತಿಳ್ಕೊಳಕ್ ಭಯ ಬಿದ್ದಾಗೂ ಅಲ್ಲಿ ಹಗ್ಗನೇ ಇದ್ದಿದ್ದು, ಆತ್ಮಸ್ವರೂಪನೇ ಇದ್ದಿದ್ದು, ಶರೀರ ಅಂತ ತಪ್ಪು ತಿಳ್ಕೊಂಡಿದೆ. ಅದು ಆವಾಗ ತಿಳ್ಕೊಂಡಾಗ ಅದು ಬಾಧಿತವಾಗುತ್ತೆ ಅಂತ. ನಾಶ ಅಂದ್ರೆ ಇವಾಗ ಒಂದು ಗಾಜಿನ ಲೋಟ ಇರ್ತೈತೆ, ಅದು ಕೆಳಗಡೆ ಬಿದ್ದರೆ ನಾಶ ಆಗೋಗುತ್ತೆ, ಅದು ಅದು ನಾಶ. ಇಲ್ಲಿ 3 ಹೇಳ್ತಾರೆ. ಒಂದು ನಾಶ, ಲಯ, ಬಾಧಿತ. ನಾಶ ಅಂತಂದ್ರೆ ಮೊದಲು ಇರುತ್ತೆ, ಆಮೇಲೆ ಅದು ಗಾಜು ಚೂರು ಚೂರು ಆಗ್ಬಿಡುತ್ತೆ ಅಂತ ಇಟ್ಕೊಂಡ್ರೆ, ಇದು ಹೋಯ್ತು. ಮತ್ತೆ ಅದನ್ನು ಗಾಜು ಮಾಡಬೇಕು ಅಂತಂದ್ರೆ ಮತ್ತೆ ಆ ಥರ ಆಮೇಲೆ ಇರೇಕಾಸು ಅವೆಲ್ಲ ಬೇರೆ, ಅದು ಬೇರೆ. ಇನ್ನು ಇರೋದು ಬಾಧಿತ, ಲಯ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಲಕ್ಷ್ಮಿ ಅವರೇ, ಈಗ ಅಲ್ಲಿ ನೀವು ಹಾವು ಅಂತ ಹೆದರ್ಕೊತಾ ಇದ್ದೀರಾ, ಅಲ್ಲಿ ನಿಂತಿದ್ದೀರಾ, ಹಾವು ಅಂತ ಹೆದರ್ಕೊತಾ ಇದ್ದೀರಾ, ಅಲ್ಲೇ ಇದ್ದೀರಾ. ಆ ಕಡೆಯಿಂದ ಬಂದವನು ಹೇಳ್ತಾನೆ, ಅಪ್ಪ ಹಾವು ಅಲ್ಲ ಕಣೋದು ಹಗ್ಗ ಅಂತಾನೆ ಅಂತ ಇಟ್ಕೊಳ್ರಿ. ಹೇಳ್ತಾನೆ ಅವನು, ಕರೆಕ್ಟಾಗಿ ಹೇಳ್ತಾನೆ, ಹಗ್ಗ ರೀ. ಅವನ ಹತ್ರ ಟಾರ್ಚ್ ಇರುತ್ತೆ, ನೋಡಿರ್ತಾನೆ, ಅವ್ನು ಗೊತ್ತಾಗುತ್ತೆ. ಈಗ ನನಗೆ ಸಂಶಯ ಬರುತ್ತೆ. ಈಗ ನಾನೇನು ಮಾಡ್ತೀನಿ, ಅಕಸ್ಮಾತ್ ನಾನು ಸ್ವಲ್ಪ ಕಣ್ಣು ಮುಚ್ಕೊಂಡ್ಬಿಡ್ತೀನಿ ಒಂದು 5 ನಿಮಿಷ. ಏನಾಗುತ್ತೆ ಅವಾಗ? ಕಣ್ಣು ಮುಚ್ಕೊಂಡ್ಬಿಡ್ತೀನಿ ನಾನು, ಹಾಗೇನಾಗುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಲಯ ಆಗುತ್ತಷ್ಟೇ, ಸುಮ್ನೆ ಅಲ್ಲೇ ಇರುತ್ತೆ, ಅದು ಭಯ ಹಂಗೆ ಇರ್ತೈತೆ, ಅದೇ ಕಣ್ ಮುಚ್ಕೊಂಡಿದ್ರೆ ತಾತ್ಕಾಲಿಕವಾಗಿ ಇದಾಗಿರುತ್ತೆ ಅಷ್ಟೇ. ಅಲ್ಲಿ ಲಯ ಅಂತಂದ್ರೆ ನನಗೆ ಹಾವಿನ ಭಯ ಇರೋಲ್ಲ, ಹಾವು ಕಾಣಿಸಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟಿರ್ತೀನಿ ನಾನು. ಕಣ್ಣು ಮುಚ್ಕೊಂಡಿರೋದ್ರಿಂದ ನನಗೆ ಸ್ವಲ್ಪ ಹೊತ್ತು ಹಾವಿನ ಭಯ ಇರೋಲ್ಲ. ಇದು ನಮ್ಮ ಜನರಲ್ ಆಗಿ ಪ್ರತಿಯೊಬ್ಬರು ನಾವು ಮಾಡೋದು ಹಾಗೆ. ಈಗ ಫಾರ್ ಎಕ್ಸಾಂಪಲ್ಲು, ನಿಮ್ಗೆ ಯಾವುದೋ ಒಂದು ಭಯದ ಸಂದರ್ಭ ಬಂದರೆ ಕಣ್ಣು ಮುಚ್ಕೊಂಡ್ಬಿಡ್ತೀರ, ಏನೂ ಬೇಡ್ರಿ. ಆ ರಂಗಲ್ ರಾಟ್ನಮ್ ಇರುತ್ತಲ್ವ, ಅದು ಸುತ್ತಾ ಇರುತ್ತೆ, ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಹೋಗುವಾಗ ಏನು ಚೆನ್ನಾಗಿರುತ್ತೆ, ಅದು ಅಲ್ಲಿಂದ ಕೆಳಗೆ ಬರುವಾಗ ಎಲ್ಲಿ ಬಿದ್ದೋಗ್ತೀವೋ ಅಂತ ಹೇಳ್ತೀವಿ. ಎಷ್ಟೋ ಜನ ಕಣ್ಣು ಮುಚ್ಕೊಂಡ್ಬಿಡ್ತಾರೆ, ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಹೇಳ್ರಿ, ಇನ್ನೇನು ಮಾಡ್ತಾರೆ ಭಯ ಆದಾಗ? ಕಿರ್ಚ್ಕೊಂತಾ ಇರ್ತಾರೆ. ಕರೆಕ್ಟ್, ಹೇಳಿ ಲಕ್ಷ್ಮಿ, ನೀವು ಏನೇನು ಹೇಳ್ತಾ ಇದ್ದೀರಾ? ಕಿರ್ಚ್ಕೊಂತಾರೆ, ಭಯ ಆದಾಗ ಕಿರ್ಚ್ಕೊಂತಾರೆ. ಮಕ್ಳೇನ್ ಮಾಡ್ತಾರೆ ಭಯ ಆದ್ರೆ? ಕಿರ್ಚ್ಕೊಂತಾರೆ. 2 ಕೆಲಸ ಮಾಡ್ತಾರೆ ನೋಡ್ರಿ. ಈಗ ನಾವು ಕೂಡ ಕಣ್ಣು ಮುಚ್ಕೊಂಡಾಗ, ಕಣ್ಣು ಮುಚ್ಕೊಂಡ್ಬಿಟ್ಟಾಗ ನಮಗೆ ತಾತ್ಕಾಲಿಕವಾಗಿ ಭಯ ಆಗೋದಿಲ್ಲ. ಅದೇ ರೀತಿ ನಮಗೆ ಅದು ಅಷ್ಟೊತ್ತಿರೋಲ್ಲ. ತಿರ್ಗಾ ನಾನು ಕಣ್ಣು ಬಿಟ್ರೆ ಅಕಸ್ಮಾತ್ ಬಂದು ಕಚ್ಚಿದ್ರೆ ಅಂತ ತಿರ್ಗಾ ಭಯ ಆಗುತ್ತೆ. ಈಗ ಅವ್ನು ಕಣ್ಣು ಮುಚ್ಕೊಂಡ, ಮೇಲಕ್ಕೆ ಹೋಗ್ಬಿಡ್ತಾನೆ, ಕಣ್ಣು ತೆಕ್ಕೊಂಡ, ತಿರ್ಗಾ ಬರೋವಾಗ ತಿರ್ಗಾ ಕಣ್ಣು ಮುಚ್ಕೊಂತಾನೆ. ಅಷ್ಟೊತ್ತು ಅವನಿಗೆ ಅದು ಭದ್ರವಾಗಿ ಇಟ್ಕೊಂಡಿರ್ತಾನೆ, ಕಣ್ಣು ಮುಚ್ಕೊಂಡಿರೋದ್ರಿಂದ ಅಷ್ಟು ಭಯ ಆಗೋದಿಲ್ಲ. ಇದಕ್ಕೇನಂತೀವಿ ಅಂದರೆ, ತಾತ್ಕಾಲಿಕವಾಗಿ ಭಯ ಇಲ್ಲದೆ ಇರೋದ್ರಿಂದ ಅಥವಾ ಅದು ತಪ್ಪಿಸ್ಕೊಂಡಿದ್ರಿಂದ ಅದನ್ನು ನಾವು ಲಯ ಅಂತ ಕರಿತೀವಿ. ಇದು ತಾತ್ಕಾಲಿಕ, ಟೆಂಪರರಿ ಸೊಲ್ಯೂಷನ್, ಪರ್ಮನೆಂಟ್ ಅಲ್ಲ. ಮತ್ತೆ ಬಾಧಿತ ಅಂತಂದ್ರೆ ಏನು ಅಂತಂದ್ರೆ, ಕಲ್ಪನಾ ನೀವು ಕೊಡ್ತೀರಮ್ಮ ಇವಾಗ ಎಕ್ಸಾಂಪಲ್, ಹಾವದಲ್ಲಿ ಬಾಧಿತ ಏನು? ನಾನು ಇವಾಗ ಲಯ ಹೇಳಿದೆ, ಬಾಧಿತ ನೀವು ಹೇಳ್ತೀರಮ್ಮ ಕಲ್ಪನಾ? ಹಗ್ಗವನ್ನ ನಾವು ಅಂತ ತಿಳ್ಕೊಂಡಿದ್ವಿ ನಾವು, ಹಾವನ್ನು ತಿಳ್ಕೊಂಡಿದ್ವಿ, ಭಯ ಆಗ್ತಾ ಇದೆ, ಕಣ್ಣು ಮುಚ್ಕೊಂಡಾಗ ಲಯ ಆಗುತ್ತೆ. ಬಾಧಿತ ಅಂದ್ರೆ ಏನು? ಅದು ಹಗ್ಗ ಅಂತ ಗೊತ್ತಾದ್ಮೇಲೆ. ಕರೆಕ್ಟ್, ಗುಡ್. ನೋಡ್ರಿ, ಈಗ ನನಗದು ಅವ್ರು ಕರ್ಕೊಂಡು ಟಾರ್ಚ್ ಹಾಕಿ ನನಗೂ ತೋರಿಸಿದ್ರು, ಬಾಪ ಇಲ್ಲಿ ಯಾಕೆ ಹೆದರ್ಕೊಂತೀಯ ಅಂತ. ಹೋಗಿ ನೋಡಿದೆ, ಹಗ್ಗ ಅಂತ ಗೊತ್ತಾಯ್ತು. ಈಗ ಪರ್ಮನೆಂಟ ಟೆಂಪರರಿನ? ಇದು ಪರ್ಮನೆಂಟ್ ನನಗೆ ಸಲ್ಯೂಷನ್. ತಿರ್ಗಾ ಹಾವು, ಅಯ್ಯೋ ತಿರ್ಗಾ ಹಾವು ಬಂದರೆ ತಿರ್ಗಾ ಕಣ್ಣು ಮುಚ್ಕೋಬೇಕಲ್ಲಿ, ಕಣ್ಣು ತೆಕ್ಕೋಬೇಕಾ? ಕಣ್ಣು ಮುಚ್ಚೆ, ನೀವೇನು ಬೇಕಾದರೂ ಮಾಡಿಕೊಡ್ರಿ, ಹಾವು ಮೊದಲೂ ಇಲ್ಲ, ಈಗಲೂ ಇಲ್ಲ, ಮುಂದೆ ಇಲ್ಲ. ಇದು ಇಲ್ಲ ಅರ್ಥ ಆಗುತ್ತೆ ನನಗೆ. ಇದು ದೃಷ್ಟಾಂತ. ಈಗ ದ್ರಾಷ್ಟಾಂತದಲ್ಲಿ ಅರ್ಥ ಆಗಬೇಕು. ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ ಇದನ್ನ? ಲಯ ಅಂದ್ರೇನು, ಬಾಧಿತ ಅಂದ್ರೇನು? ವಸಂತ ಅವರು. ಎಚ್ಚರದಲ್ಲಿ ಗೊತ್ತಿರೋದಿಲ್ಲ ನಮ್ಗೆ ಆತ್ಮಸ್ವರೂಪ ಅಂತ, ಕನಸಿನಲ್ಲೂ ಗೊತ್ತಾಗೋದಿಲ್ಲ. ಗಾಢ ನಿದ್ರೆನಲ್ಲಿ ಗೊತ್ತಾಗುತ್ತೆ, ಆದ್ರೆ ಅಲ್ಲಿ
ಲಯ ಆಗಿರ್ತೈತೆ ಅಷ್ಟೇ, ಅಲ್ಲಿ ಬಾಧಿತವಾಗಿರಲ್ಲ. ಜ್ಞಾನ ಆದಾಗೆ ಬಾಧಿತವಾಗುತ್ತೆ. ತಪ್ಪು ತಿಳುವಳಿಕೆ ಬಾಧಿತವಾಗುತ್ತೆ ಜ್ಞಾನ ಆದಾಗ. ಈಗ ನಾವು ಗಾಢನಿದ್ರೆಯಲ್ಲಿ ಆತ್ಮನಾಗಿದ್ರು ಎದ್ದ ಮೇಲೆ ಮತ್ತೆ ಶರೀರವನ್ನು ನಾನು ಅಂತಾನೆ ಅನ್ಕೊತೀನಿ. ಯಾಕೆ? ಟೆಂಪರರಿ, ತತ್ಕಾಲ. ನಾನು ಆತ್ಮನೇ ಆಗಿದ್ದೆ ಅಲ್ಲಿ. ಆದ್ದರಿಂದ ಟೆಂಪರರಿಯಾಗಿ ನನಗೆ ಮತ್ತೆ ತಿರ್ಗಾ ಈ ಶರೀರವೇ ನಾನು ಅಂತಿದ್ದೇ ಇರುತ್ತೆ, ಹೋಗೋದಿಲ್ಲ. ಹೇಗೆ ನಾನು ಕಣ್ಣು ಮುಚ್ಕೊಳ್ಳೋದ್ರಿಂದ ಆ ಭಯ ಇರಲ್ಲ, ಹಾಗೆ ಇಲ್ಲಿ ಕಣ್ಣು ಮುಚ್ಕೊಳ್ಳೋದ್ರಿಂದ ಅಂದರೆ ಇಲ್ಲಿ ನನಗೆ ಲಯ ಆಗಿರೋದ್ರಿಂದ ನಿದ್ದೆಯಲ್ಲಿದ್ದಷ್ಟೊತ್ತು ನನಗೆ ದುಃಖ ಇಲ್ಲ, ಸಾವಿನ ಭಯ ಇಲ್ಲ, ಕರೋನಾ ಭಯ ಇಲ್ಲ, ಏನೂ ಇಲ್ಲ. ಇದು ತಾತ್ಕಾಲಿಕ ರಿಸಲ್ಟ್, ದೇವರು ಕೊಟ್ಟಿರೋ ಸ್ಯಾಂಪಲ್. ನಾನು ಎಚ್ಚರದಲ್ಲಿ ನಾನೇ ಸ್ವಂತ ಬೇಕಾದಷ್ಟು ಈ ಸಾಧನೆಗಳೆಲ್ಲ ಹೇಳಿದೆಯಲ್ಲ ಭಗವದ್ಗೀತೆಯಲ್ಲಿ, ಅವೆಲ್ಲ ಮಾಡಿ ಅದನ್ನು ಕಂಡುಕೊಂಡೆ ಅಂತ ಇಟ್ಕೊಳ್ರಿ. ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳ ಹಾಗೆ ಕಂಡುಕೊಂಡಿದ್ದ ತಕ್ಷಣ ಆವಾಗ ನನಗೆ ನನ್ನ ನಿಜವಾದ ಸ್ವರೂಪ ಶರೀರ ಅಲ್ಲ, ಹಾವಲ್ಲ, ಅದು ಹಗ್ಗ ಅಂತ ಹೇಗೆ ಗೊತ್ತಾಗುತ್ತೋ, ನಾನು ಈ ಶರೀರವಲ್ಲ, ಆತ್ಮಸ್ವರೂಪವೇ ನನ್ನ ನಿಜವಾದ ಸ್ವರೂಪ, ನಾನೂ ಅನ್ನೋದಕ್ಕೆ ಯೋಗ್ಯವಾದ ವಸ್ತು ಅಂತ ಗೊತ್ತಾದಾಗ ಈಗ ತಿರ್ಗ ನಿಮಗೆ ಭಯ ಆಗುತ್ತಾ? ನಾನೇ ಆತ್ಮಸ್ವರೂಪ, ನಾನು ಹುಟ್ಟಲ್ಲ, ಸಾಯಲ್ಲ, ಪರ್ಮನೆಂಟ್ ಸಲ್ಯೂಷನ್. ಇದನ್ನು ಬಾಧಿತ ಅಂತ ಕರೀತಾರೆ. ಸಾಕು. ಈ ತಿಳುವಳಿಕೆಯೇ ವಿದ್ಯೆ. ಇದು ಈ ಅಂತಃಕರಣದ ಧರ್ಮವೇ. ಈಗ ಪ್ರಶ್ನೆ, ಅವಿದ್ಯೆ ಎಲ್ಲಿಗೆ ಸಂಬಂಧಪಡುತ್ತೆ? ಈ ವಿದ್ಯೆ ಎಲ್ಲಿಗೆ ಸಂಬಂಧಪಡುತ್ತೆ? ಯಾವುದರ ಧರ್ಮ ಹೇಳಿ ವಸಂತ ಅವರೇ. ಅಂತಃಕರಣದ ಧರ್ಮ. ಅವಿದ್ಯೆ ಎಲ್ಲಿಗೆ? ಅವಿದ್ಯೆ ವಿದ್ಯೆ ಎರಡು ಅಂತಃಕರಣದ ಧರ್ಮನೇ. ಇದು ಅಷ್ಟೇ ನೋಡ್ರಿ. ಅದಕ್ಕೆ ದ್ವಂದ್ವಗಳು, ವಿದ್ಯೆ ಅವಿದ್ಯೆ, ಶೋಕ ಮೋಹ, ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಹೀಗೆ ಕಾರ್ಯಕಾರಣ, ಕಾರ್ಯಕರಣ ಎಲ್ಲವೂ ಕೂಡ. ಆಮೇಲೆ ಅಭಿಧಾನ ಅಭಿಧೇಯ, ವ್ಯಕ್ತ ಅವ್ಯಕ್ತ, ಇವೆಲ್ಲ ದ್ವೈತ ಪ್ರಪಂಚದಲ್ಲಿ. ಆದ್ದರಿಂದ ಇವುಗಳು ಹೇಗೆ? ಈಗ ನನಗೆ ಇದರ್ಥ ಆಗಬೇಕು, ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಎರಡೂ ನನಗೆ ಎಚ್ಚರದಲ್ಲೇ ಇದೆ ಅಂತ ಫಸ್ಟ್ ದೃಷ್ಟಾಂತ ಕೊಡಬೇಕು, ಆಮೇಲೆ ದ್ರಾಷ್ಟಾಂತ ಕೊಡಬೇಕು. ಹೇಗೆ ಹೇಳ್ತೀರಾ? ಅಂದರೆ ನನ್ನ ಅಂತಃಕರಣಕ್ಕೆ ಸೇರಿರುತ್ತೆ ಅವಿದ್ಯಾ ವಿದ್ಯಾ ಎರಡೂ ಕೂಡ. ಮೊದಲು ಎತ್ಕೊತಾನೆ ದೃಷ್ಟಾಂತ, ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಬೇಕು, ಆಮೇಲೆ ಪಾರಮಾರ್ಥದ್ದು ಎಕ್ಸ್ಪ್ಲೇನ್ ಮಾಡಿದ್ರೆ ಲಕ್ಷ್ಮಿ ಅಂತವ್ರಿಗೆ ಅರ್ಥ ಆಗುತ್ತೆ. ನಿಮಗೆಲ್ಲ ಅರ್ಥ ಆಗಿರುತ್ತೆ, ಆದರೂ ಇನ್ನೊಂದು ಸಲ. ಹಗ್ಗ ಬಿದ್ದಿರುತ್ತೆ, ಅಲ್ಲಿ ಹಾವು ಅಂತ ತಿಳ್ಕೊಂಡಿರ್ತೀವಿ, ಅದು ಅವಿದ್ಯೆ, ತಪ್ಪು ತಿಳ್ಕೊಂಡಿರೋದು. ಅದು ಗೊತ್ತಾಯ್ತು ಅಂತ ಹೇಳೋದು ಗೊತ್ತಾಗುತ್ತೆ, ತಪ್ಪಾಗಿ ತಿಳ್ಕೊಂಡಿದ್ದು ಗೊತ್ತಾಗುತ್ತೆ. ಅದು ವಿದ್ಯೆ ಅವಿದ್ಯೆ ಎರಡು ಅಂತಃಕರಣದ ಧರ್ಮ. ಸರಿ, ಇಲ್ಲಿ ನೀವು ಮೊದಲು ಎತ್ಕೊಂತಾನೆ ಹಾವು ಅಂತ ತಿಳ್ಕೊಂಡಿದ್ದೀರಾ. ಆ ಹಾವು ಅಂತ ತಿಳ್ಕೊಂಡಾಗ ನಿಮ್ಮ ಅಂತಃಕರಣದಲ್ಲಿ ನೀವು ತಿಳ್ಕೊಂಬಿಟ್ಟಿದ್ದೀರಾ, ಹಾವಿನ ಪ್ರತ್ಯಯ ಮೂಡಿರುತ್ತೆ ಅಂತಃಕರಣದಲ್ಲಿ. ಅದಕ್ಕೆ ನೀವು ಅದನ್ನು ಹಾವು ಅಂತ ಅನ್ನೋದು. ಇರಲಿ. ಆಮೇಲೆ ಏನಾಯಿತು, ಆ ಕಡೆಯಿಂದ ಹಗ್ಗ ಟಾರ್ಚ್ ಹಾಕಿ ಒಬ್ಬ ತೋರಿಸ್ತಾನೆ ಹಗ್ಗ ಅಂತ, ನಿಮ್ಗೆ ಹಗ್ಗ ಅಂತ ಗೊತ್ತಾಗುತ್ತೆ. ಅದು ಅವಿದ್ಯೆ. ಹಾವು ಅಂತ ತಿಳ್ಕೊಂಡಿದ್ದು ಅವಿದ್ಯೆ, ಅಂತಃಕರಣದಲ್ಲಿ ಪ್ರತ್ಯಯ ಮೂಡಿರುತ್ತೆ. ಅವನು ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ನಿಮಗೆ ಅದು ಹಗ್ಗ ಅಂತ ಗೊತ್ತಾದಾಗ ಮತ್ತೆ ಏನಾಗಬೇಕಿಲ್ಲಿ? ಪ್ರಶ್ನೆ ಕೇಳ್ತಾ ತಿಳುವಳಿಕೆ ಬಂತು, ವಿದ್ಯೆ ಬಂತು ಅಂತ. ಹಗ್ಗ ಅಂತ ಗೊತ್ತಾಯ್ತು ಅಲ್ಲಿ ಟಾರ್ಚ್ ಹಾಕಿ ನೋಡಿದಾಗ. ಹಗ್ಗದ ಪ್ರತ್ಯಯ ಮೂಡುತ್ತೆ. ಹಗ್ಗ ಅಂತ ಗೊತ್ತಾದಾಗ ಹೇಗೆ ನನಗೆ ಹಾವು ಅಂತ ತಪ್ಪು ತಿಳ್ಕೊಂಡಾಗ ಹಾವಿನ ಪ್ರತ್ಯಯ ಮೂಡಿತ್ತೋ, ಈಗ ನನಗೆ ಅಂತಃಕರಣದಲ್ಲಿ ಹಗ್ಗ ಅಂತ ನನಗೆ ಟಾರ್ಚ್ ಹಾಕಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಹಗ್ಗ ಪ್ರತ್ಯಯ ಮೂಡಿದ ಮೇಲೆ ಅದು ಹಗ್ಗ ಆಗೋದು ಅಂತ ಗೊತ್ತಾಗದು, ನನಗೆ ಅನುಭವ ಬರೋದು. ಆವಾಗ ಹಗ್ಗದ ಪ್ರತ್ಯಯ. ಇವೆರಡು ಎಲ್ಲಾಗುತ್ತೆ ಪ್ರತ್ಯಯಗಳು? ಅಂತಃಕರಣದಲ್ಲಿ. ಆದ್ದರಿಂದ ನಾನು ಆತ್ಮನ ತಿಳ್ಕೊಂಡಿಲ್ಲ ಅನ್ನೋ ಪ್ರತ್ಯಯವೂ ಕೂಡ, ಅಥವಾ ಈ ಶರೀರ ನಾನು ಅಂತ ತಿಳ್ಕೊಂಡಿರೋದು ನೀವು ಎಚ್ಚರದಲ್ಲೇ ತಿಳ್ಕೊಳ್ರಿ, ಕನಸಿನಲ್ಲಿ ತಿಳ್ಕೊಳ್ರಿ, ನಿದ್ದೆಯಲ್ಲಿ ತಿಳ್ಕೊಳ್ಳೋದೇ ಇಲ್ಲ.
ಆದ್ದರಿಂದ ಇದು ಯಾರನ್ನೇ ಕೇಳ್ರಿ, ಶರೀರ ನಾನು, ಆ ಪ್ರತ್ಯಯ ಇದ್ದೇ ಇರುತ್ತೆ. ಆಮೇಲೆ ಗುರುಗಳು ಬಂದು ಶಸ್ತ್ರ ಹೇಳಿಕೊಟ್ಟು ನಾವು ಸಾಧನೆ ಮಾಡಿ ಭಗವದ್ಗೀತೆಯಲ್ಲಿ ಹೇಳಿರೋದು ತತ್ವದಲ್ಲಿ ನಿಂತಾಗ ಅವಾಗೇನಾಗುತ್ತೆ, ಏನು ಪ್ರತ್ಯಯ ಹೇಳುತ್ತೆ ಕರೆಕ್ಟಾಗಿ ಗೊತ್ತಾದಾಗ? ಆತ್ಮನ ಪ್ರತ್ಯಯ ಮೂಡುತ್ತೆ. ಆತ್ಮ ಪ್ರತ್ಯಯ, ಏಕಾತ್ಮ ಪ್ರತ್ಯಯ. ಏಕಾತ್ಮ ಪ್ರತ್ಯಯ ಸಾರ ಅಂತ ಭಗವದ್ ಮಾಂಡಿಕ್ಯ ಉಪನಿಷತ್ನಲ್ಲಿ ಹೇಳ್ತಾರೆ. ಇದು ಬ್ರಹ್ಮಜ್ಞಾನಿಗೆ ಮಾತ್ರ ಆ ಏಕಾತ್ಮ ಪ್ರತ್ಯಯ ಸಾರ ಮೂಡಿರುತ್ತೆ, ಬೇರೆಯವ್ರಿಗೆ ಯಾರಿಗೂ ಆಗಿರಲ್ಲ. ಅದರಿಂದಲೇ ಆವಾಗ ಈ ಶರೀರ ನಾನು ಅಂತ ಅಂದುಕೊಂಡಿದ್ದು ಆ ಶರೀರದ ಪ್ರತ್ಯಯ, ಅಥವಾ ಇದಕ್ಕೆ ಅಹಂ ಪ್ರತ್ಯಯ ಅಂತ ಕರೀತಾರೆ. ಈಗ ಆ ಆತ್ಮನ ಪ್ರತ್ಯಯ, ಅದಕ್ಕೆ ಆತ್ಮ ಪ್ರತ್ಯಯ, ಅಹಂ ಬ್ರಹ್ಮಾಸ್ಮಿ ಪ್ರತ್ಯಯ ಅಂತ ಏನು ಬೇಕಾದರೂ ಕರೀರಿ. ಇವು ಎರಡು ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು. ಯಾವಾಗ ಅಂತಃಕರಣಕ್ಕೆ ಸಂಬಂಧಪಟ್ಟಿದೆಯೋ ಇದು ಎಲ್ಲಿದೆ ಅಂತ ಪ್ರಶ್ನೆ. ಎಲ್ಲಿದೆ ಅಂತಃಕರಣ? ಎಲ್ಲಿರುತ್ತಿದೋ? ಒಳಗಡೆ ಅಂತಃಕರಣ ಒಳಗಡೆ ಸರಿ, ಅವಿದ್ಯಾ ಕ್ಷೇತ್ರದಲ್ಲೇ ಅಂತ ಪ್ರಶ್ನೆ ಅಷ್ಟೇ. ಉತ್ತರ ಅವಿದ್ಯಾ ಕ್ಷೇತ್ರ. ನನಗೆ ಅಜ್ಞಾನ ಅಂತ ತಪ್ಪು ತಿಳ್ಕೊಳ್ಳೋದು ಅವಿದ್ಯಾ ಕ್ಷೇತ್ರ, ಜ್ಞಾನ ಅಂತ ತಿಳ್ಕೊಳ್ಳೋದು ಅವಿದ್ಯಾ ಕ್ಷೇತ್ರವೇ. ಅದಕ್ಕೋಸ್ಕರನೇ ಇವೆರಡೂ ಜ್ಞಾನ ಅಜ್ಞಾನ ಅವಿದ್ಯಾ ಕ್ಷೇತ್ರದಲ್ಲೇ ನಮಗೆ ಆಗ್ತಾ ಇರುತ್ತೆ ಅಂತ. ಆತ್ಮನಿಗೆ ಇವೆರಡೂ ಗೊತ್ತು, ಅವನು ಎರಡನ್ನೂ ಬೆಳಗ್ತಾ ಇರ್ತಾನೆ. ಈ ಹಗ್ಗದ ಈ ಅಹಂ ಪ್ರತ್ಯಯವನ್ನೂ ಬೆಳಗ್ತಾ ಇದ್ದಾನೆ. ಮತ್ತೆ ನಿಮ್ಗೆ ಆತ್ಮ ಪ್ರತ್ಯಯ ಆದಾಗಲೂ ಕೂಡ ಆತ್ಮನೇ ಬೆಳಗಬೇಕು, ಬೇರೆದೇನು ಯಾವುದು ಬೆಳಗಕ್ಕೆ ಸಾಧ್ಯ ಇಲ್ಲ. ಆತ್ಮ ಪ್ರತ್ಯಯವನ್ನ ಹೋಗ್ಲಿ. ಇನ್ನೊಂದು ಪ್ರಶ್ನೆ ಇಲ್ಲಿ, ಆತ್ಮ ಪ್ರತ್ಯಯ ಆತ್ಮನ್ ಬೆಳಗುತ್ತಾ? ಪ್ರಶ್ನೆ ಏನಮ್ಮ ಕಲ್ಪನಾ? ಯಾಕೆ ಬೆಳಗಲ್ಲ? ಎರಡು ಇಲ್ಲ, ಒಂದು ಬೆಳಗೋದು ಇಲ್ಲ. ಹಂಗಲ್ಲ. ಈಗ ನನ್ಗೆ ಅರ್ಥ ಆಗ್ಬೇಕು, ಲಕ್ಷ್ಮಿ ಅವ್ರಿಗೆ ಅರ್ಥ ಆಗ್ಬೇಕು. ಹೆಂಗೆ ಹೇಳ್ತೀರಿ? ಅದೊಂದು ದೃಷ್ಟಾಂತ ಕೊಟ್ಟು ಹೇಳ್ಬೇಕು. ಹೇಗೆ? ಎರಡು ಕೋಣೆ ಇರ್ತೈತೆ, ಇಲ್ಲೊಂದು ಅದಲ್ಲ. ಈಗ ಸೂರ್ಯ ಮುಚ್ಕೊಂಡ್ಬಿಟ್ಟಿದ್ದಾನೆ. ಯಾವುದರಿಂದ? ಮೋಡಗಳಿಂದ. ಈಗ ನಿಮಗೆ ಸೂರ್ಯ ಚೆನ್ನಾಗಿದ್ದಾಗ ಮೋಡಗಳು ಮುಚ್ಕೊಂಡಿಲ್ಲ. ಈಗ ಮೋಡಗಳು ಮಳೆ ಥರ ಬಂದಾಗ ಮೋಡಗಳಿಂದ ಸೂರ್ಯ ಮುಚ್ಕೊಂಡಿದ್ದಾನೆ ಅಂತ ಹೇಳ್ತೀರಾ. ಈಗ ಸೂರ್ಯ ಮುಚ್ಕೊಂಡಿಲ್ಲ, ಮೋಡಗಳಿಂದ ಮುಚ್ಕೊಂಡಿಲ್ಲ ಅನ್ನೋದು ಯಾವ ಬೆಳಕಿನಿಂದ ನೋಡಿದ್ರಿ? ಸೂರ್ಯನ ಬೆಳಕೆ ಈಗ ಮೋಡಗಳಿಂದ ಮುಚ್ಕೊಂಡಾಗ, ಮೋಡಗಳಿಂದ ಸೂರ್ಯ ಮುಚ್ಕೊಂಡಿದ್ದಾನೆ ಅಂತ ಯಾವ ಬೆಳಕಿನಿಂದ ಕಾಣ್ತಾ ಇದ್ದೀರಾ ನೀವು? ಕಲ್ಪನಾ? ಸೂರ್ಯ ಎಕ್ಸಾಂಪಲ್ ಅಮ್ಮ ಇದು. ಸೂರ್ಯನ ಬೆಳಕಿಂದನೇ ನೋಡ್ತಾ ಇದ್ದೀರಾ, ಆತ್ಮನವರೆಗೂ ಯಾಕೆ ಹೋಗ್ತೀರಾ ಅಲ್ವಾ? ಸೂರ್ಯನ ಬೆಳಕಿನಿಂದಲೇ ಎರಡೂ ಗೊತ್ತಾಗ್ತಾ ಇದೆ. ಸೂರ್ಯ ಮುಚ್ಕೊಂಡ್ಬಿಟ್ಟಿದ್ದಾನೆ, ಆದ್ರೂ ನಿಮ್ಗೆ ಗೊತ್ತಾಗೋದು ಯಾತ್ರಿಂದ? ಸೂರ್ಯನಿಂದಲೇ. ಈಗ ಮೋಡ ಏನಾದ್ರೂ ಬೆಳಗಕ್ಕೆ ಗೊತ್ತಾಗತ್ತಾ? ಮೋಡಕ್ಕೆ ಏನಾದ್ರೂ ಬೆಳಕಿದೆಯಾ? ಮೋಡ ಏನಾದ್ರೂ ಬೆಳಗುತ್ತಾ? ಇಲ್ಲ. ಅದರಿಂದ ಸೂರ್ಯ ನಮಗೆ ಕಾಣಿಸ್ತಾ ಇದ್ದಾನೆ ಅನ್ನೋದು ಸೂರ್ಯನ ಬೆಳಕಿನಿಂದಲೇ. ಮೋಡಗಳು ಸೂರ್ಯನ ಮುಚ್ಚಿಬಿಟ್ಟಿದೆ ಅಂತ, ಮೋಡಗಳು ಸೂರ್ಯನ ಮುಚ್ಚಿ ನಮಗೆ ಸೂರ್ಯ ಕಾಣದೇ ಇದ್ರು ನಮಗೆ ಗೊತ್ತಾಗದು ಸೂರ್ಯನಿಂದಲೇ. ಇಷ್ಟು ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೋಬೇಕು, ಮೆಲುಕು ಹಾಕಬೇಕು. ಆದ್ದರಿಂದ ಇಷ್ಟ ಅರ್ಥ ಆಯ್ತು. ಈ ತಿಳುವಳಿಕೆ ವಿದ್ಯೆ, ಇದು ಅಂತಃಕರಣ ಧರ್ಮವೇ. ಅವಿದ್ಯೆಯ ದೃಷ್ಟಿಯಿಂದ ನೋಡುವಾಗಲೇ, ನಾವು ಅವಿದ್ಯೆ ದೃಷ್ಟಿಯಿಂದ ನೋಡಿದ್ರೆ ಏನೇನಾಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ದೇಶ ಕಾಲ ನಿಮಿತ್ತ ಅಂದರೆ ಅದೇ ದೇಶ ಕಾಲ ಕಾರ್ಯಕಾರಣ ಭಾವ, ನಿಮಿತ್ತ ಅಂದರೆ ಕಾರಣ ಮುಂತಾದವು ತೋರುತ್ತಿರುವುದರಿಂದ ನಾವು ಈ ಅವಿದ್ಯೆ ಇದ್ದಾಗ ಈ ಮೂರು ಹೇಳಿದ್ದಾರೆ. ನೀವು ಇನ್ನೇನೇನು ಹೇಳ್ತೀರಾ? ಅವಿದ್ಯೆ ಇದ್ದಾಗ ನಮ್ಗೇನೇನು ತೋರುತ್ತೆ ಅಂತ. ಕಲ್ಪನಾ ಏನಾದರೂ ಹೇಳಕ್ ಬರುತ್ತಮ್ಮ?
ಹೇಳಿ ವಸಂತ ಅವರೇ. ಅವಸ್ಥೆಗಳು, ಅವಸ್ಥೆ ಒಳಗಡೆ ಅರ್ಥ ಏನು ಎಲ್ಲ ಆಮೇಲೆ ಅಷ್ಟೇ, ಎಲ್ಲ ಇವೆಷ್ಟು ಆಗೋಯ್ತು, ಇಷ್ಟು ತೋರ್ತಾ ಇರುತ್ತೆ ನಮಗೆ. ಅವಿದ್ಯೆ ದಶೆಯಲ್ಲಿ ಇವೆಲ್ಲ ಕಾಣ್ತಾ ಇರುತ್ತೆ. ಈ ಶರೀರವೇ ನಾನು ಅನ್ಕೊಂತೀನಿ, ಇದನ್ನು ನಾನು ಅಂತೀನಿ, ಇಲ್ಲಿಂದ ಹೊರಗಡೆ ಇರೋದು ನಂದು ಅಂತೀನಿ, 3 ಅವಸ್ಥೆಗಳಿದೆ ಅಂತೀನಿ, ಎಚ್ಚರ ಕನಸು ನಿದ್ದೆ ಅಂತೀನಿ, ಹೀಗೆಲ್ಲ ಹೇಳ್ತಾ ಇರ್ತೀವಿ. ಹೀಗೆ ಒಟ್ಟಿನಲ್ಲಿ ಇದನ್ನು ವ್ಯವಹಾರ ಅಂತ ಕರಿತೀವಿ. ಇದು ನ್ಯಾಯ. ಸರಿ, ಅವಿದ್ಯೆ ದೃಷ್ಟಿಯಿಂದ ನೋಡುವಾಗ ಅರ್ಧ ಡಜನ್ ಎಲ್ಲ ದೇಶ ಕಾಲ ಕಾರ್ಯಕಾರಣ ಮುಂತಾದವು ತೋರುವುದರಿಂದ ಕಾರ್ಯಕಾರಣವೂ ಕೂಡ ಅವಿದ್ಯೆಯ ಕಾರ್ಯ. ನೋಡ್ರಿ, ಇಲ್ಲಿವಾಗ ನಿಮ್ಗೆ ಅರ್ಥ ಆಯ್ತು. ಕಾರ್ಯ ಕಾರಣ ಎಲ್ಲ ದ್ವೈತದಲ್ಲೇ, ಕಾರ್ಯ ಕಾರಣ ಅವಿದ್ಯೆಯ ಕಾರ್ಯ. ಇದು ಅವಿದ್ಯೆಯಲ್ಲೇ, ಇದು ದೃಶ್ಯ ಪ್ರಪಂಚದಲ್ಲೇ. ಅವಿದ್ಯೆಗೆ ಕಾರಣವೇನು ಎಂಬ ಪ್ರಶ್ನೆಯನ್ನು ಹಾಕುವಾಗ ಅವಿದ್ಯೆಯನ್ನು ನಮಗಿಂತ ಬೇರೆ ವಿಷಯವಾಗಿ ಮಾಡಿಕೊಳ್ಳಬೇಕಾಗುವುದಷ್ಟೇ, ಹೀಗೆ ಮಾಡಿಕೊಳ್ಳುವುದೇ ಸಾಧ್ಯವಿಲ್ಲ. ಏಕೆಂದರೆ ಪ್ರಶ್ನೆಯನ್ನು ಹಾಕುವುದಕ್ಕೂ ವಿದ್ಯಾವಿದ್ಯೆಗಳ ಧರ್ಮಗಳುಳ್ಳ ಅಂತಃಕರಣವನ್ನು ನಮ್ಮದೆಂದು ಬಗೆಯಬೇಕಾಗಿರುತ್ತೆ. ಈ ವಿದ್ಯಾವಿದ್ಯೆಗಳು ಅನಾತ್ಮದಲ್ಲೇ, ದೃಶ್ಯ ಪ್ರಪಂಚದಲ್ಲೇ ಇರುತ್ತೆ. ಆದ್ದರಿಂದ ಇವುಗಳೆಲ್ಲ ಈ ಕಡೆಗೆ ಸಂಬಂಧಪಟ್ಟಿರೋದು. ಆತ್ಮನ ಎಲ್ಲವನ್ನೂ ಬೆಳಗ್ತಾ ಇರ್ತಾನೆ ಅಷ್ಟೇ. ಆಮೇಲೆ ಪ್ರಶ್ನೆ ಹಾಕೋದು ಕಲ್ಪಿಸೋಣ. ಒಂದು ವೇಳೆ ನಮ್ಮಲ್ಲಿ ಯಾವ ಅಂತಃಕರಣದ ಸಂಬಂಧವಿಲ್ಲವೆಂಬುದನ್ನು ಹೇಗೆ ಅರಿತುಕೊಂಡು ಆಮೇಲೆ ಪ್ರಶ್ನೆಯನ್ನು ಹಾಕಬಹುದೆಂದು ಕಲ್ಪಿಸೋಣ. ಆದರೂ ಆಗ ನಮ್ಮಲ್ಲಿ ಅವಿದ್ಯೆಯೇ ಇರಲಿಲ್ಲವಾದ್ದರಿಂದ ಅವಿದ್ಯೆಯ ಕಾರ್ಯವಾದ ಕಾರ್ಯಕಾರಣ ಭಾವವೂ ಇರುವುದಿಲ್ಲ. ಅದಕ್ಕೋಸ್ಕರನೇ ಎಲ್ಲ ಚಿಂತನೆ ಮಾಡಿಬಿಟ್ಟಿದೆ. ಕಾರ್ಯ ಕಾರಣ ಮೀರಿರ್ತಾನೆ. ಆದ್ದರಿಂದಲೇ ನಾವು ಕಾರಣ ಪ್ರಶ್ನೆಯು ಕುತರ್ಕ ದೋಷಿತವಾದದ್ದು. ಇಲ್ಲಿ ಈ ಚಾಪ್ಟರ್ನಲ್ಲಿ ಏನು ಹೇಳಕ್ಕೆ ಬಂದ್ವಿ, ಸ್ಟಾರ್ಟಿಂಗ್ನಲ್ಲಿ ಇದು ಒಂದೇ ಮುಗೀತು ಸಾಕು. ಏನು ಹೇಳಕ್ಕೆ ಬಂದ್ವಿ, ಯಾವುದಕ್ಕೋಸ್ಕರ ಇದನ್ನು ನಾವು ಕಾರಣ ಪ್ರಶ್ನೆಯು ಕುತರ್ಕ ದೋಷಿತವಾದದ್ದೆಂದು ಹಿಂದೆ ಹೇಳಿದ್ದು ಈಗ ಹೊಂದಿತು ಅಂತ. ಏನು ಹಿಂದೆ ಹೇಳಿದ್ದಿದ್ದು, ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದಿರೋದು, ಅದು ಇಂಪಾರ್ಟೆಂಟು. ಅದು ಇವಾಗ ಹೇಳಕ್ಕೆ ಬರುತ್ತಾ, ನೋಡ್ಕೊಂಡು ಹೇಳ್ತಿರ್ಬೇಕಾದ್ರೆ. ಪರಮಾರ್ಥ ತಪ್ಪಾಗಿ ತಿಳ್ಕೊಂಡಿರೋದಕ್ಕೆ ಅವಿದ್ಯೆ ಜನರಿಗೆ ಇದೆ. ಸೊ ಅಲ್ಲಿಗೆ ಏನೇನು ತಿಳ್ಕೊಂಡಂಗಾಯ್ತು, ಈ ನಾವು ಕಾರಣ ಕೇಳ್ತೀವಲ್ಲ ಅದೇ ತಪ್ಪು. ನಿಜವಾಗ್ಲೂ ಆ ಥರ ಕೇಳಬೇಕಾಗೇ ಇಲ್ಲ. ಏತಕ್ಕೆ ಕಾರಣ ಕೇಳೋದು, ಮೊದಲೇ ಗೊತ್ತಾನ ಆ ಕಡೆ ಇದರಲ್ಲಿ ಇದಕ್ಕಿಂತ ಹಿಂದೆ ಮಾಡಿದಾಗ ಆತ್ಮನ ಇದ್ದದ್ದಿದ್ದಂತೆ ಯಾಕೆ ತಿಳ್ಕೊಳ್ಳಲಿಲ್ಲ ಅಂತ ಹಂಗೆ ಕೇಳಿದ್ರು. ಈಗ ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಕಾರಣ ಏನು, ಎರಡೂ ಒಂದೇ. ಅದನ್ನು ನಾವು ಕಾರಣ ಅಂತೀವಿ, ಇದನ್ನು ಕಾರ್ಯ ಅಂತೀವಿ. ಎರಡೂ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇರೋದರಿಂದ ಒಟ್ಟಿಗೆ ಇವೆರಡನ್ನೂ ಇಟ್ಕೋಬೋದು. ನಾವು ಇದ್ದದ್ದನ್ನಿದ್ದಾಗ ತಿಳ್ಕೊಂಡಿಲ್ಲ, ಯಾಕೆ ಆ ಪ್ರಶ್ನೆನೇ ಕೇಳಬೇಕಾಗಿಲ್ಲ ಅಂತ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ತಪ್ಪಾಗಿ ತಿಳ್ಕೊಂಡ್ವಿ ಯಾಕೆ ಅಂತ ಕೇಳಿದ್ರೆ ಇದ್ದದ್ದನ್ನಿದ್ದಾಗ ತಿಳ್ಕೊಂಡಿದ್ರೆ ಅವೆರಡೂ ಬರ್ತಾ ಇರಲಿಲ್ಲ ಅಂತ ಆಯಿತು. ಇಷ್ಟಕ್ಕೆ ಮುಗೀತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.